ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ರಂಗವಿಹಾರ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಬಹುಶಃ ನಮ್ಮ ರಂಗವಿಹಾರ 100 ದಾಟಿದಾಗ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದೇವೆ. ಇದು ಕರಾವಳಿಯ ಸಾಂಸ್ಕೃತಿಕ ಜಗತ್ತಿನ ಅನಾವರಣ ಎನ್ನುವ ಹೆಸರಿನಲ್ಲಿ ಪ್ರಸಾರವಾದಂಥ ಕಾರ್ಯಕ್ರಮ. ಇವತ್ತು ಅದೇ ಸರಣಿಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬಹುಶಃ ಈಗ ಎಲ್ಲರ ಮನೆ ಮಾತಾದಂಥ ವಿಷಯ ಏನು ಅಂತ ಹೇಳಿದರೆ ಸಮುದ್ರಯಾನ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅದರ ಒಂದು ಆಶ್ರಯದಲ್ಲಿ ಮೊನ್ನೆ ನಮ್ಮ ಜೂನ್ ತಿಂಗಳ 1ನೇ ತಾರೀಕಿಂದ 6ನೇ ತಾರೀಕಿನವರೆಗೆ ಮುಂಬೈಯಿಂದ ಲಕ್ಷದ್ವೀಪದವರೆಗೆ ನಡೆದಂತಹ ಒಂದು ಸಾಗರಯಾನ, ಬಹಳ ವಿಶೇಷವಾದಂತಹ ಒಂದು ಅನುಭವ ಕೊಟ್ಟಂತಹ ಕಾರ್ಯಕ್ರಮ ಅದು. ಬಾಕಿ ಪ್ರವಾಸದ ಹಾಗೆ ಅದಲ್ಲ. ಹಾಗಾಗಿ ಅದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಿಮಗೆ ನೇರ ಪ್ರಸಾರದಲ್ಲಿ ನಾವು ಕೊಟ್ಟಿದ್ದೇವೆ. ಸಂಘಟಕರ ಮಾತುಗಳನ್ನು ನೀವು ಕೇಳಿದ್ದೀರಿ. ಈಗ ಪ್ರಯಾಣಿಕರ ಮಾತುಗಳನ್ನು ಕೇಳುವಂಥ ಒಂದು ಸಂದರ್ಭ. ಹಾಗಾಗಿ ಇದಕ್ಕೆ ನಾವು ಹೆಸರು ಕೊಟ್ಟದ್ದೇ ಹಾಗೆ, ಕುಲುಕಾಟದ ಮೆಲುಕು ಅಂತ. ಸಾಗರಯಾನದ ರಸಾನುಭವವನ್ನು ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಇದೊಂದು ವಿಶೇಷವಾದಂತಹ ಒಂದು ಸಂದರ್ಭ. ಯಾಕಂದರೆ ಸಾಮಾನ್ಯವಾಗಿ ಗುಂಪಿನಲ್ಲಿ ನಾವು ಪ್ರವಾಸ ಹೋಗುವಾಗ ಆಗುವಂಥ ಅನುಭವವೇ ಬೇರೆ. ಆದರೆ ಅದು ನೆಲದ ಮೇಲಾದರೆ ಸರಿ, ಸಮುದ್ರದ ಮೇಲೆಯೇ ಒಂದು 5-6 ದಿವಸ ಇರುವುದು ಅಂತ ಹೇಳಿದರೆ, ಒಂದು 4 ರಾತ್ರಿ 5 ಹಗಲು, ಬೇರೆ ಯಾವುದಿಲ್ಲ, ಮೊಬೈಲ್ ಕೂಡ ಮುಟ್ಲಿಕ್ಕಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಸುಮಾರು 640 ಜನ, 300 ನಾವು ಕರಾವಳಿ ಈ ಭಾಗದಿಂದ, 340 ಮುಂಬೈಯಿಂದ, ಮುಂಬೈಯಲ್ಲಿ ಒಟ್ಟಾಗಿ ಹೋಗಿರುವಂಥ ಒಂದು ಪ್ರವಾಸ. ಹಾಗಿದ್ರೆ ನಾವು ಅಷ್ಟೇ ಮಂದಿ ಅಲ್ಲ, ಬೇರೆ ಪ್ರಯಾಣಿಕರು ಇದ್ದರು. ಆ ಹಡಗಿನ ಸಿಬ್ಬಂದಿ ವರ್ಗವೂ ಇತ್ತು. ಕೊರ್ಡೇಲಿಯಾ ಕ್ರೂಸ್ ಎನ್ನುವಂತಹ ಒಂದು ಬೃಹತ್ ನೌಕೆ, 10 ಅಂತಸ್ತುಗಳ ಆ ಹಡಗಿನಲ್ಲಿ ನಮ್ಮ ವಿಹಾರ ಲಕ್ಷದ್ವೀಪದ ಕಡೆಗೆ. ಲಕ್ಷದ್ವೀಪಕ್ಕೆ ಹೋಗುವುದು ಒಂದು ನೆಪ ಮಾತ್ರ, ಆದರೆ ಇದರ ಒಳಗೆ ನಾವು ಅನುಭವಿಸಿದ್ದು ಬಹಳ ವಿಶೇಷ. ಹಾಗಾಗಿ ಬೇರೆ ಬೇರೆ ಸ್ತರದ ವ್ಯಕ್ತಿಗಳು ಅದರಲ್ಲಿ ಪ್ರಯಾಣ ಮಾಡಿದ್ದಾರೆ. ಅವರ ಪ್ರತಿನಿಧಿಗಳಾಗಿ ಒಂದು 4 ಮಂದಿಯನ್ನು ಇವತ್ತು ನಾನು ಕರೆದಿದ್ದೇನೆ ಸ್ಟುಡಿಯೋಕ್ಕೆ. ಮೊದಲಿಗೆ ಅವರು ನಾವು ಸ್ವಾಗತ ಮಾಡಬೇಕು. ನನ್ನ ಜೊತೆ ಇರುವಂಥವರು ಚಂದ್ರಹಾಸ್ ಶೆಟ್ಟಿಯವರು, ರಂಗೋಲಿಯವರು. ನಮಸ್ಕಾರ. ನಮಸ್ತೆ. ಚಂದ್ರಹಾಸ್ ಶೆಟ್ಟಿಯವರ ಪರಿಚಯ ಬಹುಶಃ ತಮಗೆಲ್ಲ ಇದೆ. ಅವರು ಮೂಲತಃ ಒಬ್ಬ ಉದ್ಯಮಿ, ಹೋಟೆಲ್ ಉದ್ಯಮಿ, ಕ್ಯಾಟ್ರಿಂಗ್, ತುಳುನಾಡು ಕ್ಯಾಟ್ರಿಂಗನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಬೀಚ್ ರೋಡ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಹೋಟೆಲ್ಗಳನ್ನು, ರಂಗೋಲಿ ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಬಂಟ್ವಾಳದ ಬಂಟರ ಭವನದ ರೂವಾರಿಗಳಲ್ಲಿ ಅವರು ಪ್ರಮುಖರು. ಮತ್ತು ಹೇಳಲಿಕ್ಕೆ ಹೋದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅವರಿದ್ದಾರೆ. ಪಟ್ಲ ಫೌಂಡೇಶನ್ನಲ್ಲಿಯೂ ಅವರು ಮುಖ್ಯ ಒಂದು ಪದಾಧಿಕಾರಿಯಾಗಿದ್ದಾರೆ. ವರ್ಲ್ಡ್ ಬಂಟ್ ಫೆಡರೇಷನ್ನಲ್ಲಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಒಬ್ಬ ಸಮಾಜದ ಗಣ್ಯ ವ್ಯಕ್ತಿಗಳು. ಇನ್ನೊಬ್ಬರು ತಾವೆಲ್ಲ ಬಹುಶಃ ರಂಗಸ್ಥಳದಲ್ಲಿ ಅವರನ್ನು ನೋಡಿದ್ದೀರಿ. ತಾಳಮದಲೆಯಲ್ಲಿ ಬಹುಶಃ ಅವರ ಅರ್ಥಗಾರಿಕೆ ನೀವು ಕೇಳಿರ್ಬೋದು. ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅವರಿಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ದಿನೇಶ್ ಶೆಟ್ಟಿ ಕಾವಳಕಟ್ಟೆಯವರು ಬೇರೆ ಬೇರೆ ಮೇಳಗಳಲ್ಲಿ ಕಲಾವಿದರಾಗಿ ಕೆಲಸ ಮಾಡಿದವರು. ಕಟೀಲು ದುರ್ಗಾಪರಮೇಶ್ವರಿ ಮೇಳದಲ್ಲಿ ಸುಮಾರು ವರ್ಷ ಇದ್ದರು. ಈಗ ಅವರು ಕಳೆದ 2-3 ವರ್ಷಗಳಿಂದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮೇಳ ಪಾವಂಜೆ, ಪಟ್ಲ ಸತೀಶ್ ಶೆಟ್ಟಿಯವರು ನಡೆಸ್ತಾ ಇರುವಂಥದ್ದು, ಅದರ ಪ್ರಮುಖ ಕಲಾವಿದರಾಗಿದ್ದಾರೆ. ಯಕ್ಷಗಾನ ರಂಗದಲ್ಲಿ ವೇಷಧಾರಿಗಳಾಗಿ ಯುವ ಅರ್ಥಧಾರಿಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಒಬ್ಬ ಕಲಾವಿದರು ಮತ್ತು ಕೃಷಿಕರು ಕೂಡ ಅವರು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ವಿಶೇಷವಾಗಿ ಶಿಕ್ಷಣ, ಒಂದು ಶಾಲೆಯಲ್ಲಿ ಕೂಡ ಪ್ರಮುಖ ಸ್ಥಾನದಲ್ಲಿದ್ದುಕೊಂಡು ಅದನ್ನು ಆ ಸಮಿತಿಯಲ್ಲಿ ಅದನ್ನು ನಡೆಸ್ತಾ ಇರುವಂಥವರು. ಹೀಗೆ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರು ದಿನೇಶ್ ಶೆಟ್ಟಿ ಕಾವಳಕಟ್ಟೆಯವರು. ಇನ್ನಿಬ್ಬರು ಮಹಿಳಾಮಣಿಗಳು ನಮ್ಮ ಜೊತೆ ಇದ್ದಾರೆ. ಸುಲೋಚನಾ ವಿ ರಾವ್ ಭಟ್. ಸುಲೋಚನಾ ವಿ ಭಟ್, ವಿದುಷಿ ಸುಲೋಚನಾ ವಿ ಭಟ್ ಬಹುಶಃ ಯಕ್ಷಗಾನದ ಹಿರಿಯ ಕಲಾವಿದರನ್ನೆಲ್ಲ ನೀವು ನೋಡಿದ್ದೀರಿ. ಹಾಗೆ ನೃತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಹಿರಿಯ ನೃತ್ಯ ಶಿಕ್ಷಕಿಯವರು, ಬೇರೆ ಬೇರೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಕದರಿ ಕಂಬಳದಲ್ಲಿ ನೂಪುರ ಎನ್ನುವಂತಹ ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಸಾವಿರಾರು ಶಿಷ್ಯರನ್ನು ತಯಾರು ಮಾಡಿದಂತಹ ಅವರು ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನು ಕೊಟ್ಟವರು. ಮಡ್ರಾಸಿನಲ್ಲಿಯೂ ಕೂಡ ಅವರು ಮೂಲತಃ ಇದ್ದು ಅಲ್ಲಿ ನೃತ್ಯಾಭ್ಯಾಸವನ್ನು ಮಾಡಿಕೊಂಡು ಈಗ ಮಂಗಳೂರಿಗೆ ಬಂದು ಪತಿಯ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಇದ್ದಾರೆ. ಈಗಲೂ ಕೂಡ ಕ್ಲಾಸ್ ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ಮತ್ತೊಬ್ಬರು ಶಾಲಾ ಶಿಕ್ಷಕಿಯಾಗಿರುವವರು ಶೋಭಾ ವಿ ಐತಾಳ್. ಇವರು ಮೂಲತಃ ಶಿಕ್ಷಕಿ, ಉಳ್ಳಾಲದ ಸೆಬೆಸ್ಟಿಯನ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ.
ಮತ್ತು ಬೇರೆ ಬೇರೆ ಕಡೆ ಸಂದರ್ಶಕ ಶಿಕ್ಷಕಿಯಾಗಿ ಕೂಡ ಅವರು ಹೋಗ್ತಾ ಇದ್ದಾರೆ, ವಿಶೇಷವಾಗಿ ಕನ್ನಡ ಉಪನ್ಯಾಸಕಿಯಾಗಿ. ಅದರ ಜೊತೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದೆ, ಭಾಗವತಿಕೆ ಕೂಡ ಅವರು ಮಾಡ್ತಾರೆ. ಮಂಗಳೂರಿನ ವಾಗೀಶ್ವರಿ ಯಕ್ಷಗಾನ ಸಂಘದ ಸಕ್ರಿಯ ಸದಸ್ಯಗಳಲ್ಲಿ ಒಬ್ಬರು. ಹೀಗೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿಗೆ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ವೀಕ್ಷಕರೇ, ಈ 4 ಮಂದಿಯ ಜೊತೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಇವರು 4 ಕೂಡ ಮೊನ್ನೆ 5 ದಿವಸ, ಒಟ್ಟು 6 ದಿವಸ ಈ ಒಂದು ಕ್ರೂಸಿನ ಪ್ರವಾಸಿ ತಂಡದಲ್ಲಿ ಇದ್ದವರು. ಹಾಗಾಗಿ ಅಲ್ಲಿ ಏನೇನು ನಡೆದಿದೆ, ಅವರ ಅನುಭವಗಳೇನು, ಇದು ರಸಾನುಭವ ಅಂತ ಕೊಟ್ಟಿದ್ದೇವೆ. ಹಾಗಾಗಿ ಅದರ ಕುರಿತಾಗಿಯೇ ಇವತ್ತಿನ ಈ ಒಂದು ಕಾರ್ಯಕ್ರಮ. ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ಬಹುಶಃ ಈ ಒಂದು ವ್ಯವಸ್ಥೆಯಲ್ಲಿ ಸೇರಿಕೊಳ್ಳಬೇಕಾಗಿದ್ದರೆ ಕೆಲವರಿಗೆ ಏನಾದರೂ ಹೆದರಿಕೆ ಇರ್ತದೆ. ಸಮುದ್ರದ ಮೇಲೆ 5-6 ದಿವಸ ಹೇಗೆ ಕಲಿಯುವುದು ಒಂದು. ಇನ್ನು ಕೆಲವರಿಗೆ ಒಂದು ಕುತೂಹಲ ಇರ್ತದೆ, ಹೇಗಿರ್ತದೋ ಏನೋ. ಆಮೇಲೆ ಅದನ್ನು ಅನುಭವಿಸಿದ ಮೇಲೆ ಇಷ್ಟೇಯೋ ಅಂತ ಆಗ್ತದೆ. ಅದಲ್ಲ, ಇದು ವಿಭಿನ್ನವಾದಂಥ ಒಂದು ಐತಿಹಾಸಿಕವಾದಂಥ ಅನುಭವ. ಹಾಗಾಗಿ ಅದರ ಬಗ್ಗೆ ನಾನು ಕೇಳ್ತಾ ಹೋಗ್ತೇನೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಮೊದಲಿಗೆ ಚಂದ್ರಹಾಸ್ ಶೆಟ್ಟಿಯವರು, ಒಂದು 5-6 ದಿವಸ ಅವರು ವ್ಯವಹಾರವನ್ನು ಬಿಟ್ಟು ಇರುವುದಂದರೆ ಭಾಳ ಕಷ್ಟ. ಅಂಥದ್ರಲ್ಲಿ ಈ ಒಂದು ನೀವು ಅವತ್ತು ಬರುವಾಗಲೂ ಕೂಡ ನಮ್ಮ ಒಟ್ಟಿಗೆಲ್ಲ ಬರಲಿಕ್ಕೆ ಆಗಲಿಲ್ಲ ನಿಮಗೆ. ಮರು ದಿವಸ ಅಲ್ಲಿಗೆ ಬಂದದ್ದು ನೀವು ಫ್ಲೈಟ್ನಲ್ಲಿ. ಹಾಗಾಗಿ ಅಷ್ಟು ಬ್ಯುಸಿ ಇರುವಂಥ ಮಧ್ಯೆ ನಿಮಗೆ ಇದೊಂದು ತಂಡದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಗೆ ಮನಸ್ಸಾಯಿತು? ನಾನು ಇದರ ಮೊದಲು ಕೂಡ ಇಂತಹ ಹಡಗಿನಲ್ಲಿ ಹೋಗಿದ್ದಿದೆ. ಆದರೆ ಇದು ನಮ್ಮದೇ ಒಂದು ತಂಡ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ನೇತೃತ್ವದಲ್ಲಿ ಇದು ನಡೆಯುವುದರಿಂದ ಎಲ್ಲರ ಒತ್ತಾಯದ ಮೇರೆಗೆ ನಾನು ಆವತ್ತು ಒಪ್ಪಿಕೊಂಡದ್ದು. ಹೋದ ನಂತರವೇ ಗೊತ್ತಾಯಿತು ಇಷ್ಟು ಜನರ ಒಟ್ಟಿಗೆ ಬೆರೆಯುವಂಥದ್ದು, ಇಷ್ಟು ಜನರನ್ನು ಪರಿಚಯ ಮಾಡಿಕೊಂಡದ್ದು ಒಂದು ವಿಶೇಷವಾದಂಥ ಅನುಭವ. ಅದರಲ್ಲೂ ಮುಖ್ಯವಾಗಿ ನಾವು ಬೇರೆಲ್ಲ ಪ್ರವಾಸ ಹೋಗುವಾಗ ನಮಗೆ ಒಂದು ಜಾಸ್ತಿ ಸುಸ್ತಾಗುವುದೆಲ್ಲ ಇರ್ತದೆ. ಒಂದು ಬಸ್ಸಿನಲ್ಲಿ ಹೋಗೋದು, ಅಲ್ಲಿಂದ ಪುನಃ ನಡೆದುಕೊಂಡು ಹೋಗೋದು, ಮೇಲೆ ಹತ್ತುವುದು, ಕೆಳಗೆ ಇಳಿಯುವುದು, ಇದೆಲ್ಲ ಆ ಒಂದು ಕಷ್ಟ ನಮಗೆ ಗೊತ್ತಿದೆ. ಇಲ್ಲಿ ಹಾಗೇನಿಲ್ಲ. ಇಲ್ಲಿ ನಡೆದುಕೊಂಡು ಹೋಗ್ಲಿಕ್ಕಿಲ್ಲ, ಹತ್ತಲಿಕ್ಕಿಲ್ಲ, ಇಳಿಲಿಕ್ಕಿಲ್ಲ, ಎಲ್ಲ ವ್ಯವಸ್ಥೆ ಬೇಕಾದ ಹಾಗೆ ಅಲ್ಲಿ ಇರ್ತದೆ. ಊಟೋಪಚಾರದ ವ್ಯವಸ್ಥೆ ಕೂಡ ನಿಮಗೆ ಗೊತ್ತಿದೆ ಮೊದಲೇ. ಹೌದು ಹೌದು, ಅನುಭವ ಇದ್ದದ್ದು. ಊಟೋಪಚಾರದ ವ್ಯವಸ್ಥೆ ಕೂಡ ನಮ್ಮ ಸೌತ್ ಕೆನಡಾದಿಂದ ಹೋದವರಿಗೆ ಬೇಕಾಗುವ ಹಾಗೆ ಎಲ್ಲ ತಿಂಡಿ ತಿನಿಸುಗಳು ಅಲ್ಲಿ ಇದ್ದದ್ದು. ಎಲ್ಲರಿಗೂ ಒಪ್ಪುವಂಥದ್ದೇ ರುಚಿಕರವಾದಂಥ ತಿಂಡಿ ತಿನಿಸುಗಳೇ ಇದ್ದದ್ದು. ಆದ್ದರಿಂದ ಇದು ಯಾವುದು ಅಲ್ಲಿ ನಮಗೆ ಕಷ್ಟ ಅಂತ ಆಗಲಿಲ್ಲ. ಅದು ಊಟೋಪಚಾರದ ವ್ಯವಸ್ಥೆಯಲ್ಲಿ ಇರಬಹುದು, ಅಲ್ಲಿಯ ಒಳಗೆ ಬರುವುದು ಹೋಗುವುದು. ನಾನು ಕೇಳಿದೀಗ ಏನಂದರೆ, ಇದರಲ್ಲಿ ನೀವು ಸೇರಿಕೊಳ್ಬೇಕು ಅಂತ ನಿಮಗೆ ಹೇಗೆ ಒಂದು ಮನಸ್ಸು ಬಂದದ್ದು ಅಂತ? ಅದು ಅದರ ಅನುಭವ ನನಗೆ ಮೊದಲು ಇದ್ದುದರಿಂದ ನಾವು ಸುಮಾರು ಜನ ಇದ್ದೇವೆ, ಎಲ್ಲ ನಮ್ಮವರಿದ್ದಾರೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಜಾಸ್ತಿ ಇದ್ದಾರೆ. ನಮಗೆಲ್ಲ ಹೊಂದಿಕೊಂಡು ಹೋಗಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕಾಗಿ ನಾವು ಒಪ್ಪಿಕೊಂಡದ್ದು. ಹಾಗೆ ಒಪ್ಪಿಕೊಂಡದ್ದು. ಸರಿ, ಆಮೇಲೆ ನಾವು ಮತ್ತೆ ಅನುಭವವನ್ನು ಮತ್ತೆ ಹಂಚಿಕೊಳ್ಳೋಣ. ಈಗ ದಿನೇಶ್, ಈಗ ಇಲ್ಲಿ ಬಹುಶಃ ಮೊನ್ನೆ 4-5 ದಿವಸ ಅದರಲ್ಲಿರುವ ಹೊತ್ತಿಗೆ ಇಲ್ಲಿ ಕೆಲವು ತಾಳಮದಲ್ಲಿ ತಪ್ಪಿರ್ಬೋದು ನಿಮಗೆ. ಮತ್ತೆ ನಿಮ್ಮ ವ್ಯವಹಾರವು ಹಾಗೆ ಅಲ್ವಾ? ಮಳೆಗಾಲ ಹತ್ತಿರ ಬರುವಾಗ ತೆಂಗಿನಕಾಯಿ ವ್ಯವಹಾರ ಎಲ್ಲ ಮಾಡ್ತೀರಿ ನೀವು ಅಲ್ವಾ? ಅದನ್ನು ಬಿಟ್ಟುಕೊಂಡು ಒಬ್ಬ ಕಲಾವಿದನಾಗಿ ಈ ಒಂದು ತಂಡದೊಂದಿಗೆ ಸೇರಿಕೊಂಡದ್ದು ಹೇಗೆ ನೀವು? ನಾವು ಸಮುದ್ರಯಾನದ ಅವಕಾಶ ನಮಗೆ ಸಿಗುತ್ತದೆ ಅಂತ ನಾವು ಊಹಿಸಿರಲಿಲ್ಲ. ಒಂದು 2 ಯಕ್ಷಗಾನ ಉಂಟಂತೆ, ಅದಕ್ಕೆ ಒಂದು 10-12 ಮಂದಿ ಕಲಾವಿದರು ಮಾತ್ರ ಅಂತೆ. ಹಾಗಾದ ಕಾರಣ ನಾವು ಊಹಿಸಿದ್ದೆ ಬಹುಶಃ ಬಹಳಷ್ಟು ಮಂದಿ ಶ್ರೀಮಂತರಾದ ಹವ್ಯಾಸಿ ಕಲಾವಿದರಿದ್ದಾರೆ, ಅವರು ಹೇಗೂ ಹಣ ಕಟ್ಟಿ ಹೋಗುತ್ತಾರೆ, ಹಾಗೆ ಅವರ ಒಳಗೆ ಒಂದು ಟೀಮ್ ಮಾಡಿಕೊಂಡು ಯಕ್ಷಗಾನವನ್ನು ಅವರು ಪೂರೈಸಬಹುದು ಅಂತ ಊಹಿಸಿದ್ದೆವು. ಆದರೆ ಸಮಯ ಹತ್ತಿರ ಬರುವಾಗ ನಮ್ಮಲ್ಲಿ ಆಧಾರ್ ಕಾರ್ಡ್ ಕೇಳಿದರು, ನಿಮಗೆ ಸಮುದ್ರಯಾನಕ್ಕೆ ಅವಕಾಶ ಉಂಟು ಅಂತ ಹೇಳಿದರು. ಇದೊಂದು ಸದವಕಾಶ ಅಂತ ಒಪ್ಪಿಕೊಂಡೆ. ಆದರೆ ಮೊದಲೇ ನನಗೆ ನಿಜವಾಗಿ 31 ತಾರೀಕಿಗೆ 2 ಕಾರ್ಯಕ್ರಮ ಇತ್ತು. ಆದರೆ ಸಮುದ್ರಯಾನ ಇದು ಒಂದು ಅನಿರೀಕ್ಷಿತವಾಗಿ ಬಂದದ್ದು. ಮುಂದೆ ನಾವು ಹೋಗುತ್ತೇವೆ ಅನ್ನುವಂಥ ನಿರೀಕ್ಷೆಯೂ ಇಲ್ಲ. ಹಾಗಾದ ಕಾರಣ ಬಹಳ ಸಂತೋಷದಿಂದ ಒಪ್ಪಿಕೊಂಡ ನಂತರ ಕಾರ್ಯಕ್ರಮ ಒಪ್ಪಿದ್ದನ್ನು ಬಿಟ್ಟೆ. ಒಳಗೆ ಬರುವಲ್ಲಿವರೆಗೆ ನಾ ಭಾವಿಸಿರಲಿಲ್ಲ ಎಷ್ಟೊಂದು ಸುವ್ಯವಸ್ಥಿತವಾಗಿರ್ತದೆ, ಈ ರೀತಿಯಾಗಿ ನಾವು ಸಂತೋಷದಿಂದ ಇರುತ್ತೇವೆ, ಸಮುದ್ರದಲ್ಲೆಲ್ಲ ಬೋರ್ ಆದೀತು ಅಂತ ಭಾವಿಸಿದ್ದೆ. ಆದರೆ ನಿಜವಾಗಿಯೂ ಒಂದು ಅದ್ಭುತವಾದ ಅನುಭವ ಸಮುದ್ರಯಾನದಿಂದ ನಮಗೆ ಆಗಿದೆ. ಭಾಳ ಒಳ್ಳೆಯದು. ಈಗ
ಸುಲೋಚನಾ ಭಟ್ರೆ, ಇರಾನ್ ಅಮೇರಿಕ ಯುದ್ಧ ನಡೀತಾ ಇತ್ತು. ಒಂದು ಮನೆ ಬಿಟ್ಟು, ಅದು ಕೂಡ ಊರು ಬಿಟ್ಟು ಹೋಗುವುದಂದರೆ ದೊಡ್ಡ ಒಂದು ಆತಂಕ, ಅದು ಕೂಡ ಮಹಿಳೆಯರಿಗೆ. ಕೆಲವು ಶಿಪ್ಪಿನ ಮೇಲೆ ಬಿದ್ದಿದೆ ಅಲ್ವಾ, ಬಾಂಬುಗಳೆಲ್ಲ ಬಿದ್ದಿದೆ. ಇಂಥ ಒಂದು ವಾತಾವರಣ ಇತ್ತು, ಮಾತಾಡ್ತಾ ಇದ್ರು ಏನಾಗ್ತದೆ ಏನು ಅಂತ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕ್ರೂಸಿನಲ್ಲಿ ಹೋಗಬೇಕು ಅಂತ ಹೇಗೆ ನೀವು ನಿರ್ಧಾರ ಮಾಡಿದಿರಿ? ಎಲ್ಲರಿಗೂ ನಮಸ್ಕಾರ. ಇಂಥ ಒಂದು ಕ್ರೂಸಿಗೆ ಹೋಗಬೇಕು ಅಂತ ನನಗೆ ಹಲವು ಸಮಯದಿಂದ ನನಗೆ ಒಂದು ಆಸೆ ಇತ್ತು, ಮೊದಲೇ ಇತ್ತು. ಆದರೆ ಅದಕ್ಕೆ ಕೆಲವು ಆಫರ್ಗಳೆಲ್ಲ ನನಗೆ ಸಿಕ್ಕಿದ್ರು ಕೂಡ ಒಂದಲ್ಲ ಒಂದು ಕಾರಣದಿಂದ ನನಗೆ ಭಾಗವಹಿಸಲು ಆಗಲಿಲ್ಲ. ಇದು ಸಮಯಕ್ಕೆ ಸರಿಯಾಗಿ ಪಟ್ಲ ಫೌಂಡೇಶನ್ ಅವರೊಂದು ಆರ್ಗನೈಸ್ ಮಾಡಿದ್ದು, ಅದು ನನಗೆ ಅದರ ಇನ್ಫಾರ್ಮೇಷನ್ ಸಿಕ್ಕಿತ್ತು, ಹಾಗೆ ಹೋಗುವಂತಾಯಿತು. ಆದರೆ ಹೋಗುವಾಗ ಏನು ಆಗ್ತದೆ ಎಂಥದ್ದಾಗ್ತದೆ ನನಗೆ ಎಂಥದ್ದು ಗೊತ್ತಿರಲಿಲ್ಲ. ನಾನು ಅನಿಸಿದ 4 ದಿವಸ ಶಿಪ್ಪಿನೊಳಗೆ ಎಂಥ ಬೋರ್ ಆಗಲಿಕ್ಕೆ ಇಲ್ವಾ? ಬೇರೆ ಕಡೆಯಲ್ಲಿ ಆದರೆ ನಾವು ಬಸ್ ಇಳಿತೇವೆ, ಆ ಕಡೆ ನೋಡ್ತೇವೆ, ಆ ಜಾಗಕ್ಕೆ ಹೋಗ್ತೇವೆ. ಇದು 4 ದಿವಸ ಕ್ರೂಸಲ್ಲಿ ಎಂತ ಮಾಡೋದು, ಬೋರ್ ಆಗಲಿಕ್ಕೆ ಇಲ್ವಾ ಅಂತ ಹಾಗೆ ನೆನೆಸಿ ಒಂದು ಆಂಗ್ಸೈಟಿ ಇತ್ತು. ಆದರೆ ಅಲ್ಲಿ ಹೋದ ಮೇಲೆ ಸಂಗತಿಯೇ ಬೇರೆ. ಯಾಕೆಂದರೆ ಒಂದಲ್ಲ ಒಂದು ವಿಷಯದಲ್ಲಿ ನಮಗೆ ಇನ್ನಷ್ಟು ಒಂದು ಎಂಜಾಯ್ ಮಾಡುವಂಥ ಒಂದು ಪರಿಸ್ಥಿತಿ. ಈಗ ಸರ್ ಅವರು ಹೇಳಿದ ಹಾಗೆ ಫುಡ್ಡಿನ ವಿಷಯದಲ್ಲಿ ಆದರೆ ನಾವು ಹೆಂಗಸರು ನಾವು ಮನೆಯಲ್ಲಿ ಒಂದಲ್ಲ 2 ಪದಾರ್ಥ ಮಾಡಿ ಊಟ ಮಾಡ್ತೇವೆ, ಬಡಿಸ್ತೇವೆ. ಅಲ್ಲಿ ನಮಗೆ ಏನು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಅನ್ಲಿಮಿಟೆಡ್. ಹಾಗೆ ಫುಡ್ಡು ಅದೆಲ್ಲ ವೆಜ್ಜಿನವರಿಗೆ ವೆಜ್ ಬೇರೆ, ನಾನ್ ವೆಜ್ಜಿನ ಮತ್ತೆ ಜೈನ್ ಫುಡ್ ಬೇರೆ ಇತ್ತು. ಅಂದರೆ ಹೋದದ್ದು ಸಾರ್ಥಕ ಅಂತ? ಹೋದದ್ದು ಸಾರ್ಥಕ ಆಯಿತು. ಕೇಳ್ತೇನೆ ನಾನು. ಸಾರ್ಥಕ. ಈಗ ಶೋಭಾ, ಈಗ ನೀವು ಒಂದು ಶಿಕ್ಷಕಿಯಾಗಿದ್ದವರು, ಮನೆ ವಾರ್ತೆ ಎಲ್ಲ ಉಂಟು, ಅದರ ಜೊತೆಗೆ ಒಂದು ಸಾಂಸ್ಕೃತಿಕ ಜಗತ್ತಿನ ಒಂದು ಪರಿಚಯ ನಿಮಗುಂಟು. ಬಹುಶಃ ಅದೇ ನಿಮ್ಮನ್ನು ಈ ಒಂದು ಗ್ರೂಪ್ನಲ್ಲಿ ಸೇರಿಸಿತೋ ಅಲ್ಲ ಬೇರೆ ಏನಾದರೂ ಕಾರಣ? ನಿಜವಾಗಿ ಅದುವೇ. ಯಾಕಂತ ಹೇಳಿದರೆ ನಾನು ಭೂಯಾನ, ಆಕಾಶಯಾನ, ಸಮುದ್ರಯಾನ ಒಂದು ಮಾಡಬೇಕಂತ ತುಂಬ ಆಸೆ ಇತ್ತು. ನನ್ನ ಯಜಮಾನರಿಗೆ ಒಂದು 3-4 ದಿನ ಕ್ರೂಸಲ್ಲೆಲ್ಲ ನಿಲ್ಲುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಆತಂಕ ಆಯಿತು. ಅಂದರೆ ನಾನು ಯಾವಾಗಲೂ ಫ್ಯಾಮಿಲಿ ಒಟ್ಟಿಗೆ ನಾನು ಹೊರಗಡೆ ಹೋಗುವಳು. ಈಗ ನಾನು ಒಬ್ಬಳೇ ಹೇಗೆ ಹೋಗುವುದಂತ ಹೇಳುವ ಒಂದು ಸಮಸ್ಯೆ ನನಗೆ ಎದುರಾಯಿತು. ಆವಾಗ ನನ್ನ ವಾಗೀಶ್ವರಿ ಟೀಮ್ ನಾವೆಲ್ಲರೂ ಒಂದು ಆತ್ಮೀಯತೆಯಿಂದ ಇರುವ ಕಾರಣ ನನಗೆ ಶಿವಪ್ರಸಾದರು ಹೇಳಿದರು, ನವನೀತರು ಹೇಳಿದ್ದಾರೆ ಹೀಗೆ ಒಂದು ಸಮುದ್ರಯಾನ ಇದೆ, ಹೋಗೋಣ ಅಂತೇಳಿ. ಅವರೆಲ್ಲರೂ ಒಂದು ಪ್ರೋತ್ಸಾಹಕ್ಕೆ ನಾನು ನಾವೆಲ್ಲ ಒಂದೇ ಕುಟುಂಬದವರಾಗಿ ಇರುವ ಕಾರಣ ಯಾವುದು ವಾಗೀಶ್ವರಿ ಯಕ್ಷ ಕಲಾವರ್ಧಕ ಸಂಘದಲ್ಲಿ. ಹಾಗಾಗಿ ನನಗೊಂದು ಧೈರ್ಯ ಬಂತು. ಸಂಘದ ಈ ಕ್ರೂಸ್ ಮೊನ್ನೆಯ ಸಂಜಯ್ ಕುಮಾರ್ ರಾವ್ ಅವರ ಮಿಸಸ್ ಇದ್ರು, ಶಿವಪ್ರಸಾದ್ ಅವರ ಮಿಸಸ್ಸು, ನವನೀತ್ ಶೆಟ್ರು ಅವರ ಮಿಸಸ್ಸು. ಹಾಗಾಗಿ ನಾನು ಒಂದು ಯಾವಾಗಲೂ ಅವರನ್ನು ದಿನ ನೋಡುವ ಕಾರಣ ನನಗೊಂದು ನಮ್ಮ ಮನೆಯವರಾಗಿ ಇರುವ ಕಾರಣ ನನಗೊಂದು ಈಸಿಯಾಗಿ ನನಗೆ ಹೋಗಿ ಬರಲಿಕ್ಕೆ ಆಯಿತು ಅಂತ. ಇಲ್ಲದಿದ್ದರೆ ನನಗೆ ಒಳಗೊಳಗೆ ಒಂದು ಸ್ವಲ್ಪ ಆತಂಕ ಇತ್ತು, ಹೇಗೆ ಇಷ್ಟು ಜನರನ್ನು ಒಟ್ಟಿಗೆ ನಾನು ಇರುವುದು ಅಂತೇಳಿ. ಹಾಗೆ ತುಂಬ ಪ್ರಚೋದನೆಯಿಂದ ಬಂದ್ರಿ. ಹೌದು, ಅದು ನಿಮಗೆ ಈಗ ಮನಸ್ಸಿಗೆ ಸಂತೋಷ ಆಯಿತು. ಈಗ ಮತ್ತೊಂದು ಸೂಚಿಯಲ್ಲಿ ನಾವು ಮಾತಾಡೋದಕ್ಕೆ ಮೊದಲು ನಾನೊಂದು ಕವನ ಬರೆದಿದ್ದೆ. ಆ ಒಂದು ಪ್ರಯಾಣದಿಂದ ಪ್ರೇರಿತವಾಗಿ ಬಹುಶಃ ನಮ್ಮ ಮುಂದಿನ ಮಾತುಕತೆಗೆ ಅದೊಂದು ಚಾಲನೆ ಆದೀತು ಎನ್ನುವ ಕಾರಣಕ್ಕಾಗಿ ಅದನ್ನೊಂದು ಇಲ್ಲಿ ನಾನು ಪ್ರಸ್ತುತಪಡಿಸ್ತೇನೆ. ಇದು ಕುಲುಕಾಟದ ಮೇಲುಕ್ಕು ಅಂತ ಒಂದು ಹಾಡು. ತುಳುನಾಡು ವಾರ್ತೆಯಲ್ಲಿ ಇದು ಪ್ರಕಟ ಆಗಿದೆ. ನಮ್ಮ ಗ್ರೂಪ್ನಲ್ಲಿ ತುಂಬ ಜನ ಇದನ್ನು ಮೆಚ್ಚಿಕೊಂಡು ನನಗೆ ಒಂದು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಕುಲುಕಾಟದ ಮೇಲುಕ್ಕು ಅಂತ. ಇದು ಸಮುದ್ರದಲೆಗಳ ಮೇಲಿನ ಕುಲುಕು, ಪಟ್ಲಯಾನದ ಒಲುಮೆಯ ಮೇಲುಕು ಅಂದರೆ ಅದನ್ನು ನೆನಪಿಸುವಂಥದ್ದು ಅಂತ. ಈಗ ಒಟ್ಟು ಅನುಭವಗಳು ಹೇಗೆ ಬಂದಿವೆ ಅಂತ ಹೇಳಿದರೆ, ಎಂತು ಮರೆಯಲಿ ಆ ದಿನವ, ನೆನೆ 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 ಸವೀಕ್ಷಣವ, ಸಾಗರಯಾನದ ಮಧುರ ಗೀತೆಯ ತೇಲುವ ಹಡಗಿನ ಜೀವನಗಾಥೆಯ, ಡೇಲಿಯಾ ಡೇಲಿಯಾ ಕುರ್ಡೇಲಿಯಾ, ದ್ವೀಪಯಾನಕ್ಕೆ ಕುರ್ಡೇಲಿಯಾ, ಲಕ್ಷದ್ವೀಪದ ಯಾನಕ್ಕೆ ಕುರ್ಡೇಲಿಯಾ, 10 ಅಂತರ ಅಷ್ಟೇ ಎತ್ತರ ಭವ್ಯ ಹಡಗಿನ ಹಂದರ, ಕತ್ತು ಹೊರಳಿಸಿ ದೂರ ದೂರ ಭೂಮಿ ಸುತ್ತ ಸುಳಿವ ಸಾಗರ, ಸಜಲ ಸಾಗರದಲೆಗಳ ಮೇಲೆ ಬಳುಕುತ ಬಾಗುತ ಸಾಗುವ ನೌಕೆ, ನಿಜ ಜೀವನ ಯಾನದ ಬಗೆಗೆ ತುಳುಕುತ ತುಂಬುತ ಬರಿದಾಗುವ ಬಯಕೆ, ದೇವಿ ಮಹಾತ್ಮೆಯ ನೋಡಿ ಸಮುದ್ರ ಮಥನವ ಮಾಡಿ, ಲಕ್ಷದ್ವೀಪವ ಕಂಡು ಮನಸೋ ಇಚ್ಛೆ ಉಂಡು, ಸಮುದ್ರ ತೀರದಿ ಮಿಂದು ಈಜು ಕೊಳೆದಲ್ಲಿ ನೆಂದು, ಮೇಜವಾನಿಯ ಮೆರೆದ ಪಟ್ಲಯಾನವಿದೆಂದು ಎಂತು ಮರೆಯಲಿ
ಆ ದಿನವ ನೆನೆ 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 ಸವಿಕ್ಷಣವ. ಯಕ್ಷ ಧ್ರುವವಿದು ಯಕ್ಷರ ಮೇಳ, ಅಕ್ಷರಾರ್ಥದಿ ಸುರಲೋಕವಿಹಾರ, ಗಾನ ಪಾನ ವಿಲಾಸ ವಿಭ್ರಮ, ಸ್ಥಾನಮಾನವ ಮೀರಿದ ಸಂಭ್ರಮ. ಹೆದ್ದೆರೆ ಏರಿ ತೂಗುವ ತೊನೆಯುವ, ಹದ್ದು ಮೀರದೆ ಕುಲು ಕಾಡುವ ಕುಣಿಯುವ, ಹಡಗಿನೊಡಲಲ್ಲಿ ವಿಶ್ವ ಕಂಡೆವು, ಕಡಲನಾಡಿಗೆ ಮರಳಿ ಬಂದೆವು, ವಿಶ್ವಬಾಂಧವರಾದೆವು, ಎಂತು ಮರೆಯಲಿ ಆ ದಿನವ ನೆನೆ 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 ಸವಿಕ್ಷಣವ. ಡೇಲಿಯ ಡೇಲಿಯ ಕುರ್ಡೇಲಿಯ, ದ್ವೀಪಯಾನಕ್ಕೆ ಕುರ್ಡೇಲಿಯ, ಲಕ್ಷದ್ವೀಪದ ಯಾನಕ್ಕೆ ಕುರ್ಡೇಲಿಯ. ಇದು ಒಂದು ಹಾಡು ತನ್ನಷ್ಟಕ್ಕೆ ಸ್ಫುರಿಸಿದ ಹಾಡನ್ನು ನಾವು ಬರೆದಂಥದ್ದು ನನ್ನ ಅನುಭವ. ಅದು ಈಗ ಇಲ್ಲಿ ಕುರ್ಡೇಲಿಯಾ ಎನ್ನುವ ಕ್ರೂಸಿನ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ನಾವು ಅಷ್ಟೂ ಮಂದಿಯೂ ಕೂಡ 10 ಅಂತಸ್ತಿನ ಕುರ್ಡೇಲಿಯಾ ಕ್ರೂಸಿನಲ್ಲಿ ಹೋದದ್ದು ಅಲ್ವಾ. ಈಗ ಚಂದ್ರಶೇಖರ್ ನೀವು ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದೀರಿ ಅಂತ ನನಗೆ ಗೊತ್ತುಂಟು. ಈ ಕುರ್ಡೇಲಿಯಾ ಕ್ರೂಸನ್ನು ನೀವು ಯಾವ ಬಗೆಯಲ್ಲಿ ಅದರ ಬಗ್ಗೆ ಒಂದು ವರ್ಣನೆಯನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದು? ನಾವು ಆ ಕ್ಯಾಪ್ಟನ್ನ ಕ್ಯಾಬಿನ್ ಒಳಗೆ ಹೋಗಿದ್ದೀವಿ. ಅಲ್ಲಿ 2 ಕ್ಯಾಪ್ಟನ್ನು, ಅದರ ಒಟ್ಟಿಗೆ ಒಂದು 4-5 ಜನ ಆ ವ್ಯವಸ್ಥೆಯಲ್ಲಿ ಇದ್ದರು. ಆ ಕ್ರೂಸಿನ ಎದುರು ಸುಮಾರು ಒಂದು 10 ಕಿಲೋಮೀಟರ್ ಅಷ್ಟು ದೂರ ಕಣ್ಣಿಗೆ ಯಾವುದು ಏನಿದೆ ಅಂತ ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ಅದರಲ್ಲಿ ಒಬ್ಬ ದೊಡ್ಡ ಒಂದು ದುರ್ಬೀನನ್ನು ಹಿಡ್ಕೊಂಡು ಕಂಟಿನ್ಯೂ ಆಗಿ ನೋಡ್ತಾ ಇರ್ತಾರೆ. ಯಾಕಂದ್ರೆ ಸಡನ್ ಯಾವುದಾದ್ರೂ ಒಂದು ಆಚೆ ಈಚೆ ಹಡಗಾಗ್ಲಿ ಸಣ್ಣ ದೋಣಿಯಾಗಿ ಬಂದ್ರೆ ಇದನ್ನು ಸಡನ್ ಆಗಿ ತಿರುಗಿಸ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ದೂರದಿಂದಲೇ ಅದನ್ನು ನೋಡ್ತಾನೆ ಹಡಗನ್ನು ಮುನ್ನಡೆಸ್ತಾರೆ. ಒಂದು 30-40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹಡಗು ಹೋಗುತ್ತಾ ಇರ್ತದೆ. 11 ಅಂತಸ್ತಿದೆ ಅದರಲ್ಲಿ. ಮೇಲಿದ್ದು ಸೇರಿ 11 ಅಂತಸ್ತಿದೆ. ದಿನಕ್ಕೆ ಅದಕ್ಕೆ 50,000 ಲೀಟರ್ ಡೀಸೆಲ್ ಬೇಕು. 50,000 ಲೀಟರ್ ಡೀಸೆಲ್ ದಿವಸಕ್ಕೆ ಬೇಕು. ಲೆಕ್ಕ ಹಾಕಿ 6 ದಿವಸಕ್ಕೆ ಆದರೆ ಅದು 3 ಲಕ್ಷ ಲೀಟರ್ ಡೀಸೆಲೇ ಬೇಕು. ನಾವೊಂದು ಇಮ್ಯಾಜಿನ್ ಮಾಡಿದರೆ ಸ್ಟಾಕ್ ಮಾಡೋದು, ಅದಕ್ಕೆ ಬೇಕಾದ ಟ್ಯಾಂಕಿನ ವ್ಯವಸ್ಥೆ ಇದೆ. ಅದು ಸ್ವಲ್ಪ ಹೆಚ್ಚೇ ಇರ್ತದೆ. ಅದರೊಟ್ಟಿಗೆ ಅದರಲ್ಲಿ 800 ರೂಮ್ ಇದೆ. 800 ರೂಮ್ ಇದೆ. 2-3 ಅಂತಸ್ತಿನಲ್ಲಿ ಇರಬೇಕು. ಹೌದು, 800 ರೂಮ್ ಇದೆ. ಅದರಲ್ಲಿ ನಾವು 640 ಜನ ಇದ್ರೆ 1,000 ಬೇರೆ ಪ್ಯಾಸೆಂಜರ್ಸ್ ಇದ್ರು. ಅದರಲ್ಲಿ 800 ಅದರಲ್ಲಿ ಸಿಬ್ಬಂದಿಗಳು ಇರುತ್ತಾರೆ. ಅದರದೇ ಸಿಬ್ಬಂದಿ 800 ಜನ ಇರ್ತಾರೆ. ಇಷ್ಟು ಜನರಿಗೆ ಒಂದು 6 ದಿವಸಕ್ಕೆ ಮಾತ್ರ ಅಲ್ಲ, ಒಂದು ವೇಳೆ ಒಂದು ಹಡಗು ಕೆಟ್ಟು ನಿಂತರೆ ಆ ದಿವಸಕ್ಕೆ ಬೇಕಾದ ಫುಡ್ಡಿನ ವ್ಯವಸ್ಥೆ ಬೇಕಲ್ಲ. ಅದಕ್ಕೆ ಹೆಚ್ಚುವರಿಯಾಗಿ ಒಂದು 2-3 ದಿವಸಕ್ಕೆ ಬೇಕಾಗುವಷ್ಟು ಎಲ್ಲ ವ್ಯವಸ್ಥೆ, ಅದು ಹಾಲು ಇರಬಹುದು, ತರಕಾರಿ ಇರಬಹುದು, ಮಾಂಸ ಇರಬಹುದು, ಹಣ್ಣು ಹಂಪಲು ಇರಬಹುದು, ಈ ಎಲ್ಲ ವ್ಯವಸ್ಥೆಗಳು ಅಷ್ಟು ಸ್ಟೋರ್ ಆಗಿರಬೇಕಾಗ್ತದೆ. ಅದರೊಟ್ಟಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬೇರೆನೇ ಬೇಕಾಗುತ್ತದೆ. ಇಷ್ಟು ಜನರಿಗೆ ಕುಡಿಯುವ ನೀರು. ಆದರೆ ನಮಗೆ ಸ್ನಾನ ಮಾಡಲಿಕ್ಕೆ, ಕೈ ತೊಳಿಲಿಕ್ಕೆ, ಮುಖ ತೊಳಿಲಿಕ್ಕೆ ಸಮುದ್ರದ ನೀರನ್ನೇ ಅದರಲ್ಲಿ ಡಿಸ್ಟಿಲ್ ಥರ ಮಾಡಿ ಉಪಯೋಗಿಸುವ ಮಾಡ್ತಾ ಇರ್ತದೆ. ಆ ವ್ಯವಸ್ಥೆ ಇರ್ತದೆ. ಈ ರೀತಿ ಆ ಹಡಗಿನಲ್ಲಿ ಇರ್ತದೆ. 11 ಅಂತಸ್ತಿನಲ್ಲಿ ಮೇಲೆ ಟ್ಯಾರಿಸ್ ಇದ್ದರೆ ಅದರ ಕೆಳಗಿನ ಅಂತಸ್ತಿನಲ್ಲಿ ಸೂಟ್ ರೂಮ್ ಥರ ಕೆಲವು ರೂಮ್ ಇದೆ. ಕೆಲವು ರೂಮ್ ಮತ್ತೆ ಕೆಳಗಿನ ರೂಮ್ಗಳಲ್ಲಿ ಒಂದು ಓಷನ್ ವೀಕ್ಷಣೆ ಹಾಗೆ ಇರ್ತದೆ. ಸಮುದ್ರದ ಬದಿಗೆ ಕಾಣುವಂಥ ರೂಮ್ ಬೇರೆ, ಸೆಂಟರ್ನಲ್ಲಿ ಬರುವ ರೂಮ್ ಇರುವಂಥದ್ದು. ಕೆಳಗಿನ 2 ಅಂತಸ್ತುಗಳಲ್ಲಿ ಇದೆ ನಮ್ಮ ಡೀಸೆಲ್ನ ಟ್ಯಾಂಕ್ ಇರುವಂಥದ್ದು ವ್ಯವಸ್ಥೆ. ಅದಕ್ಕಾಗಿ ಫುಡ್ಡಿಗೆ ಬೇಕಾದ ಸಂಬಂಧಪಟ್ಟ ಸ್ಟೋರೇಜ್ಗಳು ಅದೆಲ್ಲ ಕೆಳಗಿನ ಫ್ಲೋರ್ನಲ್ಲಿ ಇರ್ತದೆ. ಅಷ್ಟು ವ್ಯವಸ್ಥೆ ಉಂಟು. ಹೌದೌದು. ಅಲ್ಲ, ಅದರ ಒಟ್ಟಿಗೆ ಮೆಡಿಕಲ್ ಶಾಪ್ ಪ್ಲಸ್ ಹಾಸ್ಪಿಟಲ್ ಇರ್ತದೆ. ಇಷ್ಟು ಜನರಲ್ಲಿ ಯಾರಿಗಾದ್ರೂ ಏನು ತೊಂದರೆ ಆದರೆ ಹಾಸ್ಪಿಟಲ್ ಇದೆ. ಹೌದೌದು. ಏನು ತೊಂದರೆ ಆದರೂ ಅದಕ್ಕೆ ಬೇಕಾದಂತಹ ಡಾಕ್ಟರ್ಸ್, ಮೆಡಿಕಲ್ ಫೆಸಿಲಿಟೀಸ್ ಅಲ್ಲಿದೆ. ಇಲ್ಲದಿದ್ದರೆ ಒಂದು ವೇಳೆ ಏನಾದರೂ ತೊಂದರೆ ಆದರೆ ಬೇರೆ ಕಡೆ ಅಷ್ಟೊತ್ತಿಗೆ ತಗೊಂಡೋಗ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ಆ ಎಲ್ಲ ವ್ಯವಸ್ಥೆ ನಿಮಗೆ ಹೊರಗಿನ ಒಂದು ಜಾಗದಲ್ಲಿ ಏನು ಬೇಕಾಗುತ್ತದೆ ಅಂಥ ವ್ಯವಸ್ಥೆ ಎಲ್ಲವನ್ನಲ್ಲಿ ಮಾಡಲಾಗಿದೆ. ಅದೇ ಭಾಳ ವಿಶೇಷ ಅಂತ ಹೇಳಿದ್ರೆ ಸುಮಾರು 1-2 ಎಕರೆಯಷ್ಟು ಅಗಲದ ಕ್ರೂಸ್ ಅದು. ಅದರ ಉದ್ದನಿದೆ 700 ಫೀಟ್ ಉದ್ದ, 125 ಫೀಟ್ ಅಗಲ ಇದೆ. ಹೌದೌದು. ಅದೇ ಅದು ಸಮುದ್ರದ ಕೆಳಗೆ 1-2 ಅಂತಸ್ತು ಅಲ್ವಾ? 2 ಅಂತಸ್ತು. ಈಗ ನೀವು ಹೇಳಿದ ಸ್ಟೋರೇಜ್ ವ್ಯವಸ್ಥೆಗಳೆಲ್ಲ ಅಲ್ಲಿ ಉಂಟು. ಮತ್ತೆ ಆಮೇಲೆ ಅದರ ಸಿಬ್ಬಂದಿಗಳಿಗೆ ಬೇಕಾದ ಉಳ್ಕೊಳ್ಳುವ ವ್ಯವಸ್ಥೆಗಳು, ಮತ್ತೆ ರೂಮ್ಗಳು ಹಾಗೆ 8 ರೂಮ್ ಇದೆ. ಈಗ ನಾವು ಬಹುಶಃ 3ನೇ ಅಂತಸ್ತಿನಲ್ಲಿ ಇದ್ದದ್ದು. ಅದು ಸ್ವಲ್ಪ ಇದರ ಜಲಮಟ್ಟಕ್ಕೆ ಸರಿಯಾಗಿದ್ದಂಥ ರೂಮ್. ಆಮೇಲೆ 5ನೇ ಅಂತಸ್ತಿನಲ್ಲಿ
ಊಟದ ವ್ಯವಸ್ಥೆ ಅಲ್ವಾ? 3 ಕಡೆ ಊಟದ ವ್ಯವಸ್ಥೆ 3 ಕಡೆ. ನಮಗೆ ಮಾತ್ರ 2ರಲ್ಲಿ ಮಾತ್ರ ಅವಕಾಶ ಹೌದು, ಇತ್ತು. 10ನೇದು ಮತ್ತು ಹೌದು 5 ಹೌದು ಅಲ್ವಾ? 4 ಮತ್ತು ಸಸ್ಯಾಹಾರಿ ಮತ್ತು ಆಗ ಹೇಳಿದ್ದೀನಿ ಜೈನ್ ರೆಸ್ಟೋರೆಂಟ್. ಜೈನ್ ಫುಡ್ ಬೇರೆನೇ ಮಾಡಿದ್ರು ಅಲ್ಲ? ಅದು ಬೇರೆ ಸಪರೇಟ್ ಇದೆ. ಹೌದು. ಈಗ ದಿನೇಶ್ ಶೆಟ್ರೆ, ಈಗ ನಾವು ಅದು ನಮಗೊಂದು ಕಲ್ಪನೆ ಇತ್ತು, ಹಡಗೊಂದು ಸಾಮಾನ್ಯ ಇರಬಹುದು ಅಂತ ಹೇಳಿ ಅಲ್ವಾ? ಹೌದು. ಇಷ್ಟು ದೊಡ್ಡ ಹಡಗು, ಇಷ್ಟು ಜನ ಇರಬಹುದು, ಅದರಲ್ಲಿ 2,500-3 ಸಾವಿರ ಜನ ಹೋಗುವಷ್ಟು ಇರಬಹುದು ಎನ್ನುವುದು ನಮಗೆ ಅದರ ಒಳಗೆ ಹೋದ ಮೇಲೆ ಆದದ್ದು. ಖಂಡಿತ. ಈಗ ಮೊದಲನೇ ದಿವಸ ಆ, ಈಗ ನಾವು ಮಂಗಳೂರಿಂದ 31ಕ್ಕೆ ಹೊರಟಿದ್ದೇವೆ, ಸತ್ಯ ಅಲ್ವಾ? ಹ್ಮ್. ಟ್ರೈನಲ್ಲಿ ಹೋಗಿ 1ನೇ ತಾರೀಕಿಗೆ ಅಲ್ಲಿ ಹೋಗಿ ಅಲ್ಲಿಂದ ನಾವು ಪನ್ವೇಲ್ನಲ್ಲೇ ಇಳಿದು ಆಚೆ ಹೋದ್ದು, ಮತ್ತು 2-3 ಟ್ರೈನಲ್ಲಿ ಹೋಗಿದ್ದೇವೆ ನಾವು. ಈಗ ನಾವು ಕ್ರೂಸಿಗೆ ಎಂಟ್ರಿ ಆದೆವು. ಆಗ ನಿಮ್ಮ ಅನುಭವ ಏನು? ಮಂಗಳೂರಿನಿಂದ ನಾವು ಮುಂಬೈಗೆ ಮುಟ್ಟುವಾಗ ಯಾವತ್ತಿನ ಹಾಗಲ್ಲ, ಟ್ರೈನ್ ಎಲ್ಲರ ಟ್ರೈನು ಲೇಟು. ನಮಗೆ ಬಂಟರ ಭವನದಲ್ಲಿ ಕುರ್ಲದಲ್ಲಿ ಚಾ ತಿಂಡಿಯ ವ್ಯವಸ್ಥೆ ಮಾಡಿದ್ರು, ಅದನ್ನು ಸ್ವೀಕರಿಸಲಿಕ್ಕೂ ಟೈಮ್ ಸಿಗಲಿ. ಹೌದು ಹೌದು. ಅಲ್ಲ, ನಾವು ಇದರಲ್ಲಿ ಅಲ್ಲ, ನಾವು ಮತ್ಸ್ಯಗಂಧದಲ್ಲಿ ಹೌದು. ಮತ್ತೊಂದು ವಂದೇ ಭಾರತದಲ್ಲಿ ಹೋಗುವಾಗ ಒಬ್ಬೊಬ್ಬರ ಮುಖ ತಡಾದ ಕಾರಣ ಒಂದೊಂದು ರೀತಿ ಇತ್ತು. ಅಂದ್ರೆ ತಡ ಮಾತ್ರ ಬೆಳಗಿನ ಚಾ ತಿಂಡಿ ಇಲ್ಲ ಏನು ಅಂತ. ಆದರೆ ಯಾವ ಒಂದು ಪರಿವರ್ತನೆ ಆ ಒಂದು ಹಡಗು ಮಾಡಿತ್ತು ಅಂತ ಕೇಳಿದರೆ, ಒಳಗೆ ಪ್ರವೇಶ ಮಾಡುವಲ್ಲಿವರೆಗೂ ಅಲ್ಲಿ ಎಲ್ಲವೂ ನಮಗೊಂದು ರೀತಿಯ ಗೊಂದಲಮಯವಾಗಿತ್ತು. ಒಳಗೆ ಹೋಗಿ ಅಲ್ಲಿ ಒಂದು ಅವರು ಆತಿಥ್ಯ ಕೊಡುವಾಗ ಆರಂಭಕ್ಕೆ ನಮಗೆ ಅವರ ಊಟದ ಸಮಯ ಕಳೆದು ಹೋಗಿ ನಮಗೋಸ್ಕರ ಕೊಟ್ಟದವರು. ಆದರೆ ಒಳಗೆ ಹೋಗಿ ಒಂದು ಗಂಟೆಯಲ್ಲಿ ಎಲ್ಲರ ಮುಖದ ಭಾವ ಒಂದೇ ಆಯ್ತು. ಅಂದ್ರೆ ಅಂತ ಪರಿವರ್ತನೆಗಳು, ಅಂತ ಒಳ್ಳೆಯ ವ್ಯವಸ್ಥೆಗಳು ಮಾತ್ರ ಅಲ್ಲ, ಈಗೂ ಒಂದು ಹಡಗು ಇರ್ತದಲ್ಲ ಅನ್ನುವಂಥ ಆಶ್ಚರ್ಯ ನಮ್ಮಲ್ಲಿ ಉಂಟು ಮಾಡಿತು. ಮಾತ್ರವಲ್ಲ, ಇಷ್ಟು ಮಂದಿ ಬೇರೆ ಬೇರೆ ವಿಭಾಗದವರು ಎಲ್ಲ ಸೇರಿದ್ರು, ಉದ್ಯಮಿಗಳು, ಕೃಷಿಕರು ಮಾತ್ರ ಅಲ್ಲ, ಬೇರೆ ಬೇರೆ ರಂಗತಂಡದವರು ಎಲ್ಲರೂ ಒಟ್ಟಾಗುವಾಗ ನಮ್ಮ ಮನಸ್ಸು ಬದಲಾಗಿ ಎಲ್ಲರೂ ನಾವು ಒಂದೇ ಅಂತ, ಅಂದ್ರೆ ಒಂದು ಏಕ ಜಗತ್ತಿನ ಅನುಭವ ಆ ಒಂದು ಹಡಗು ನಮಗೆ ಕೊಟ್ಟಿದೆ ಅಂತ ಹೇಳಿ ಭಾರತ ಜೋಡುವ ಕಾರ್ಯಕ್ರಮ. ಖಂಡಿತ, ನಿಜವಾಗಿ. ಈಗ ಸುಲೋಚನಾ ಭಟ್ರೆ, ಈಗ ನಿಮಗೆ ಬಹುಶಃ ಮನೆಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು, ನೀವೆಲ್ಲ ಒಂದೇ ಭಾರತದಲ್ಲಿ ಹೋದದ್ದು ಅಲ್ವಾ? ಅಲ್ಲಿ ಹೋಗಿ ಅಲ್ಲಿಯೂ ಸ್ವಲ್ಪ ತಡ ಆದದ್ದು, ಮತ್ತೆ ಅಲ್ಲಿ ಮುಟ್ಟಿದ್ದು, ಆದ ಒಂದು ಕಷ್ಟಗಳು ಮತ್ತು ಒಂದು ಪರಿಹಾರ ಆದ ರೀತಿ ಸ್ವಲ್ಪ ಅದರ ಬಗ್ಗೆ ಹೇಳಿ. ಅಂದರೆ ಇಲ್ಲಿಂದ ಗೋವಾದಿಂದ ಮುಂಬೈಗೆ ಹೊರಡುವ ಟ್ರೈನೇ ತುಂಬ ಲೇಟು. 3:30ಗೆ ಹೊರಡುವಂಥ ಟ್ರೈನ್ ನಾವಲ್ಲಿ ಕಾದು 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 ರಾತ್ರಿ 9:30 ಗಂಟೆಗೆ ಹೊರಟದು. 9:30 ಗಂಟೆಗೆ ಹೊರಟದು. ಆದರೆ ನೆಕ್ಸ್ಟ್ ಡೇ ಸರ್ ಹೇಳಿದಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಇಲ್ಲ, ಮತ್ತು ಟ್ರೈನಲ್ಲಿ ಎಂಥದ್ದು ಒಂದು ವಡಾಪಾವು ಎಂಥದ್ದು ಸಿಕ್ಕಿದ್ದನ್ನೇ ಎಲ್ಲರೊಟ್ಟಿಗೆ ಹಂಚಿಕೊಂಡು ತಿಂದದ್ದು. ಮಧ್ಯಾಹ್ನ ಇಲ್ಲಿ ಬಂದ ಮೇಲೆ ಕೂಡ ಒಳಗೆ ಬೋರ್ಡಿಂಗ್ ಪಾಸ್ ಸಿಕ್ಕಲಿಕ್ಕೆ, ಒಳಗೆ ಹೋಗಲಿಕ್ಕೆ ತುಂಬ ಒದ್ದಾಟ ಆಯಿತು. ಎಲ್ಲರ ಮುಖವು ಬಾಡಿ 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 ಇದರ ಥರ ಆಗಿತ್ತು. ಹೇಗಾದರೂ ಒಂದು ಒಳಗೆ ಹೋದರೆ ಸಾಕು ಅಂತಾಯಿತು. ಒಳಗೆ ಹೋದ ಕೂಡಲೇ ಅಲ್ಲಿ ಅನೌನ್ಸ್ ಮಾಡಿದರು, ಲಂಚ್ ಟೈಮ್ ಮುಗಿಲಿಕ್ಕೆ ಆಯಿತು, ಊಟ ಮಾಡದವರು ಬೇಗ ಬಂದು ಊಟ ಮಾಡಿಕೊಳ್ಳೆ. ನಾವು ಲಗೇಜಲ್ಲಿ ಒಂದು ಬದಿಯಲ್ಲಿಟ್ಟು ಶುರುವಿಗೆ ಊಟಕ್ಕೆ ಹೋದು. ಆ ಊಟ ತಿಂದ ಮೇಲೆ ನಾವು ಒಂದು ಸರಿ ನಮ್ಮ ಸ್ವರೂಪಕ್ಕೆ ನಾವು ಬಂದೆವು. ಅಷ್ಟು ತನಕ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಅದು ಯಾರ್ದೂ ತಪ್ಪಲ್ಲ, ಯಾರದು ತಪ್ಪಲ್ಲ. ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋದೆವು. ಮತ್ತು ಫಸ್ಟ್ ಡೇ ನಾವು ಹೋಗುವಾಗ ಇದು ಇಷ್ಟು ದೊಡ್ಡ ಹಡಗು, ಅದು ಇಂಥ ಫ್ಲೋರಲ್ಲಿ ಇದು ಹೇಳ್ತಾರೆ, ಇಂಥ ಫ್ಲೋರಲ್ಲಿ ಇದು ಹೇಳ್ತಾರೆ, ನಾವು ಹೇಗೆ ಹುಡ್ಕೊಂಡು ಹೋಗೋದು ಹಾಗೆ ಅಂತ ನಮಗೆ ಒಂಥರ ಆಂಗ್ಸೈಟಿ ಇತ್ತು. ಆದರೆ ಒಂದೇ ದಿವಸದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿ ಒಂದೊಂದು ಫ್ಲೋರಲ್ಲಿ ಏನೇನು ಉಂಟು ಅಂತ ನಾವು ಪಕ್ಕ ಕಲ್ತುಕೊಂಡೆವು. ಹಾಗಾಗಿ ನಮಗೆ ರೂಮ್ಮೇಟ್ ಒಟ್ಟಿಗೆ ಇಲ್ಲದಿದ್ದರೂ ಕೂಡ ನಾವೇ ಸ್ವತಃ ಎಲ್ಲ ಕಡೆಯಲ್ಲಿ ಹೋಗಿ ಒಂದು ನೋಡಿ ಎಂಜಾಯ್ ಮಾಡುವಂಥ ಆ ಒಂದು ಕೆಪಾಸಿಟಿ ನಮಗೆ ಬಂತು. ಗೈಡ್ ಬೇಕಂತಿಲ್ಲ, ಗೈಡ್ ಎಲ್ಲಿ ಇದ್ರೂ ಕೂಡ ನಾವು ನಮ್ಮಷ್ಟಕ್ಕೆ ಹೋಗಿ ಒಂದು ಎಂಜಾಯ್ ಮಾಡ್ಬೋದು, ಯಾರ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಅಂತ ಆ ಒಂದು ಕೆಪಾಸಿಟಿ ನಮಗೆ ಬಂತು. ಅದು ನಮಗೆ ಒಂದು ತುಂಬ ಖುಷಿ ಆಯ್ತು ಅದು. ಶೋಭಾ, ಈಗ ನೀವು ಕೂಡ ಹಾಗೆ ಒಂದು ಗುಂಪಿನಲ್ಲಿ ಹೋದವರು, ಮನೆಯಿಂದ ಬೇರೆ ಯಾರಿಲ್ಲ ನಿಮ್ಮ ಜೊತೆ, ಆದರೆ ಇಷ್ಟು ಮಂದಿ ಎಲ್ಲ ಅಣ್ಣ ತಮ್ಮಂದಿರಾಗಿ ಜೊತೆಯಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ. ಹೋಗುವಾಗ ಒಂದೇ ಭಾರತದಲ್ಲಿ ಹೋಗುವಾಗ ಆ ಕಷ್ಟ ಏನು ಅಂತ ಅವರು ಹೇಳಿದರು. ನೀವು ಅದೇ ಟ್ರೈನಲ್ಲಿ ಇದ್ದವರು. ಈಗ ಮುಂಬೈಗೆ ಮುಟ್ಟಿ ನೀವೊಂದು ಕ್ರೂಸಿಗೆ ಹೋಗುವಂತಹ ಸಂದರ್ಭ, ಏರ್ಪೋರ್ಟಿಗೆಲ್ಲ ಹೋದದ್ದು ಗೊತ್ತುಂಟು ನಿಮಗೆ. ಆದರೆ ಹಡಗಿನಲ್ಲಿಯೂ ಹೀಗೆ ಇರ್ಬೋದು ವ್ಯವಸ್ಥೆ ಅಂತ ಇತ್ತಾ, ಗೊತ್ತಿತ್ತಾ, ಹೇಗೆ? ಇಲ್ಲ, ಆ ಅನುಭವಕ್ಕಾಗಿ ನಾನು ಬಂದಿದ್ದೆ. ಹಾಗೆ ಹೇಗಿತ್ತು ವ್ಯವಸ್ಥೆಯಲ್ಲಿ?
ಹೋಗುವಾಗ ಅಂದರೆ ನಾನು 8:30ಗೆ ವಂದೇ ಭಾರತಂ ಇದು ಟ್ರೈನಲ್ಲಿ ಗೋವಾದ ಮುಟ್ಟಿದ್ದೇವೆ. ಗೋವಾದಿಂದ ಕೂಡ ಈಗ ದಿನೇಶ್ ಸರ್ ಹೇಳಿದ ಹಾಗೆ ಎಲ್ಲ ಟ್ರೈನುಗಳು ಕೂಡ ತಡವಾಗಿರುವ ಕಾರಣ ಸ್ವಲ್ಪ ಎಲ್ಲ ಅಲ್ಲಿ ಅಸ್ತವ್ಯಸ್ತ ಸ್ವಲ್ಪ ಆಗಿದ್ದು ನಿಜ. ಆದರೆ ನಾನು ಮೊದಲಿಗೆ ಹೇಳೋದೇನಂತ ಹೇಳಿದರೆ, ಇಷ್ಟೊಂದು ಮಂದಿಗಳನ್ನು ಅಂದರೆ ನಮ್ಮ 5 ಬೆರಳು 5 ಥರ ಇರ್ತದೆ, ಒಬ್ಬೊಬ್ಬರು ಅಭಿಪ್ರಾಯಗಳು ಒಬ್ಬೊಬ್ಬರದ್ದು ಮನಸ್ಥಿತಿ ಬೇರೆ ಬೇರೆ ಇರ್ತದೆ. ಇಷ್ಟೂ ಜನರನ್ನು ಒಟ್ಟು ಮಾಡಿಕೊಂಡು ಆ ಒಂದು ಸಮಯ ಪರಿಪಾಲನೆ ಮಾಡಿಕೊಂಡು ಹೋಗಿ ಅಲ್ಲಿ ನಮ್ಮನ್ನೊಂದು ಇದು ಯಾವುದೇ ಒಂದು ಕಷ್ಟಕರ ಆಗದೆ, ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಬಂದ ಕೂಡಲೇ ಎಲ್ಲರೂ ಕೇಳೋದು ಯಾರು? ಪ್ರದೀಪ್ ಆಳ್ವರನ್ನು ಅಥವಾ ಸತೀಶ್ ಶೆಟ್ಟರನ್ನು ಅಥವಾ ಮೋಹನ್ ರೈಯನನ್ನು. ಅವರಿಗೆ ಅಷ್ಟು ಜನರಿಗೂ ಅವರಿಗೆ ಆನ್ಸರ್ ಕೊಡಲಿಕ್ಕೆ. ಆದರೆ ಅವ್ರನ್ನ ನಾನು ಮೊದಲಿಗೆ ಅವರಿಗೆ ಹೇಳೋದೇನಂತ ಹೇಳಿದರೆ, ಅವರಿಗೆ ಧನ್ಯವಾದವನ್ನು ಹೇಳಲೇಬೇಕು. ಯಾಕಂತ ಹೇಳಿದರೆ ನಮಗೆ 4 ಜನರಲ್ಲೇ 4 ಕ್ವಶನ್ ಬಂದಾಗ ನಮ್ಗೆ ಆನ್ಸರ್ ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ, ಕೋಪ ಬರ್ತದೆ. ಆದರೆ ಅವರು ಅಷ್ಟು ತಾಳ್ಮೆಯಿಂದ ಎಲ್ಲೋ ಏನೋ ಒಂದು ನಮಗೆ ಸಮಸ್ಯೆ ಆಗದಾಗೆ ಬೋರ್ಡಿಂಗ್ ಕಾರ್ಡ್ ತೆಗಿಬೇಕಿದ್ರೆ ಬಹಳ ಕಷ್ಟ ಆಯ್ತು. ಬೋರ್ಡಿಂಗ್ ಕಾರ್ಡ್ ಆತಂಕ ಅಂತ ಹೇಳಿದ್ರೆ ಅದು ಯಾವುದು ನಮ್ಮ ಆಧಾರ್ ಕಾರ್ಡಿಂದ ಸ್ವಲ್ಪ ಎಲ್ಲರಿಗೂ ಪ್ರಾಬ್ಲಮ್ ಆಗಿರ್ಬೋದು. ಯಾವುದೋ ಹುಟ್ಟಿದ ದಿನಾಂಕ ಹೆಚ್ಚು ಕಡಿಮೆ ಆಗಿ ಆ ಎರರ್ ಬಂದಿರಬಹುದು, ಏನು ಗೊತ್ತಿರಲಿಲ್ಲ. ಒಂದು ಮಕ್ಕಳೆಲ್ಲ ತುಂಬಾ ಉಪಕಾರ ಆತಂಕಕ್ಕೆ ಅವರು ಹೇಳಿದ್ದಾರೆ, ಹಿಂದಿನ ದಿನ ಪಟ್ಲ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಆತಂಕ ಯಾರೂ ಪಡುವ ಅವಶ್ಯಕತೆ ಇಲ್ಲ ಅಂತ. ಆದರೆ ಒಬ್ಬೊಬ್ಬರೇ ಒಂದೊಂದು ಇದು ಕೊಟ್ಟ ಕೂಡಲೇ ನಮ್ಮದಾಗಲಿಲ್ಲ, ಬೋರ್ಡಿಂಗ್ ಪಾಸ್ ಬರಲಿಲ್ಲ ಅಂತ ಹೇಳುವಾಗ ನಮಗೊಂಥರ ಆತಂಕ ಉಂಟಾಗ್ತದೆ. ನಿಜವಾಗಿ ಆತಂಕ ಪಡಬಾರ್ದಂತಲೇ ಎಲ್ಲವನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಏನು ಬೋರ್ಡಿಂಗ್ ಪಾಸ್ ತಕೊಂಡು ಹೋಗಿ ಅಲ್ಲಿ ಒಂದು ಲೇನಲ್ಲಿ ಕೂತ್ಕೊಂಡು ಆಮೇಲೆ ನಾವು ಕ್ರೂಸಿಗೆ ಹೋದಂತಹ ಒಂದು ಸನ್ನಿವೇಶ, ಇದರ ಬಗ್ಗೆ ಇನ್ನು ಮಾತಾಡುವ. ನಮ್ಮಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಉಂಟು ಈ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಕ್ರೂಸಿಗೆ ಸಂಬಂಧಪಟ್ಟ ಹಾಗೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ನಾವು. ಚಂದ್ರಶೇಖರ್, ಈಗ ಡೇ 1ನಲ್ಲಿ ನಮಗೆ ಪ್ರಯಾಣದ ಆಯಾಸ ಇತ್ತು, ಕೆಲವರು ನಿದ್ರೆ ಮಾಡಿ ಕೂಡ ಇರಲಿಕ್ಕಿಲ್ಲ. ಆದರೆ ಕ್ರೂಸಿಗೆ ಹೋದ ತಕ್ಷಣ ಆಯಾಸ ಎಲ್ಲಿ ಹೋಯಿತು ಅಂತಿಲ್ಲ ಅಲ್ವಾ? ಒಂದು ಡ್ರಿಲ್ ಕೂಡ ಮಾಡಿದರು, ಹೇಗೆ ಅಲ್ಲಿ ಸೇಫ್ಟಿ ಡ್ರಿಲ್ ಹೇಗೆ ಉಂಟು ಎನ್ನುವುದನ್ನು ಕೂಡ ನಮ್ಮನ್ನೆಲ್ಲ ಕರೆದು ಮಾಡಿದರು. ಅದು 5ನೇ ಅಂತಸ್ತಿನಲ್ಲಿ ಒಂದು ವಾಕಿಂಗ್ ಏರಿಯಾ ಉಂಟು, ಸುತ್ತ ಹೋಗುವಂಥದ್ದು ಅಲ್ವಾ? ಅದನ್ನೆಲ್ಲ ನಾವು ನೋಡಿದೆವು. ಸಾಮಾನ್ಯ ಒಂದು ಊಟ ಎಲ್ಲ ಆಗಿ ಬರುವಾಗ ಒಂದು 5 ಗಂಟೆ ಆಗಿದೆ ನಮಗೆ ಅವತ್ತು ಅಲ್ವಾ? ಆ ಒಂದು ಸನ್ನಿವೇಶ ನಮ್ಮವರೆಲ್ಲ ಹೇಗೆ ಅವತ್ತು ಅದನ್ನು ಕಳೆದರು ಆ ದಿವಸವನ್ನು? ಅಲ್ಲ, ದೊಡ್ಡ ಹಡಗುಗಳಲ್ಲಿ ನೀವು ಹೇಳಿದಾಗೆ ಡ್ರಿಲ್ಲಿಂಗ್ ಅಂತ ಏನಿದೆಯಲ್ಲ, ಗೊತ್ತಿಲ್ಲದೆ ಹೇಳದೆ ಕೇಳದೆ ಸೈರನ್ ಆಗ್ತದೆ. ಅದು ಬೇಕಂತಲೇ ಅವರು ಮಾಡ್ತಾರೆ. ಆ ಸೈರನ್ನಲ್ಲಿ ನಾವು ಹೆದರಿ ಆಚೆ ಈಚೆ ಓಡುವಂಥದ್ದು ಅಂಥದ್ದೆಲ್ಲ ಆಗ್ತದೆ. ಇದರಲ್ಲಿ ಅದೆಲ್ಲ ಮಾಡಲಿಲ್ಲ. ಅವರು ತಿಳಿಸಿಕೊಟ್ಟಿದ್ದಾರೆ, ನಾವು ಒಂದು ವೇಳೆ ಏನಾದರೂ ಹಡಗಿಗೆ ತೊಂದರೆ ಆದಾಗ ಏನು ಮಾಡಬೇಕು ಅನ್ನೋದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಎಲ್ಲ ಹಡಗಿನಲ್ಲಿ ಇರುವಂಥದ್ದೇ, ಕೆಲವದರಲ್ಲಿ ಸ್ವಲ್ಪ ವ್ಯವಸ್ಥೆ ಬೇರೆ ಇರ್ತದೆ. ಆದರೆ ಆ ವ್ಯವಸ್ಥೆ ಹೇಗಿತ್ತಂದರೆ, ಒಂದು ಇಡೀ ಹಡಗಿನ ಹೊರ ರೌಂಡ್ನಲ್ಲಿ ಒಂದು 6 ಫೀಟ್ ಅಗಲದ ಒಂದು ಟ್ರ್ಯಾಕ್ ಇತ್ತು. ಒಂದು ಎಲ್ರಿಗೂ ಬೇಕಾದರೆ ವಾಕಿಂಗ್ ಮಾಡೋವರಿಗೆ ಒಂದು ಪೂರ್ಣ ಒಂದು ವ್ಯವಸ್ಥೆ ಇದ್ದದನ್ನು ನಾವು ನೋಡಿದ್ದೇವೆ. ಮತ್ತು ನಮಗೆ ಫಸ್ಟ್ ದಿವಸ ಒಂದು ಬಿಟ್ಟರೆ ಮತ್ತೆ ಉಳಿದ ದಿವಸ ನಮ್ಗೆ ಯಾರು ಬೇಕಂತ ಇರಲಿಲ್ಲ. ಎಲ್ಲಿ ಊಟ ಅದು ನಮ್ಗೆ ಗೊತ್ತಾಗ್ತಿತ್ತು. ಒಂದು ಕ್ಯಾಬಿನ್ ಕಾರ್ಡ್ ಕೊಡ್ತಾರೆ, ಆ ಕಾರ್ಡ್ನಲ್ಲಿ ದುಡ್ಡು ಹಾಕಿದ್ರೆ ಯಾವ ಹೊತ್ತಿಗೆ ಹೋಗಿ ಬರ್ಬೋದು. ಆ ಕಾರ್ಡ್ನಿಗೆ ದುಡ್ಡು ಹಾಕಿದ್ರೆ ನೀವು ಏನು ಬೇಕಾದ್ರೆ ಒಳಗೆ ಹೋಗಿ ಪರ್ಚೇಸ್ ಮಾಡಬಹುದು, ಎಲ್ಲಿ ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡಬಹುದು. ಆ ಕಾರ್ಡನ್ನು ಒಂದು ಕಿಸೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕಷ್ಟೇ. ಅದೊಂದು ಚೈತನ್ಯ ಪಾನೀಯ ತಗೊಳ್ಳುವವರಿಗೆ ಕೂಡ ಖುಷಿಯಾಗ್ಲಿಕ್ಕೆ ಕಾರಣ ಇದೆ. ಯಾರಿಗೂ ಅಲ್ಲಿ ಏನು ಬೇಕೋ ಅದು ಬೇಕಾದಾಗಿ ಸಿಗ್ತದೆ. ಅದು ಊಟೋಪಚಾರ ಇರಲಿ, ಚಾ ಕಾಫಿಯ ಸಂದರ್ಭದಲ್ಲಿ ಚಾ ಕಾಫಿಯ ವ್ಯವಸ್ಥೆ ಇರಲಿ, ಅಥವಾ ಕ್ಯಾಸಿನೋ ಇತ್ತು, ತಮಗೆ ಗೊತ್ತಿಲ್ಲ ಅಲ್ಲಿ, ಅದಕ್ಕೆ ಸ್ಪಾ ಇತ್ತು. ಅಲ್ಲಿ ಹೋಗೋರು ಅಲ್ಲಿ ಪರ್ಚೇಸ್ ಮಾಡುವವರಿಗೆ ಪರ್ಚೇಸ್ಗೆ ಒಂದು ವ್ಯವಸ್ಥೆ ಇತ್ತು. ಆದ್ರಿಂದ ಅದು ಯಾರ ಅಗತ್ಯನೂ ಇರಲಿಲ್ಲ, ಬೇಕಾದ ಹಾಗೆ ನಮಗೆ ಅಲ್ಲಿ ಬೇಕಾದಾಗ ಸಿಕ್ತಿತ್ತು. ಕಷ್ಟ ಅಂತ ಎಲ್ಲೂ ಆಗಲಿಲ್ಲ. ಈಗ ದಿನೇಶ್ ಶೆಟ್ರೆ, ನೀವೊಬ್ಬರು ಕಲಾವಿದರಾಗಿ ಹೋದದ್ದು, ಯಕ್ಷಗಾನ ತಂಡದ ಕಲಾವಿದರಾಗಿ ಹೋದದ್ದು. ಮೊದಲ ದಿವಸ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆಲ್ಲ ವ್ಯವಸ್ಥೆ ಇತ್ತು. ಮರು ದಿವಸ ನಿಮ್ಮ ಪ್ರದರ್ಶನ ಸತ್ಯ ಅಲ್ವಾ? ದೇವಿ ಮಾತ್ಮೆ ಆ ದಿವಸ. ಹೌದು. ಮೊದಲ ದಿವಸ ಕೂಡ ಸ್ಟೇಜ್ ಬಹಳ ಒಳ್ಳೆಯ ಒಂದು ರಂಗಮಂದಿರದು, ಅತ್ಯಾಧುನಿಕ ರೀತಿಯದ್ದು ಸಹಕರಣೆ, 2 ಅಂತಸ್ತುಗಳದ್ದು. ಅಲ್ಲಿ ನಾವೊಂದು ಡ್ಯಾನ್ಸ್ ಡ್ರಾಮಾ ಏನೋ ನೋಡಿದ್ದೇವೆ ಆ ದಿವಸ ಅಲ್ವಾ? ಅದು ಇದು
ಬಲ್ಲೆ ಬಲ್ಲೆ ಬಲಿ ಬಲಿ ಪಂಜಾಬಿ ಪಂಜಾಬಿ ಇದು ಡ್ರಾಮಾ ಚೆನ್ನಾಗಿತ್ತು. ಹೌದು, ಭಾಳ ಒಳ್ಳೆದಾಗಿತ್ತು. ಭಾಳ ಪರ್ಫೆಕ್ಷನ್ ಇದ್ದದ್ದು. ಹೌದು ಹೌದು. ಅಲ್ಲಿ ಏನಾದರೂ ಕಾರ್ಯಕ್ರಮ ಆಗ್ತಾ ಇರ್ತದೆ ಅವರದ್ದು, ನಮಗೆ ಬೇಕಿದ್ದರೆ ಹೋಗಿ ನೋಡ್ಬೋದು. ನಾವು ಕೆಲವರು ಅದನ್ನು ನೋಡಿದ್ದೇವೆ, ಕೆಲವರು ನಮಗೋಸ್ಕರವೇ ಮರುದಿವಸ ಅದನ್ನು ಮಾಡಿದರು. ಆದರೆ ನೀವು ಮರುದಿವಸ ಅಂದರೆ 2ನೇ ತಾರೀಕಿಗೆ ಯಕ್ಷಗಾನದ ಪ್ರದರ್ಶನದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನೀವು ಇರಬೇಕಾದದ್ದು. ಸತ್ಯ. ಈಗ ಮೇಕಪ್ ಮಾಡಬೇಕು, ನಮ್ಮ ಹಾಗೆ ಗ್ರೀನಿಂಗ್ ವ್ಯವಸ್ಥೆಗಳೆಲ್ಲ ಅಲ್ಲಿ ಇಲ್ಲ, ಸಿಗ್ತದೋ ಇಲ್ವೋ ಅಂತ ಇಲ್ಲ. ಮತ್ತು ಬಹಳ ವ್ಯವಸ್ಥೆ, ಒಂದು ಕಸವನ್ನಾದರೂ ತೆಗೆದು ಸಮುದ್ರಕ್ಕೆ ಬಿಸಾಡುವಂಥ ಇಲ್ಲ ಅಲ್ವಾ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳುಂಟು. ಮತ್ತು ಮೊದಲೇ ಹೇಳಿದ್ದಾರೆ ಕಬ್ಬಿಣದ ವಸ್ತುಗಳು ಕೊಂಡು ಹೋಗ್ಲಿಕ್ಕೆ ಇಲ್ಲ ಅಲ್ವಾ, ದೊಡ್ಡ ದೊಡ್ಡ ಕಿರೀಟಗಳೆಲ್ಲ ಹೇಗೆ ಕೊಂಡು ಹೋಗ್ತದೆ ಅಂತ ಧಾವಂತ ಇತ್ತು. ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿದೆ. ಆ ಒಂದು ಎಲ್ಲ ವಿಚಾರಗಳನ್ನು ಕೂಡ ಕಷ್ಟಗಳನ್ನೆಲ್ಲ ಎದುರಿಸಿ ಪ್ರದರ್ಶನವನ್ನು ಅವತ್ತು ಮಾಡಿದ್ದೀರಿ. ಆ ದಿವಸದ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಹೇಳಿ. ಮೊದಲನೇ ದಿವಸ ನಮಗೆ ಇಡೀ ವೇಷಧಾರಿಗಳಿಗೆ ಏನು ಅಂತ ಕೇಳಿದರೆ ಈ ಚೌಕಿ ಅಂತ ಹೇಳ್ತೇವೆ, ಎಷ್ಟು ಜಾಗ ಇದ್ರೂ ಸಾಕಾಗೋದಿಲ್ಲ. ಸಣ್ಣ ಸಣ್ಣ ರೂಮ್ಗಳಲ್ಲಿ ನಾವು ಮೇಕಪ್ ಮಾಡಬೇಕು, ಮಾತ್ರ ಅಲ್ಲ ಇಷ್ಟು ಮಂದಿಗೆ ಕಟ್ಟಿಕೊಳ್ಬೇಕು. ಯಾಕಂದರೆ ಕಟ್ಟಲಿಕ್ಕೆ ಅಂತ ಪ್ರತ್ಯೇಕ ಜನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ನಿಮಿಷ, ಒಂದು ಕಾಲರ್ ಇದ್ದಾರೆ. ಹಲೋ ಹಲೋ, ರತ್ನಕ್ಕ ನಮಸ್ತೆ. ರತ್ನಾವತಿ ಬೈಕಾಡಿ ಮಾತಾಡ್ತಾ ಇದ್ದಾರೆ. ಇದು ಕ್ರೂಸದ ಅನುಭವ ಬನ್ಲಿ. ತುಳುಟತೆ ತುಳುಟ್ಲ ಕನ್ನಡ ಬನ್ಲಿ, ಕನ್ನಡ ನಿಮ್ಮ ಅನುಭವ ಹೇಳಿ. ನಾನು ರತ್ನಾವತಿ ಜೆ ಬೈಕಾಡಿ. ತುಂಬಾ ಕೆಲಸದ ಒತ್ತಡ ಇದ್ದ ಕಾರಣ 30 ತಾರೀಕಿಗೆ 31 ತಾರೀಕಿಗೆ ಹೊರಡುವಾಗ ಸಹ ನನ್ಗೆ ಒಂದು ಖುಷಿಯಲ್ಲಿ ನಾನು ಹೊರಡ್ಲಿಲ್ಲ. ಅಷ್ಟು ದೂರ ಹೋಗ್ಬೇಕಲ್ಲ, ಇಷ್ಟು ದಿವಸ ಉಂಟಲ್ವಾ, ಹೇಗೆ ಏನು ಎಂತಾಗ್ತದೆ, ಆರೋಗ್ಯ ಏನಾಗ್ತದೋ ಅಂತ. ಆದ್ರೆ ನಾನು ಈಗ ಇನ್ನೂ ಕ್ರೂಸ್ ಇಂದ ಹೊರಗೆ ಬರ್ಲಿಲ್ಲ ಸರ್. ಕ್ರೂಸಿನ ಒಳಗೆ ಒಂದು ಆಹಾರದ ಒಂದು ಭಾರಿ ಆರೋಗ್ಯಕರ ಆಹಾರ ತಿಂದಿದ್ದೇನೆ ಅಷ್ಟು ದಿನ ಸಹ. ನಮ್ಗೆ ಬೇಕಿದ್ದದು ಎಷ್ಟು ಬೇಕಾದ್ರೂ ಬಹಳ ಖುಷಿ ಪಡ್ತೇನೆ. ಇಡೀ ಸಮುದ್ರದ ಮಧ್ಯದಲ್ಲಿ ನಮ್ಮ ಹಡಗು ಇದೆ ಅಂತ ಹೇಳಿದ್ರೆ, ಕ್ರೂಸ್ ಇದೆ ಹೇಳಿದ್ರೆ, ಅದೊಂದು ನೀರು 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 ಅದರ ಮಧ್ಯದಲ್ಲಿ, ಅದನ್ನು ಒಂದು ಖುಷಿ ಬೇರೆ. ನಾನು ಹೋದದ್ದು ಒಳ್ಳೇದು ಆಯ್ತು ಅಂತ ನನ್ಗೆ ಬರುವಾಗ ಅಷ್ಟು ಖುಷಿಯಿಂದ ನಾನು ಹಿಂದೆ ಬಂದಿದ್ದೇನೆ. ಒಳ್ಳೇದಾಯ್ತು ಅಂತ ಅನಿಸುತ್ತೆ ನಿಮಗೆ ಅಲ್ವಾ? ಅಲ್ಲ, ಹೋದದ್ರ ಬಗ್ಗೆ ಸಂತೋಷ ಉಂಟು ನಿಮಗೆ? ಸಂತೋಷ, 100ಕ್ಕೆ 100 ಸಂತೋಷ ಇದೆ ಸರ್. ಅದು ಒಳಗಿಂದ ನೋಡಿ, ಕ್ರೂಸ್ ನ ಒಳಗೆ ಹೋಗಿ ನನ್ಗೆ ಗೊತ್ತಿಲ್ಲ. ಇಲ್ಲಿ ಪಣಂಬೂರು ಬಂದರಿಗೆ ಏನೋ ಪುಸ್ತಕದೊಂದು ಬಂದಾಗ, ಲೈಬ್ರರಿ ಅಂತದ ಬಂದಾಗ ಒಮ್ಮೆ ಬಹಳ ಹಿಂದೆ ಹೋಗಿದ್ದೆ. ಆದ್ರೆ ನನ್ಗೆ ಅನ್ಸುದು ಒಂದು ಕಲ್ಲು ನೀರಿಗೆ ಹಾಕಿದ್ರೆ ಮುಳುಗ್ತದೆ, ಇಷ್ಟು ದೊಡ್ಡದು, ಇಷ್ಟು ಜನರನ್ನು ಹಿಡ್ಕೊಂಡು. ಕೆಲವರದ್ದು ನಮ್ಮ ಜೊತೆ ಬಂದಾಗ 2-2, 3 ಬ್ಯಾಗ್, ಇದನ್ನು ಇಷ್ಟು ಜನರನ್ನು ಹಿಡ್ಕೊಂಡು ಅದು ಹೋಗ್ತದೆ ಹೇಳುವಾಗ ಒಂದು ಒಳಗಿನ ಒಂದು ಲಿಫ್ಟ್ ಆಗ್ಲಿ, ನಮ್ಮದು 2 ಥಿಯೇಟರ್ ಆಗ್ಲಿ, ಮತ್ತೆ 10 ಮಹಡಿಯ ಮೇಲಿನ 10ನೇ ಮಹಡಿಯ ಮೇಲೆ ನಾವು ಒಂದು ಖುಷಿ ಪಟ್ಟದ್ದು, ಇದೆಲ್ಲ ಎಲ್ರೂ ಹೋಗ್ಬೇಕಾದ್ದು, ನಿಜವಾಗಿ ಎಲ್ರೂ ನೋಡ್ಬೇಕಾದಲ್ಲಿ ಜೀವಮಾನದಲ್ಲಿ ಒಮ್ಮೆ. ತುಂಬಾ ಧನ್ಯವಾದಗಳು ರತ್ನಾವತಿ ಅವರೇ, ನಿಮ್ಮ ಅನುಭವಗಳನ್ನು ಬಹಳ ಚೆನ್ನಾಗಿ ಹೇಳಿದ್ದೀರಿ. ವಂದನೆಗಳು, ನಮಸ್ಕಾರ. ದಿನೇಶ್ ಶೆಟ್ಟಿ ಹೇಳಿ. ಹಾಗೆ ನಮಗೆ ಗ್ರೀನ್ ರೂಮಿನ ವ್ಯವಸ್ಥೆ ಹೇಗಪ್ಪ ಅಂತ ನಾವು ಯೋಚನೆ ಮಾಡ್ತಾ ಇದ್ದೆವು. ಇನ್ನು ಅದು ಕೂಡ ಹಾಗೆ, ನಮ್ಗೆ ಈಗ 3 ಗಂಟೆಗೆ ಪ್ರದರ್ಶನ ಆದರೆ ಅವರು ಬಿಟ್ಟು ಕೊಡೋದು 2 ಗಂಟೆಗೆ. ನಾವು ವೇಷ ಮಾಡಿಕೊಳ್ಬೇಕು, ಕಟ್ಟಿಕೊಳ್ಬೇಕು. ಮಿನಿಮಮ್ ಒಬ್ಬ ವೇಷಧಾರಿಗೆ 1.5 ಗಂಟೆ ಬೇಕಾಗ್ತದೆ ಸರಿಯಾಗಿ ಮೇಕಪ್ ಮಾಡಿ ಕಟ್ಟಿಕೊಳ್ಬೇಕಿದ್ರೆ. ಅನಿವಾರ್ಯಕ್ಕೆ ಆದರೆ ನಾವು 3/4 ಗಂಟೆಯಲ್ಲಿಯೂ ಮಾಡ್ತೇವೆ. ಅಂದರೆ ನಮಗೆ ಒಂದು ಸಣ್ಣ ಅನುಭವ ಇತ್ತು. ನಾವೊಂದು ಸಲ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಒಂದು ನಮ್ಮ ಯೋಧರ ಪಾಳಯದಲ್ಲಿ ಒಂದು ನಾವು ಯಕ್ಷಗಾನ ಪ್ರದರ್ಶನ ಕೊಡುವಾಗ ನಮಗೆ ಒಂದು ಸಣ್ಣ ರೂಮ್ನಲ್ಲೇ ಮೇಕಪ್ ಮಾಡಿ ಶೀಘ್ರವಾಗಿ ಕಟ್ಟಿಕೊಂಡು ಕೇವಲ 25-30 ನಿಮಿಷದ ಒಳಗೆ ನಾವು ಪ್ರಸಂಗ ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ಅಷ್ಟೇ ಟೈಮ್. ಹಾಗಾದ ಕಾರಣ ಆ ಒಂದು ನೆನಪಿದ್ದ ಕಾರಣ ನಾವೆಲ್ಲ ಪ್ರತಿಯೊಬ್ಬರು ತಯಾರಿಯನ್ನು ಮಾಡಿಕೊಂಡು ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ನಾವು ಮೇಕಪ್ಗೆ ಎಷ್ಟು ಮಂದಿ ಇದ್ದದ್ದು? ಒಟ್ಟು ಹಿಮ್ಮೇಳ ಮುಮ್ಮೇಳ ಸೇರಿ 13 ಮಂದಿ, ಪಟ್ಲ ಭಾಗವತರು ಸೇರಿ ಇದ್ದದ್ದು. ಇಷ್ಟು ಮಂದಿ ಸೇರಿಕೊಂಡು ನಾವು ರೆಡಿ ಆಗಿದ್ದೇವೆ. ಹಾಗೆಂದು ಕೆಲವೊಂದು ಸಣ್ಣ ವೇಷಕ್ಕೆ ಬೇಕಾಗಿತ್ತು. ಆವಾಗ ನಾವು ಮರೆಯಬಾರ್ದು ಯಾರನಂದ್ರೆ ನಮ್ಮ ಪೂರ್ಣಿಮಾ ಶಾಸ್ತ್ರಿಯವರು, ಅವರು ಒಂದು ವೇಷ ಮಾಡಿದ್ರು. ಮತ್ತೊಂದು ದಿವಸ ಇವರು ನವನೀತ ಶೆಟ್ರು ಮಾಡಿದ್ದಾರೆ, ಮತ್ತೆ ವಿನಯ ಆಚಾರು, ಸಂಜಯಣ್ಣ. ಆದರೆ ಪೂರ್ಣಿಮಕ್ಕ ಮತ್ತು
ಸಂಜಯರು ನಿಜವಾಗಿ ಅವರು ವೇಷ ಮಾಡಿದ್ದಕ್ಕಿಂತ ಹೆಚ್ಚು ನಮಗೆ ಸಹಕಾರ ಕೊಟ್ಟಿದ್ದಾರೆ ಚೌಕಿಯಲ್ಲಿ. ಒಂದು ಕರೆ ಉಂಟು ಇನ್ನೊಂದು. ಹಲೋ ಹಲೋ ನಮಸ್ತೆ, ಯಾರು ಮಾತಾಡುದು? ನಾನು ಶಿವಪ್ರಸಾದ್ ಪ್ರಭು ಅಂತ ಶಿವಪ್ರಸಾದ್ ಪ್ರಭು ಹೇಳಿ. ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಪ್ರಭು, ನೀವು ಬಂದವರು. ನಾನು ಕೂಡ ಸಮುದ್ರಯಾನದ ಒಂದು ನಾವೆಲ್ಲ ನಮ್ಮ ಸಂಘದಿಂದ 7 ಜನ ಹೋಗಿದ್ದೆವು. ನಮ್ಗೆ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮ ಒಂದು ನೋಡ್ಲಿಕ್ಕೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಕರ್ನೂರು ಮೋಹನ್ ರೈಗಳು ಹಾಗೆ ಪ್ರದೀಪ ಆಳ್ವಾಕದ್ರಿ ಅವರೆಲ್ಲ ತುಂಬಾ ಕಷ್ಟಪಟ್ಟಂತ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ರು. ನಮ್ಮ ಅದೃಷ್ಟ ನಮ್ಗೊಂದು ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದು. ನೀವು ಕೂಡ ಅದರಲ್ಲಿ ನಮ್ಗೆಲ್ಲ ಒಟ್ಟಿಗೆ ಇದ್ರಿ, ನಮ್ಮ ಒಟ್ಟಿಗೆ. ನಮ್ಗೆ ಅನಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆ 2 ಯಕ್ಷಗಾನವನ್ನು ವೀಕ್ಷಿಸಿದಾಗ ನಮ್ಗೆ ಅನಿಸಿದಿಷ್ಟೇ ಎಂತಂತ ಹೇಳಿದ್ರೆ, ಆ ಸಮುದ್ರದ ನಡುವಿನಲ್ಲಿ ಆ ನಡೆದ ಕಾರ್ಯಕ್ರಮ ಅದು ಆ ದೇವಿಯ ಸಂಕಲ್ಪ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಅದು ಅಷ್ಟು ಖುಷಿಯಾಗಿ ಅಷ್ಟು ಚಂದವಾಗಿ ನಡೆದಂತ ಕಾರ್ಯಕ್ರಮ. 2 ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಸುಂದರವಾಗಿ ನಡೆಯಿತು. ಎರಡನೇದು ನಮ್ಗೊಂದು ಹೊಸ ಅನುಭವ ಸಮುದ್ರಯಾನದ್ದು. ಆ 5 ದಿವಸಗಳು ಕೂಡ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಾವು ತುಂಬಾ ಎಲ್ಲವನ್ನು ಮರೆತು ತುಂಬಾ ಎಂಜಾಯ್ ಮಾಡಿದೆವು ಆ ಕಾರ್ಯಕ್ರಮದಲ್ಲಿ. ತುಂಬಾ ಸಂತೋಷ ನಿಮ್ಮ ಮಾತುಗಳಿಗೆ. ಹೌದು 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 ಹೌದು. ಈಗ ಶೆಟ್ಟಿ ಅವರು ಹೇಳಿದ್ರು ಯಕ್ಷಗಾನ ಬಹಳ ಚೆನ್ನಾಗಿ ನೋಡುವವರಿಗೆ. ನಮಗೆ ಕಲಾವಿದರಾಗಿ ನಿಮ್ಮ ಅನುಭವ ಏನು? ನಮಗೆ ಮೊದಲ ದಿವಸ ಅದು ಸ್ವಲ್ಪ 2 ಕಡೆ ಸ್ವಲ್ಪ ವೈಬ್ರೇಷನ್ ಆಗ್ತಾ ಇತ್ತು. ಅದು ಮುಖ್ಯ. ತುಳುಕಾಟ ಅಂದ್ರೆ ಒಂದು ನಾವು ಊಟ ಮಾಡುವಲ್ಲಿ ಅಲ್ಲಿಗೆ ಹೋಗುವಾಗ ಯಾರು ಅದೇ ಚೈತನ್ಯಪಾನ ಮಾಡಿದ್ದಾರೆ ಗೊತ್ತಾಗ್ಲಿಲ್ಲ. ಹಾಗಾದ ಕಾರಣ ಆಹಾರ ತಗೊಂಡು ಹೋಗಿ ಚೇರಲ್ಲಿ ಕೂತ್ಕೊಳ್ಳುವವರಿಗೆ ಅವರು ತಕ್ಕೊಂಡಿದ್ದಾರೆ, ಇವರು ತಕ್ಕೊಳ್ಳಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಹಾಗಾದ ಕಾರಣ ಒಂದು ಅಲ್ಲಿ ಮತ್ತೊಂದು ನಮ್ಮ ಪ್ರದರ್ಶನ ಆಗುವಲ್ಲಿ ಮೇಕಪ್ ಮಾಡುವಲ್ಲಿ ಕೂಡ ಅದೇ ಅನುಭವ ಆಗ್ತಾ ಇತ್ತು. ಅದು ಬಹುಶಃ ತುದಿಯಾದ ಕಾರಣವೂ ಇರಬಹುದು. ಹಾಗೆ ಮೊದಲ ದಿವಸ ನಮಗೆ ರಂಗಸ್ಥಳಕ್ಕೆ ಹೋಗಿ ನಿಲ್ಲುವಾಗ ಸ್ವಲ್ಪ ಮಾಲಿದ ಹಾಗೆ ಆಗುವುದು, ತಿರುಗಿದ ಹಾಗೆ ಆಗುವುದೆಲ್ಲ ಆಗ್ತಾ ಇತ್ತು. ಆದರೆ ಆ ಪ್ರದರ್ಶನದಲ್ಲಿ ಒಂದು ರೀತಿಯಿಂದ ನೋಡಿ ನಮಗೆ ಒಂದು ಆ ಟೈಮಲ್ಲಿ ಇಡೀ ಪ್ರಸಂಗವನ್ನು ಮುಗಿಸುವಂಥ ಜವಾಬ್ದಾರಿ ಅದು ಬಹಳ ದೊಡ್ಡದು. ಮತ್ತೆ ಯಾವುದರ ಹಿಂದೆ ಯಾವುದು ಅನ್ನುವುದು ಮುಖ್ಯ. ಮತ್ತೆ ಒಂದು ಪಾತ್ರಕ್ಕೆ 5 ಪದ್ಯ ಇದ್ರೆ ಒಂದೇ ಪದ್ಯದಲ್ಲಿ ಮುಗಿಸುವುದು, ಇದೆಲ್ಲ ಒಂದು ಗೊಂದಲ ಇತ್ತು. ಆದರೆ ಆ ಥಿಯೇಟರ್ನಲ್ಲಿ, ಯಾಕಂದ್ರೆ ಈಗ ಒಂದು ಯಕ್ಷಗಾನವನ್ನು ಈಗ ಹೊರಗೆ ವಿಮರ್ಶೆ ಮಾಡುವವರು ಕೂಡ ಅದರ ಒಳಗೆ ಟೈಮ್ ಎಷ್ಟುಂಟು ಅಂತ ನೋಡುವುದಿಲ್ಲ. ಆ ಸಮಯದ ಒಳಗೆ ಮುಗಿಸುವಾಗ ಒಂದು ರೀತಿಯ ಇರಿಟೇಷನ್, ಒಂದು ರೀತಿಯ ಚಿಂತೆ ಇದೆಲ್ಲ ಇದ್ದೇ ಇರ್ತದೆ. ಅದರ ಮಧ್ಯೆ ನಾವು ಅದನ್ನು ಪ್ರದರ್ಶನ ಮುಗಿಸಿ ಹೊರಗೆ ಬರುವಾಗ ಸೇರಿದ ಅಷ್ಟೂ ಮಂದಿ ಯಕ್ಷಗಾನ ತುಂಬ ಒಳ್ಳೆಯದಾಗಿದೆ, ಒಂದು ಅಪಾರ ಅನುಭವ ಕೊಟ್ಟಿದೆ ಅಂತ ಹೇಳುವಾಗ ನಾವಲ್ಲಿ ಪ್ರದರ್ಶಿಸಿದ್ದಕ್ಕೆ ಸಾರ್ಥಕ ಆಯಿತು ಎನ್ನುವಂಥ ತೃಪ್ತಿ ನಮಗಾಗಿ. ನಿಜವಾಗಿ ನಾವು ಕೂಡ ಎಷ್ಟೋ ದೇವಿ ಮಹಾತ್ಮೆಗಳನ್ನು ಇಡೀ ರಾತ್ರಿ ನೋಡಿದವರು. ಆದರೂ ಆ ಒಂದು ಪರ್ಫೆಕ್ಷನ್ ಇಲ್ಲಿ ಕೂಡ ಇತ್ತು. ಒಂದು ಇನ್ನೊಂದು ನಾವು 640 ಹೇಗೆ ನೋಡಿದೇವಲ್ಲ, ನಮ್ಮಲ್ಲಿ ಎಷ್ಟೋ ಜನ ಯಕ್ಷಗಾನ ನೋಡಿದವರಿದ್ರು ಅಲ್ವಾ, ಪೂರ್ಣ ಪ್ರಮಾಣದಲ್ಲಿ ಕೂತು ನೋಡಿದವರಿದ್ದರು. ಅವರಿಗೂ ಅಂತೂ ಸಂತೋಷ ಆಗಿದೆ. ಉಳಿದ ಒಂದು 200 ಜನ ಹೊರಗಿನವರಿದ್ದರು, ಬೇರೆ ಪ್ರೇಕ್ಷಕರು. 800 ಜನ ಮಾತ್ರ ಹಿಡಿಯುವುದು ಅಲ್ವಾ. ಅವರೆಲ್ಲರಿಗೂ ಸಂತೋಷವನ್ನು ತಂದಂತಹ ಯಕ್ಷಗಾನ ಅಲ್ವಾ. ಮತ್ತೆ ನೃತ್ಯದವರು ನಿಮ್ಮ ಪ್ರದರ್ಶನಕ್ಕೇನು ಅವಕಾಶ ಆಗಲಿಲ್ಲ ಅಲ್ಲಿ, ಆದರೆ ನೀವು ಕೂಡ ನಿಮ್ಮ ಕೈ ಚಳಕ ತೋರಿಸಿದ್ದೀರಿ ಅಲ್ವಾ, ಹೇಗಿತ್ತು? ನನ್ನ ಹಾಗೆ ನೃತ್ಯ ಕ್ಷೇತ್ರದಲ್ಲಿ ಇದ್ದವರು ಬೇರೆ 3-4 ಜನ ಇದ್ದರು. ಮೋಹನ್ ಮಾಸ್ಟರ್ ಅವರ ಮಗಳು ರಾಜಶ್ರೀ ಉಳ್ಳಾಳ್, ಮತ್ತು ಕದ್ರಿಯವರೇ ಆದ ಗೀತಾ ಸರಳಾಯ, ಮತ್ತು ಪ್ರವೀಣ್ ಅವರಿದ್ದರು, ಮತ್ತು ಶಾರದಾ ಮಣೇಶೇಖರ್ ಅವರೆಲ್ಲ ಇದ್ದರು. ನಾವು ಹೌದು ಚಂದ್ರಶೇಖರ್ ಶೆಟ್ಟಿ ಅವರು. ಹಾಗೆ ನಾವು ಎಲ್ಲರೂ ಆಲೋಚನೆ ಮಾಡಿದ್ದೇವೆ, ಯಕ್ಷಗಾನದವರು 2 ದಿವಸ ಮಾಡ್ತಾರೆ, ನಾವು ಸಹ ಏನಾದರೂ ಒಂದು ಮಾಡುವ. ಆದರೆ ನಾವು ಏನು ಪ್ರಿಪೇರ್ ಮಾಡಲಿಲ್ಲಲ್ಲ. ಮತ್ತು ನಾವು ಅಲ್ಲಿಯೇ ಒಂದು ತಿಲ್ಲಾನ ಒಂದು ಡಿಸೈಡ್ ಮಾಡಿ, ಪ್ರವೀಣ್ ಅವರು ನಟುವಂಗ ಮಾಡುವ ಹಾಗೆ ಆಯಿತು, ಪ್ರವೀಣ್ ಅವರ ಮಿಸ್ಸಸ್ ಅವರು ತಿಲ್ಲಾನ ಹಾಡುವ ಹಾಗೆ ಆಯಿತು. ನಾವು ಫಸ್ಟ್ ಡೇ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿ ನಾವು ಯಾವುದಾದ್ರೂ ಒಂದು ದಿವಸ ಮಾಡುವ, ಸ್ಟೇಜ್ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ನಾವು ಎಲ್ಲಿಯಾದರೂ ಒಂದು ಬದಿಯಲ್ಲಿ ಮಾಡುವ, ಆಗ ನಮ್ಮವರೆಲ್ಲರೂ ಹೇಗೂ ನೋಡ್ತಾರೆ ಹಾಗೆ ಅಂತೇಳಿ ನಾವು ಪ್ರಿಪೇರ್ ಮಾಡಿ ಲಾಸ್ಟ್ ಡೇ ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಎಲ್ಲರೂ ಸುತ್ತ ಕೂತಿದ್ರು. ನಾವು ಅಲ್ಲಿ ನೃತ್ಯ ಮಾಡಿದೆವು. ನನಗೆ ನೃತ್ಯ ಮಾಡಿದಂತೂ ಭಾಳ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚು ಖುಷಿ ಏನಂತ ಹೇಳಿದರೆ, ನಾವು ಮಂಗಳೂರಲ್ಲೇ ಇದ್ದವರು, ನಾವು ನೃತ್ಯ ಶಿಕ್ಷಕರು ಇಷ್ಟುವರೆಗೆ ಒಟ್ಟಾಗಿ ಒಂದು ಕಾರ್ಯಕ್ರಮ ಕೊಟ್ಟದಿಲ್ಲ.
ಅದು ಕೊಡಲಿಕ್ಕೆ ಕ್ರೂಸ್ ಒಂದು ಅನುಕೂಲ ಆಗಿ ಬಂತಲ್ಲ ಅಂತ ಒಂದು ಬಹಳ ಖುಷಿ ಆಯಿತು, ಎಲ್ಲರಿಗೂ ಬಹಳ ಖುಷಿ ಆಯಿತು. ಯಾಕಂದ್ರೆ ನೃತ್ಯ ಶಿಕ್ಷಕರೇ ಹೌದೌದು ಡ್ಯಾನ್ಸ್ ಮಾಡೋದು, ಹೌದೌದು ಸ್ಟೂಡೆಂಟ್ಸ್ ಎಲ್ಲ ನೋಡಿ ಬಹಳ ಖುಷಿ ಆಯಿತು. ಒಂದು ಕರೆ ಉಂಟು. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ ಪ್ರತಿಭಾಳೂರೇ? ಬಲ್ಲೆ ಬಲ್ಲೆ ಹೆಗ್ಲು ಓದೆ ಕಾಳಜಿ ಬರ ನಿಖಿಲವರ ಸಹಕಾರಡು ಕಾರ್ಯಕ್ರಮ ಬರಲಾರ್ನೆ ಇದು ಸುಮಾರು ನಿಖಿಲಾಂಚಿನ ಶ್ರೇಷ್ಠ ವಿದ್ವಾಂಸರನಾಗ್ಲು ಬರುತ್ತೇರಿ ಅಂಚ ಮಸ್ತ್ ಖುಷಿ ಅಂದ್ರೆ ನಿಖಿಲ್ ಪಂಡ ಮುಲ್ಪ ಈತ ಜನ ಒಟ್ಟು ಮಲ್ತದ್ದು ಪೋಪುನ ತರಬೇನೆ ನಿಖಿಲಿಗೆ ತಂದು ಇರು ಅನುಭವ ಮಲ್ದಾರದೆ ಅಂದ 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 ಪಂಡತೆ ಸೀಸನ್ ಅದೇ ಟ್ರೈನ್ ಮಲ್ಲ ಒಂದು ಪ್ರಾಬ್ಲಮ್ ಅಂಡ್ ನಮ್ಮ ಊರು 300 ಜನ ಕೊಂದು ಹೊಡೆದಂಡ 300 ಜನ ಟೈಪ್ ಬೇತೆ ಬೇತೆ ನೇತಕ್ಲು ಉಪ್ಪೇರು ಪೂರ ನಮ್ಮ ಮಕ್ಳೈತೆ ನಮ್ಮ ಅಂಚಾದ ಕೆಲವು ಹೆಚ್ಚಿನಕ್ಲು ಅಡ್ಜಸ್ಟ್ ನಿಖಿಲಂಚಿನಕ್ಲು ಅಡ್ಜಸ್ಟ್ಮೆಂಟ್ ಮಾಡ್ತಂದು ಬರ್ತಾರೆ ಅವೇ ಅಂಕಿಲಕ್ಕೆ ಮಲ್ಲ ಸಹಕಾರ ಇದು ಮಿತ್ತದಾದಲ್ಲ ಅದು ಸಂಘಟದ ಬಗ್ಗೆ ಏನು ಅವಳದಲ್ಲ ಕಂಪ್ಲೇಂಟ್ ಇಜ್ಜಿ ಮಾತಾಡಲಿಕ್ಕೆ ಖುಷಿ ಆಗ್ತದೆ. ಅವೇ ನಿಖಿಲ್ ಬರೋ ಮತ್ತೆ ಎಂಜಾಯ್ ಮಲ್ತಾರಂತ ತೋಜುನು ನಿಖಿಲ್ ಮುಜ್ಜನ ಚಂದ್ರ ಸನ್ನೆ ಈರು ಪಕ್ಕ ಮೇರೆ ಶೋಭಾ ಇತ್ತಾಳು ಬರ ಅದು ಇನ್ನಿತ್ತೆ ಬಾತಿ ಒಂದು ಲೈಕ್ಲ ಅದೇ ಅಣ್ಣೆ ಪಲ್ಲೆ ದಾಲೆ ಪೋನಾಗ ಬೇತೆ ಬೇತೆ ತರೆಕ್ಕಲಿನ ಪಿರ ಬಂದಾಗ ಒಂಜೇ ತಾರೆ ಮಲ್ತ ಕಡಪುದಾರತ್ತ ಅಂದ್ ಪಿರ ಬರ್ತದೆ ಇಂಗ್ಲಿ ಜವಾಬ್ದಾರಿ ಆಯ್ತು ಕೊಂದು ಲೆತ್ತೊಂದು ಬೋದು ಬುಡ್ಪನ ಉಂಟ ಜವಾಬ್ದಾರಿ ದಾವಂಡೆ ನಮ್ಮೆ ಹೆಚ್ಚಿನಕ್ಲು ಮೋರ್ ದೆನ್ 60 years ಮಿತ್ತಕಲು ಬರೋ ಸೀನಿಯರ್ ಸಿಟಿಜನ್ ನಕ್ಲು ಇತ್ತೀನಿ ಹೆಚ್ಚಿನಕ್ಲು 80% ಸೀನಿಯರ್ ಸಿಟಿಜನ್ ನಕ್ಲು ಅವಳಕ್ಲು ಕಣ್ಣಾನೆ ಬಿಡದೆ ಪೂರ ಬೈದಿರು ಪಾಪ. ಎಂಕ್ಲೆಗೆ ಕುಡ್ಲ ಮುಟ್ಟುದು ನನಗೆ ಗೊತ್ತಾಗ್ತದೆ, ಕಾರಣ ಪ್ರದೀಪ್ ಆಲ್ವೆರ್ರ ಕೈತಾಳ್ದಿತ್ತ ಕುಡ್ಲ ಮುಟ್ಟಲ ಕಾಮಿಡಿ ಯಕ್ಷಗಾನಲ ಬಾರಿ ಎಡ್ಡೆ ಮಾಡ್ತೇರು ಬರ ಒಂಜಿ ಐತಿಹಾಸಿಕ ಕಾರ್ಯಕ್ರಮ ಅಂಡ ಅಲ್ಪ ಅದೇ ಅಂದೆ ಅವೊಂಜಿ ನೆನಪುಡುವರಿನ ಅಂಚಿನ ಒಂಜಿ ಚರಿತ್ರೆ ಪುಟಕ್ಕೆ ಸೇರಿದು ನಮ್ಮ ಮಾತ ಸೇರಿದ ಒಂದು ಚರಿತ್ರೆ ನಿರ್ಮಾಣ ದಾಖಲೆ ಅದೇ ಪೂರೆಲ್ಲ ಕಲಾವಿದರಿದ್ದೇರು ಅವಳ ಒಂದು ಹೆಣ್ಮ ಜನ ನೃತ್ಯ ಶಿಕ್ಷಕಿನಕ್ಲು ಇತ್ತೇರು ಮಲ್ಲ ವಿಶೇಷ ಭರತನಾಟ್ಯದ ಮೇನ್ ಶಿಕ್ಷಕನಕ್ಲು ಬರ್ತಿದ್ದೇವೆ ಪೂರ ಯಕ್ಷಗಾನ ನಿಖಿಲಂಚಿನ ಮೇರು ಕಲಾವಿದರು ಪೂರ ಇರ್ತೇರು ಪೂರರಿಗೆ ಅವಕಾಶ ಕೊಡ್ರೆ ಅವಳು ಸ್ಟೇಜಿಗೆ ಗಂಟೆಗೆ 1 ಲಕ್ಷ ಅಂಚ ಅಕ್ಲು ಯಕ್ಷಗಾನಕ್ಕೆ ಬಾರಿ ಬಂಗೋಡು ತಿಕ್ಕಿದ ನಂದು ಅಂಚ ಇಜಿನಲ್ ಒಂಜಿ ತಾಳ ಮದ್ದಲ ಎಂಜನ ಮಲ್ಪೋಡೊಂದು ಇತ್ತೇನು ಬಕ್ಕ ಆ ಒಂಜಿ ಕಂಡೀಷನ್ ಹಾಕಲು ಐನು ಬರ್ ನಮ್ಮ ಡ್ರಾಪ್ ಅಂತೀನಿ ಕೆಲವು ಸತಿ ನಮ್ಮ ನೆನಪಿನ ಗಾಪುಜಿ ಬಂದೆ ಅಣ್ಣ ಬೊರ್ಲಾಡು ಅಂದ ಬೊರ್ಲಾಡು ಧನ್ಯವಾದಗಳು ನಿಖಿಲಿಗೆ ಅವೇ ಓಕೆ ಓಕೆ. ಈಗ ಅದೇ ನೀವು ನೃತ್ಯದ ಕಾರ್ಯಕ್ರಮ ಒಂದು ಮೂಲೆಯಲ್ಲಿ ಮಾಡಿದ್ರಿ, ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ, ಆದರೆ ಮತ್ತೆ ವಿಡಿಯೋ ನಾವು ನೋಡಿದೆವು. ಈಗ ಶೋಭಾ, ಈಗ ಅಷ್ಟು ಬಂದಿದ್ರು, ಈಗ ಜೊತೆ ಸೇರಿ ಆ ಒಂದು ದಿನಗಳನ್ನು ಹೇಗೆ ಕಳೀತಾ ಇದ್ರಿ? ನಾನಂದ್ರೆ ತುಂಬ ಜನರ ಒಟ್ಟಿಗೆ ನಾನು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಒಂದು ದಿನ ಬೆಳಿಗ್ಗೆ ನೋಡಿದವರು ಮತ್ತೆ ನಮಗೆ ಸಿಗ್ತಾನೂ ಇರಲಿಲ್ಲ. ನನ್ನೊಟ್ಟಿಗೆ ಜಾಸ್ತಿ ಹೇಳ್ತಿದ್ರಿ ನಾವು 6 ಗಂಟೆಗೆ ಎದ್ದು ನಾನು ವಾಕ್ ಮಾಡ್ತಿದ್ದೇವೆ. ನಾನು ರತ್ನಾವತಿ ಮೇಡಮ್, ಶಿವಪ್ರಸಾದ್ ಅವರ ಮಿಸಸ್, ನಾವು 4 ಮಂದಿ ಹೆಚ್ಚಾಗಿ ಒಟ್ಟಿಗೆ ಇರ್ತಿದ್ದೇವೆ. ಹಾಗೆ ಆಚೆ ಈಚೆ ಹೋಗುವಾಗ ಎಲ್ಲರೂ ನೀವು ಸಿಕ್ಕಿರ್ಬೋದು, ಲೀಲಾ ಕರ್ಕೇರ್ ಅವರು ಸಿಕ್ಕಿರ್ಬೋದು, ಆಮೇಲೆ ನವನೀತ್ ಸರ್, ಮತ್ತೆ ಇವರು ಮೇಡಮ್ಗಳೆಲ್ಲ ಆಗಾಗ ನೋಡ್ತಾ ಇರ್ತೇವೆ. ಪಟ್ಲ ಸರ್ ಅವರದೊಂದು ಹಸನ್ಮುಖ ನಗುವಿಂದ ನಮ್ಮದು ಎಲ್ಲ ಒಂದು ಏನಂತ ಹೇಳಿದ್ರೆ ಅಷ್ಟು ನಾನು ಅವ್ರ ಹತ್ರ ನಿಜವಾಗಿ ತುಂಬ ಮಾತಾಡಿದವಳಲ್ಲ. ಅವರ ಇದರಲ್ಲಿ ಫೌಂಡೇಶನಲ್ಲಿ ನಾನು ಸಕ್ರಿಯವಾಗಿ ಕಾರ್ಯಕರ್ತೆಯಾಗಿರ್ತಿದ್ದೆ. ಅವರು ಏನು ಅಷ್ಟೇ ಒಂದು ಮಾತಾಡ್ತಿದ್ದವರು. ಆ ಮೊನ್ನೆ ದಿನ ಅವರದ್ದು ನೋಡಿದರೆ ನನಗೆ ತುಂಬ ಅಂದರೆ ಎಲ್ಲಿ ಸಿಕ್ಕಿದಾಗ ಕೂಡ ವಿಚಾರಿಸ್ತಾ ಇದ್ರು, ಏನು ನಮ್ಗೆ ಏನು ಕಷ್ಟ ಆಗಿದೆ, ಏನು ಅದರದ್ದು ಏನಾದರೂ ಇದ್ದರೆ ಹೇಳಲಿಕ್ಕೆ ಅಂತೇಳಿ, ಹೇಗಿದ್ದೀರಿ, ಹೇಗಾಯಿತು ಅಂತೇಳಿ ಪೂರ್ಣ ಒಂದು ವಿಚಾರಿಸಿಕೊಳ್ಳುತ್ತಿದ್ರು. ಅವರದ್ದು ತುಂಬ ನನಗೆ ಸಂತೋಷ ಆದ್ದು ಅವರದ್ದು. ಆಮೇಲೆ ಪ್ರದೀಪ್ ಆಳ್ವರದು ಅವರದ್ದು ಕೂಡ. ಆಮೇಲೆ ನಾನು ಮಾಡ್ತಾ ಇದ್ದದ್ದು ಅಲ್ಲಿ ದಿನಚರಿ ಏನಂತ ಹೇಳಿದರೆ, ವಾಕ್ ಮಾಡ್ತಿದ್ದೆವು, ಯೋಗ, ರತ್ನಾವತಿ ಮೇಡಮ್ ಒಟ್ಟಿಗೆ ಯೋಗ ಮಾಡ್ತಿದ್ದೆವು. ಆಮೇಲೆ ನಮ್ಮ ಟೈಮ್ ಆಗುವಾಗ ಐದನೇ ಫ್ಲೋರಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು, ಪುನಃ ನಮ್ಮದೆಲ್ಲ ಫ್ರೆಶ್ ಅಪ್ ಆಗೋದು, ಡ್ರೆಸ್ ಮಾಡ್ಕೊಳ್ಳೋದು, ಫೋಟೋ ತೆಗೆಯುವುದು, ಸೆಲ್ಫಿ ತೆಗೆಯುವುದು, ಸಂಜೆ ಆಗುವಾಗ ಕಾರ್ಯಕ್ರಮಕ್ಕೆ ರೆಡಿ ಆಗೋದು. ಅದು ತುಂಬ ಖುಷಿ. ಈ 2ನೇ ದಿವಸದ ಆಟ, 3ನೇ ದಿವಸ ನಾವು ಲಕ್ಷದ್ವೀಪಕ್ಕೆ ಹೋದ್ವು ಅಲ್ವಾ? ಲಕ್ಷದ್ವೀಪಕ್ಕೆ ಹೋಗಬೇಕಾದ್ರೆ ಹಡಗನ್ನು ಮಧ್ಯದಲ್ಲಿ ನಿಲ್ಲಿಸಿ
ಅಲ್ಲಿಂದ ಹಡಗಿನಲ್ಲೇ ಇದ್ದಂಥ ಬೋಟುಗಳಿತ್ತು. ಆ ಬೋಟುಗಳಲ್ಲಿ ಒಂದೊಂದು ಬೋಟಲ್ಲಿ 90 ಜನ ಅವರು ಹೋಗಿ ಲಕ್ಷದ್ವೀಪಕ್ಕೆ ಹೋದದ್ದು. ಲಕ್ಷದ್ವೀಪಕ್ಕೆ ಹೋದಾಗ ಒಂದು ಸಣ್ಣ ತುಣುಕು ಒಂದು ವಿಡಿಯೋ ಮಾಡಿದ್ದೇನೆ ನಾನು, ಅದನ್ನು ನೋಡಿಕೊಂಡು ಬರೋಣ. ಹಾಯ್, ನಮಸ್ಕಾರ ಎಲ್ರಿಗೂ ಕೂಡ. ನಾವು ಮಂಗಳೂರಿಂದ ಲಕ್ಷದ್ವೀಪದ ಕಡೆಗೆ ಬಂದಿದ್ದೇವೆ. ಬಹುಶಃ ಇದೊಂದು ಅಪೂರ್ವವಾದಂಥ ಕ್ಷಣ ಅಂತ ನಾವು ಖಂಡಿತ ಹೇಳ್ಬೋದು. ಮಂಗಳೂರಿಂದ ನಾವು ಗರೀಬ್ ರಥ್ ಆ ಒಂದು ರೈಲಿನ ಮುಖಾಂತರವಾಗಿ ಪಣವೇಲ್ಗೆ ಬಂದು ಅಲ್ಲಿಂದ ಈ ಶಿಪ್ ಯಾರ್ಡ್ಗೆ ಬಂದಿದ್ದೇವೆ. ಅಟಲ್ ಸೇತುವೆ ಸುಮಾರು 21 ಕಿಲೋಮೀಟರ್ ಉದ್ದದ, ಭಾರತದಲ್ಲಿ ಅತ್ಯಂತ ಉದ್ದನೆಯಾದಂಥ ಒಂದು ಸೇತುವೆ ಅದು ಅಟಲ್ ಸೇತುವೆ. ಅಲ್ಲಿಂದ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ನಾವು ಬಂದರಿಗೆ ಬಂದಿದ್ದೇವೆ. ಆ ಬಂದರಿನಲ್ಲಿ ಕೊರ್ಡೆಲಿಯಾ ಎನ್ನುವಂತಹ ವಿದೇಶಿ ಹಡಗು, 10 ಮಾಳಿಗೆಗಳ ಈ ಹಡಗಿನಲ್ಲಿ ನಾವು ಸುಮಾರು 640 ಜನ, ಮಂಗಳೂರಿನ 300 ಜನ, ಮುಂಬೈಯಿಂದ ಒಂದು 340 ಜನ ಒಟ್ಟಿಗೆ ಸೇರಿಕೊಂಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಒಂದು ಬ್ಯಾನರ್ನಲ್ಲಿ ಈ ಒಂದು ಸಾಗರಯಾನವನ್ನು ಅಥವಾ ಸಮುದ್ರಯಾನವನ್ನು ಕೈಗೊಂಡಿದ್ದೇವೆ. 1-2 ದಿವಸ ಅಲ್ಲೇ ಶಿಪ್ನಲ್ಲಿ ತಿರುಗಾಡಿ ಅಲ್ಲಿ ನಮ್ಮ ತೆಂಕುತಿಟ್ಟಿನ ಒಂದು ಸಮುದ್ರ, ಅದು ಸಮುದ್ರ ಮಥನ ಇನ್ನಾಗಬೇಕು, ದೇವಿ ಮಹಾತ್ಮೆಯ ಆಟವನ್ನು ಕೂಡ ಕೊರ್ಡೆಲಿಯಾ ಆ ಒಂದು ಹಡಗಿನ ಒಂದು ದೊಡ್ಡ ಸಭಾಂಗಣದಲ್ಲಿ ಇದರ ಪ್ರದರ್ಶನ ಆಯಿತು. ಹಾಗೆ ಬೇರೆ ಬೇರೆ ಡ್ಯಾನ್ಸ್ ಡ್ರಾಮಾಗಳನ್ನು ಕೂಡ ಅಲ್ಲಿ ಆಯೋಜಿಸಿದರು. ಮತ್ತು ಒಳ್ಳೆಯ ಊಟೋಪಚಾರ, ತಿಂಡಿ ತಿನಿಸುಗಳ ಒಂದು ವ್ಯವಸ್ಥೆ ಕೂಡ ಇತ್ತು. ಈಗ ಈ ದಿವಸ ನಾವು ಅಂದರೆ 3ನೇ ತಾರೀಕಿಗೆ ನಾವು 31ನೇ ತಾರೀಕಿಗೆ ಹೊರಟವರು, ಈಗ 3ನೇ ತಾರೀಕಿಗೆ ಲಕ್ಷದ್ವೀಪಕ್ಕೆ ಬಂದಿದ್ದೇವೆ. ಲಕ್ಷದ್ವೀಪ ಎನ್ನುವಂಥದ್ದು ಹಲವು ದ್ವೀಪಗಳ ಒಂದು ಸಂಗಮ. ಇದು ನಮ್ಮ ಕೇಂದ್ರಾಡಳಿತಕ್ಕೆ ಒಳಪಟ್ಟಿರುವತಕ್ಕಂತಹ ಒಂದು ಪ್ರದೇಶ. ಇದು ದ್ವೀಪ. ಈ ದ್ವೀಪದಲ್ಲಿ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ಟೂರಿಸಂ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿ ಎಳನೀರು ತುಂಬ ಸಿಗ್ತದೆ. 50 ರೂಪಾಯಿಗೆ ಒಂದು ಎಳನೀರು ಸಿಗ್ತದೆ. ಯಾಕಂದರೆ ಎಲ್ಲ ಕಡೆ ನೋಡಿದರೂ ಕೂಡ ಇಲ್ಲಿ ತೆಂಗಿನ ಮರಗಳೇ ನಮಗೆ ಕಾಣ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ನಮಗೆ ಕೇರಳದಿಂದ ಬರುವಂಥ ಅನೇಕ ವ್ಯಾಪಾರಿಗಳು ಕೂಡ ಇಲ್ಲಿದ್ದಾರೆ. ಸಣ್ಣ ಸಣ್ಣ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಒಂದು ಸುಮಾರು 9,000 ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಈ ಲಕ್ಷದ್ವೀಪ. ಇದಕ್ಕೆ ಒಂದು MP ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇವೆ. ಮತ್ತು ಸಾಮಾನ್ಯವಾಗಿ ಏನು ವಸ್ತು ಬೇಕಿದ್ದರೂ ಕೂಡ ನಾವು ಮಂಗಳೂರಿಂದ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ತರಿಸಿಕೊಡಬೇಕು. ಪ್ರವಾಸೋದ್ಯಮವೇ ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಿನವರು ಇಲ್ಲಿ ಬರುವಂಥದ್ದು ಒಂದು ಸಮುದ್ರ ಸ್ನಾನ ಮಾಡುವಂಥದ್ದು ವಿಶೇಷ. ಅದು ಬಿಟ್ಟರೆ ಬೇರೆ ನೋಡುವುದಕ್ಕೆ ಒಂದು ಪ್ರಕೃತಿಯ ರಮಣೀಯವಾದಂಥ ದೃಶ್ಯ ಕಾಣುತ್ತದೆ. ಹೆಚ್ಚು ತಿಂಡಿ ತೀರ್ಥಗಳಿಗೆ ಸಂಬಂಧಪಟ್ಟಂತಹ ಹೋಟೆಲ್ಗಳು ಇಲ್ಲಿ ಇಲ್ಲ. ಹಾಗಾಗಿ ನಾವು ಏನಿದ್ರೂ ಕೂಡ ಅದನ್ನು ತಗೊಂಡು ಬರಬೇಕಾಗ್ತದೆ. ಒಂದು ರೀತಿಯ ಎಂಜಾಯ್ಮೆಂಟ್ ಲೈಫ್ನಲ್ಲಿ, ಜೀವನದಲ್ಲಿ ಒಂದು ಸಲ ಬಹುಶಃ ಲಕ್ಷದ್ವೀಪದ ಪ್ರವಾಸವನ್ನು ಮಾಡಬೇಕು ಅಂತ ನಾವು ಬಯಸಿದರೆ ಅದು ಖಂಡಿತ ತಪ್ಪಲ್ಲ. ಸಾಮಾನ್ಯ ಜನ ಹಿಂಡು ಹಿಂಡಾಗಿ ಇಲ್ಲಿ ಬರುವುದನ್ನು ನಾವು ಕಾಣುತ್ತೇವೆ. ನಮ್ಮ ಕೊರ್ಡೆಲ್ ಶಿಪ್ನಲ್ಲಿ, ಕ್ರೂಸ್ನಲ್ಲಿ ಬಹಳ ವ್ಯವಸ್ಥೆ ಇತ್ತು. ವ್ಯವಸ್ಥಿತವಾಗಿ ಅದನ್ನು ಏರ್ಪಡಿಸಿದರು. ಈ ಒಂದು ದೃಷ್ಟಿಯಿಂದ ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಈ ಒಂದು ಪ್ರವಾಸವನ್ನು, ಸಾಗರಯಾನವನ್ನು ಸವಿದಿದ್ದೇನೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಮತ್ತು ಇಲ್ಲಿ ನೋಡಿ, ವಿಶೇಷವಾಗಿ ನಮಗೆ ಈ ಸಾಗರ ಅಪಾರವಾದಂಥ ಜಲರಾಶಿ ಕಾಣ್ತಾ ಇದೆ. ಅಲ್ಲಿ ಸಣ್ಣ ಸಣ್ಣ ಬೇರೆ ಬೇರೆ ದೋಣಿಗಳು ಇದ್ದಾವೆ, ಪಾರದರ್ಶಕವಾದಂಥ ದೋಣಿಗಳು. ಅದರಲ್ಲಿ ಪ್ರಯಾಣಿಸಿದರೆ ಸಮುದ್ರದ ಒಂದು ವಿಹಂಗಮವಾದಂಥ ನೋಟವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಎತ್ತೆತ್ತ ನೋಡಿದರೂ ಒಂದು ಜಲರಾಶಿ ಕಾಣ್ತದೆ. ನಮ್ಮದು ಕೊರ್ಡೆಲ್ ಹಡಗು ಬಹಳ ದೊಡ್ಡ ಹಡಗದು. ಅದು ಇಲ್ಲಿ ಲಕ್ಷದ್ವೀಪಕ್ಕೆ ಹತ್ತಿರ ಬರುವುದಿಲ್ಲ. ಹಾಗಾಗಿ ಅದನ್ನು ಮಧ್ಯದಲ್ಲಿ ನಿಲ್ಲಿಸಿ ಅಲ್ಲಿಂದ ಸುಮಾರು 600 ಮೀಟರ್ ದೂರಕ್ಕೆ ನಾವು ದೋಣಿಯ ಮುಖಾಂತರವಾಗಿ ಒಂದು ಇಲ್ಲಿ ದಡ ಸೇರಿದ್ದೇವೆ. ದಡದಲ್ಲಿ ನಮ್ಮನ್ನು ಕಾರ್ನಲ್ಲಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಒಂದು 3-4 ಗಂಟೆ ಇಲ್ಲಿ ನಮಗೆ ಕಳೆಯುವುದಕ್ಕೆ ಅವಕಾಶ ಇದೆ.
ಅದನ್ನು ಬಹುಶಃ ಸಮುದ್ರ ಸ್ನಾನ ಮಾಡಬಹುದು, ದೋಣಿ ವಿಹಾರ ಮಾಡಬಹುದು ಮತ್ತು ಈ ವಿಹಂಗಮವಾದಂಥ ನೋಟವನ್ನು ಸವಿತಾ ಇರ್ಬೋದು, ಎಳನೀರು ಕುಡಿಬೋದು. ಕೆಲವು ಸಣ್ಣ ಪುಟ್ಟ ಇಲ್ಲಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಕೂಡ ಇದ್ದಾವೆ, ಬೇಕಾದರೂ ಅದನ್ನು ತಗೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಒಟ್ಟಿನಲ್ಲಿ ಬಹಳ ಉತ್ತಮವಾದಂಥ ಒಂದು ಪ್ರಯಾಣ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಮುಂದಿನ ವಿವರಗಳನ್ನು ಮತ್ತೆ ತಿಳಿಸೋಣ. ನಮಸ್ಕಾರ. ಈಗ ಚಂದ್ರಶೇಖರ್ ಶೆಟ್ಟಿ ಹೇಳಿ, ಲಕ್ಷದ್ವೀಪಕ್ಕೆ ಹೋದಾಗ ನೀವು ಮೊದಲು ಹೋಗಿದ್ದೀರಾ? ಇಲ್ಲ. ಅದು ಹೇಗಿರ್ಬೋದು ಎನ್ನುವ ಕಲ್ಪನೆ ಏನಾದರೂ ಇತ್ತ ನಿಮಗೆ? ನೀವು ನೋಡಿದಾಗ ಏನು ಅನಿಸ್ತು? ಇರಲಿಲ್ಲ. ಏನು ಅನಿಸ್ತು? ಲಕ್ಷದ್ವೀಪ ಅಂದರೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಮಾಡಿದ್ದೆ. ಎಲ್ಲರೂ ಕೂಡ ಹಾಗೆ. ಹೌದು, ಲಕ್ಷದ್ವೀಪ ನಮ್ಮ ಯಾಕಂದರೆ ಕರಾವಳಿ ಭಾಗದವರಿಗೆ ಬೀಚ್ ಏನು ಹೊಸ್ತಲ್ಲ ಅಲ್ವಾ? ಪ್ರಧಾನಮಂತ್ರಿಗಳು ಹೇಳಿದ್ದಿದೆ ಅಲ್ಲ, ಹೌದು, ಲಕ್ಷದ್ವೀಪಕ್ಕೆ ಹೋಗಿ ಅಂತ. ಆದ್ದರಿಂದ ನಾನು ನಿರೀಕ್ಷೆಯಲ್ಲಿದ್ದೆ, ಹೋಗಿ ಅಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಹೌದು, ನಾನು ನಿರೀಕ್ಷೆಯಲ್ಲಿದ್ದೆ. ಆದರೆ ಅಲ್ಲಿ ಹೋಗಿ ಇಳಿದಾಗ ಗೊತ್ತಾಯಿತು ಇದು ನಮ್ಮ ಮಂಗಳೂರಿನಲ್ಲಿರುವಂಥ ಬೀಚಿನ ಹಾಗೆ. ತೆಂಗಿನ ಮರ ಒಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಒಂದು ನೀರಿನ ಕಲರ್ ಮಾತ್ರ ಒಂದು ವಿಶೇಷವಾಗಿ ಕಡು ನೀಲಿ ಬಣ್ಣದ ಒಂದು ನಾವು ಅದನ್ನು ಕಂಡಿದ್ದೀವಿ. ದೋಣಿ ವಿಹಾರಕ್ಕೆ ಅವಕಾಶ ಇತ್ತಲ್ಲ, ಯಾರಾದ್ರೂ ಮಾಡಿದವರು ಇದ್ದೀರಾ? ಇತ್ತು. ಮತ್ತೆ ಆ ಒಂದು ಲಕ್ಷದ್ವೀಪದಲ್ಲಿ ತಿರುಗುವುದಕ್ಕಾಗಿ ಒಂದು ವಾಹನದ ವ್ಯವಸ್ಥೆ ಕೂಡ ಕೆಲವರು ಹೋಗಿದ್ದಾರೆ ಅದರಲ್ಲಿ ಎಲ್ಲ. ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಅದು ಇರಲಿಲ್ಲ. ಅದಕ್ಕಿಂತ ದೊಡ್ಡ ಮಟ್ಟದ್ದು ನಾವು ನಮ್ಮ ಮಂಗಳೂರಿನಲ್ಲಿ ಸುಮಾರು ಬೀಚ್ಗಳನ್ನು ನೋಡಿದ್ದೇವೆ. ನೀರು ಅಂತ ಮಾತ್ರ ವಿಶೇಷವಾಗಿ ಸಣ್ಣ ಹಟ್ಟುಗಳೆಲ್ಲ ಇದ್ದದ್ದು, ಮನೆಗಳು ಕೂಡ ದೊಡ್ಡ ಶ್ರೀಮಂತರ ಮನೆಗಳಿಲ್ಲ. ಮತ್ತೆ ಎಲ್ಲಿ ನೋಡಿದ್ರು ತೆಂಗಿನ ಮರಗಳು, ತೆಂಗಿನಕಾಯಿ ಬಹಳ ಸಣ್ಣದು. ಒಂದು ವರ್ಷ ಕೂಡ ನೀರು ಸಿಯಾಳ ಕುಡಿಬೇಕಾದ್ರೆ ಫಸ್ಟ್ ಅವರು 75 ರೂಪಾಯಿ ಹೇಳಿದವರು ಅಲ್ಲಿ ಖಾಲಿ ಆಗುತ್ತಾ ಬಂತು. ಕೊನೆಗೆ ಅದು 150 ರೂಪಾಯಿ ತನಕ ಹೋಯ್ತು. 10 ಲಕ್ಷ ದೀಪಗಳು ಇದ್ದಂತೆ ಅಲ್ಲಿ. ಹೌದು, ಅಲ್ಲ ಲಕ್ಷದೀಪ ಅಂದ್ರೆ ಅವಕಾಶ ಕೊಟ್ಟಿದ್ದು. ಈಗ ನಾವು ಹೋದದ್ದು ಅಗಟ್ಟಿ. ಹೌದು, ಲಕ್ಷದೀಪ ಅಂದ್ರೆ ಲಕ್ಷ ದೀಪಗಳಿವೆ, ಎಲ್ಲದರಲ್ಲಿ ಜನ ಇಲ್ಲ. ಒಂದು 4-5ರಲ್ಲಿ ಮಾತ್ರ ಜನ ಇದೆ. ಅದು ಒಂದು 32 ದೀಪಗಳು ಸ್ವಲ್ಪ ಜನವಸತಿ ಇರುವಂಥದ್ದು. ಹೌದು. ಅದರಲ್ಲಿ ಸುಮಾರು ಒಂದು ಎಷ್ಟು 9,000 ಜನ ಏನೋ, 65,000 ಜನ ಇದ್ದಾರೆ. ಒಂದು MP ಸೀಟ್ ಇದೆ ಅಲ್ಲಿ, ಒಂದು MP 65,000 ಜನ ಇದ್ದಾರೆ ಟೋಟಲ್ ಎಲ್ಲ ಸೇರಿ. ಮತ್ತೆ ಕೇರಳದವರು ಕೆಲವು ಅಂಗಡಿಗಳೆಲ್ಲ ಉಂಟಲ್ಲಿ. ಕೇರಳಕ್ಕೆ ಹತ್ತಿರ, ಮಂಗಳೂರಿಗೆ 400 ಕಿಲೋಮೀಟರ್ ಏರ್ಪೋರ್ಟ್ ಇದೆ ಅಂತೆ. ಸಣ್ಣ ಏರ್ಪೋರ್ಟ್ ಇದೆ, ಕೊಚ್ಚಿಯಿಂದ ಹೋಗ್ತದೆ ಅಲ್ಲ, ಸಣ್ಣ ಏರ್ಪೋರ್ಟ್ ಇದೆ. ಈಗ ದಿನೇಶ್ ಶೆಟ್ರು ನೀವು ಕೂಡ ನಮ್ಮೊಟ್ಟಿಗೆ ಬಂದಿದ್ದೀರಿ. ನಿಜ. ಕೆಲವರು ಸಮುದ್ರ ಸ್ನಾನ ಮಾಡಿದ್ರು ಅಲ್ವಾ? ನೀವೇನು ಮಾಡಿದ್ರಿ? ನನಗೆ ಅಂದರೆ ಸ್ವಲ್ಪ ತಣ್ಣೀರಲ್ಲಿ ಸ್ನಾನ ಮಾಡೋದು ಸ್ವಲ್ಪ ದೂರ. ನಾನು ಹಾಗೆ ಸಮುದ್ರದ ಬದಿಗೆಲ್ಲ ಹೋಗಿದ್ದೇನೆ. ಆದರೆ ನನಗೆ ಬಹಳ ಇಷ್ಟ ಆದದ್ದು ಅಲ್ಲಿ ನೀರು, ಆ ನೀರಿನ ಬಣ್ಣ ಅದೆಲ್ಲ ನೋಡುವಾಗ ನಿಜವಾಗಿ ಒಂದು ಕ್ಷೀರ ಸಮುದ್ರ ಕಂಡ ಹಾಗೆ ಆಯಿತು. ಹೌದು. ನಾವು ಬೇರೆ ಬೇರೆ ಬೀಚ್ಗಳಿಗೆಲ್ಲ ಹೋಗಿದ್ದೇವೆ, ಆದರೆ ಅಂತ ಒಂದು ನೀರಿನ ಬಣ್ಣ ಅದೊಂದು ಅಪಾರ ಅನುಭವ. ಅದರ ಜೊತೆಯಲ್ಲಿ ನಾವೀಗ ಬೀಚಿಗೆಲ್ಲ ಹೋಗುದು ಒಂದು ಫ್ಯಾಮಿಲಿ ಸ್ವಲ್ಪ ಮಂದಿ ಮಾತ್ರ, ಆದರೆ ಇಷ್ಟು ಮಂದಿ ಕೂಡ ಆ ಬೀಚಿನ ಬದಿಯಲ್ಲಿ ಕೂತ್ಕೊಂಡು ಒಂದು ಸಂತೋಷದಿಂದ ಆಡುವುದು, ಮಾತಾಡುವುದು, ಕೆಲವರೆಲ್ಲ ಅದರಲ್ಲಿ ಬೋಟಿಂಗ್ ಮಾಡುವುದು, ಇದನ್ನೆಲ್ಲ ನೋಡಿದೆ ನಿಜವಾಗಿ ಒಂದು ರೀತಿಯಿಂದ ಸಂತೋಷ ಆಯಿತು. ಆದರೆ ಅಂಥ ದ್ವೀಪಗಳು ನಮಗಿರುವ ಆಸೆ ಒಂದೇ, ಅಂಥ ದ್ವೀಪಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿ ಅದು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗುವ ಹಾಗೆ ಆಗಬೇಕು. ಈಗ ಕೇಂದ್ರಾಡಳಿತ ಇದಕ್ಕೆ ಸೇರಿರುವಂಥದ್ದು. ಹೌದು, ಇಂಪ್ರೂವ್ಮೆಂಟ್ ಆಗ್ತದೆ ಎನ್ನುವಂಥ ಒಂದು ನಿರೀಕ್ಷೆ ಉಂಟು ನಮಗೆ, ನಿರೀಕ್ಷೆ ಅಲ್ವಾ? ಹೌದು, ಅದಾಗಬೇಕು. ಮತ್ತು ಇನ್ನಷ್ಟು ಪ್ರವಾಸಿಗರು ಹೋಗಬೇಕು. ಕಲ್ಪವೃಕ್ಷ ಅಂದ್ರೆ ಕಾಮಿಸಿದ್ದನ್ನು ಕೊಡುವುದಲ್ಲ ಅಲ್ವಾ? ಅದು ಬೇಕಾದಷ್ಟು ಹುಡುಸಾಗಿ ಬೆಳೆಯುವಂಥ ಜಾಗ, ಅದು ಬೇಕಾದಷ್ಟು ಹಾಗೆ ಅದು ಕೊಡಬೇಕು ಭಾರತಕ್ಕೆ. ಸುಲೋಚನಕ್ಕ, ಈಗ ನೀವಲ್ಲಿ ತುಂಬ ಫೋಟೋಸ್ ಎಲ್ಲ ತಗೊಂಡಿದ್ದು ನೋಡಿದ್ದೇನೆ ನಾನು. ನಿಮಗೆ ಹೇಗೆ ಅನಿಸ್ತಾ ದೃಶ್ಯ? ಲಕ್ಷದ್ವೀಪ ಈಗ ಚಂದ್ರಶೆಟ್ಟಿ ಹೇಳಿದಾಗೆ ನಮ್ಮ ಕರಾವಳಿಯವರಿಗೆ ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಆ ನೀರು ನೋಡಲಿಕ್ಕೆ ಖುಷಿ ಆಗ್ತಾಯಿತ್ತು. ಮತ್ತು ನಮಗೆ ಅವರು ಒಬ್ಬರು ರಿಕ್ಷಾದವರು ಸಿಕ್ಕಿದರು. ನಾವು 4 ಜನ ರಿಕ್ಷಾದಲ್ಲಿ ಕೂತು 800 ರೂಪಾಯಿ ಹೇಳಿದರು, 200 ಹಾಗೆ. ಏನೆಲ್ಲ ನೋಡಿದ್ರಿ? ಒಂದು ಅಕ್ವೇರಿಯಂ ಕರ್ಕೊಂಡು ಹೋದ್ರು, ಮತ್ತು ಅಗಟ್ಟೆ ಏರ್ಪೋರ್ಟ್ ಅಲ್ಲಿ ಕರ್ಕೊಂಡು ಹೋದ್ರು. ಮತ್ತೆ ಇನ್ನೊಂದು ಏರ್ಪೋರ್ಟ್ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಹೊರಗೆ ಸುತ್ತಮುತ್ತ ನೋಡಿ ಫೋಟೋಸ್ ಎಲ್ಲ ತೆಗೆದಿದ್ದೆವು. ಮತ್ತೆ ಇನ್ನೊಂದು ಬೀಚಿಗೆ ಎಲ್ಲ ಕರ್ಕೊಂಡು ಹೋದೆವು. ಮತ್ತು ಕೆಲವು ಸಣ್ಣ ಸಣ್ಣ ಶಾಪಿಂಗ್ ಇದೆಲ್ಲ ಮಾಡಿ 1 ಗಂಟೆಗೆ ಅವರು 800 ರೂಪೀಸ್ ಚಾರ್ಜ್ ಮಾಡಿದ್ದು. ಹಾಗೆ ನಾವು 1 ಗಂಟೆ ಎಲ್ಲ ಕಡೆಯಲ್ಲಿ ತಿರುಗಿ ಪುನಃ ವಾಪಸ್ ನಮ್ಮ ಕಾರು ಹತ್ತುವ ಜಾಗದಲ್ಲಿ ಬಂದೆವು. ಏನು ನನಗೆ ಅಂತ ಜಾಗ ಏನು ದೊಡ್ಡ ವಿಷಯ ಕಾಣಲಿಲ್ಲ, ಯಾಕೆಂದರೆ ಅಷ್ಟೊಂದು ನೀಟಿಂದ ನನಗೆ ಅನಿಸಲಿಲ್ಲ. ಯಾಕೆಂದರೆ ನಾವು ಕರಾವಳಿಯವರಿಗೆ ನಮ್ಮ ಇಲ್ಲಿ ಬೀಚಸ್ ಎಲ್ಲ ಸಾಧಾರಣ ನೀಟಾಗಿ ಇರ್ತದೆ. ಅಲ್ಲಿ ಅಂತ ಹೇಳಿದರೆ ಅಲ್ಲಿದು ವ್ಯವಸ್ಥೆ ಅಷ್ಟು ಸರಿ ಇಲ್ವಾ ಎಂಥದ್ದು ಗೊತ್ತಿಲ್ಲ.
ಆದರೆ ಬೀಚಸ್ ಈಚೆ ಕಡೆ ಬೀಚು ಈಚೆ ಕಡೆ ಬೀಚು ಹಾಗೆ ನೋಡುವಾಗ ಎಲ್ಲ ತುಂಬ ಖುಷಿ ಆಗ್ತಿತ್ತು. ಆದರೆ ನೆನೆಸಿದಷ್ಟು ಇದೇ ಲಕ್ಷದ್ವೀಪ ಇಷ್ಟೇಯಾ ಅಂತ ನಮಗೆ ಅನಿಸಿತು. ಅದೇ ಒಟ್ಟು ನಮಗೆ ಏನು ಅಂತ ಹೇಳಿದ್ರೆ ನೌಕಾಯಾನ ಸಮುದ್ರಯಾನ ಒಂದು ಸಂತೋಷ. ಹೌದೌದು ಹೌದು, ಅದಕ್ಕೊಂದು ಗಮ್ಯ ಸ್ಥಾನ ಬೇಕಲ್ಲ, ಅದಕ್ಕೆ ಬೇಕಾಗಿ ಕ್ರೂಸಲ್ಲಿ ಹೋಗಿ ಅಲ್ಲಿ ತಲುಪಿದ್ದು ದೊಡ್ಡ ಖುಷಿ ಆಯ್ತು. ಏನು ಹೇಳ್ತೀರಿ ಶೋಭಾ ಈ ಥರದ್ದು? ಹೌದು, ಅವ್ರು ಹೇಳಿದಾಗೆ ಎಲ್ಲವೂ ಕೂಡ ಸತ್ಯವೇ. ಅದು ನಾನಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ, ಯಾವುದು ಬ್ಯಾಂಬೂ ಸ್ಟಿಕ್ ಡಾನ್ಸ್. ಖುಷಿ ಕೊಟ್ಟಿದ್ದು. ಹೌದು, 2-3 ಸಲ ನಾನು. ಹೌದು. ಇನ್ನು ನಾವು ಈ ಕ್ರೂಸ್ ಅಂತ ಹೇಳಿದ್ರೆ ಒಂದು 5 ಸ್ಟಾರ್ ಹೋಟೆಲ್ನಾಗೆ ನೋಡ್ಲಿಕ್ಕೆ, ಇಲ್ಲದ ಒಂದು ದೊಡ್ಡ ಮಾಲ್ ಇದು ನೋಡಿದಾಗೆ ಅಲ್ವಾ? 10 ಅಂತಸ್ತುಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇತ್ತು, ಒಂದರಲ್ಲಿ ಶಾಪಿಂಗ್ ವ್ಯವಸ್ಥೆ ಇತ್ತು ಅಲ್ವಾ? ನೀವೆಲ್ಲಾದ್ರೂ ಹೋದೋದುಂಟು ಅಲ್ಲಿಗೆ, ಏನಾದ್ರು ಪರ್ಚೇಸ್ ಮಾಡಿದುಂಟಾ? ನಾವು ಮೊದಲನೇ ದಿವಸವೇ ಎಲ್ಲ ಯಾವ ಫ್ಲೋರಲ್ಲಿ ಏನೇನು ಉಂಟು ಅಂತೆಲ್ಲ ನಾವು ತಿಳ್ಕೊಂಡೆವು. ಆಗ ಅವ್ರು ಹೇಳಿದ್ರು 6ನೇ ಮಾಳಿಗೆಯಲ್ಲಿ ಶಾಪಿಂಗ್ ಮಾಲ್ ಇರುವುದು ಅಂತ ಹೇಳಿದ್ರು. ನಾವು ಹೋದೆವು, ಅಲ್ಲಿ ಫ್ಯಾನ್ಸಿ ಜ್ಯುವೆಲ್ರಿ ಸಿಗ್ತಾ ಇತ್ತು. ಮತ್ತೆ ಒಂದು ನಿಮಿಷ, ಒಂದು ಕರೆ ಉಂಟು. ಹಲೋ ಹಲೋ, ನಮಸ್ಕಾರ ಚಂದ್ರಶೇಖರೇ. ನಮಸ್ಕಾರ. ಬಂದೆ ಸರ್. ಒಂದು ಇರುವ ಬಹುಶಃ ಎಂಕಲ್ನ ಸಂಘಟನೆ ಇಡುತ್ತೆ ಜಿಂಜ ಸಹಕಾರ ಕೊರ್ನಾರು ಅದೇ ರೈಲ್ವೆ ಟಿಕೆಟ್ ಮಾತ್ರ ಮಲ್ಪಡ ವ್ಯವಸ್ಥೆ ಇಟ್ಟು ಚಂದ್ರಶೇಖರ್ ನಮಗೆ ಟ್ರೈನ್ ಟಿಕೆಟ್ ನಮ್ಮ ಜೊತೆಗೆ ಎಂಕಲ ಒಟ್ಟಿಗೆ ಬೈದಾರು. ಈರ್ನ ಒಂಜಿ ಅನುಭವ ಇಂಚ ಎಂಕಲ್ನ ಒಂಜಿ ಟೀಮದ ಬಗ್ಗೆ ಒಟ್ಟಿಗೆ ಅನುಭವ ಅದೇ ಅದ್ಭುತ ಬಟ್ಲರ್ನ ಅತ್ ಬುಕ್ಕ ಈರೆಗ್ ಒಂಜೇ ಟ್ರೈನ್ ಮಾತ್ರ ವ್ಯವಸ್ಥೆ ಮಲ್ಪೇರ ಆಯ್ಜಿ ಮುಜಿ ಟ್ರೈನ್ ಮಲ್ಪಡಾಂಡು ಇನ್ನು ಪೂರ್ಣಿಮಾ ಟ್ರಾವೆಲ್ಸ್ ಒಂಜಿ ಅಡಿತ ಬೇಕು ಕೆಲಸ ಆತಂಡು ಐತೆ ಇನ್ನ ಅನುಭವ ಏನು ಚಂದ ಈರೆಗ್ ಆ ಪ್ರಾಬ್ಲಮ್ ಆಗ್ತದೆ ಐತೆ ಹೆಚ್ಚು ಸರ್ ಎಡ್ಡ ಅನುಭವ ಒಂಜಿ ಬೇತ ಕೇರಳ ಇಂದು ಒಂಜಿ ಅದ್ಭುತ ಅನುಭವ. ಖುಷಿ ಖುಷಿ ಉಂಡಿರಿ ಅಂದ್ರೆ ಒಂಜಿ ಪಟ್ಲೇರ್ ಒಂಜಿ ಹೊಸ ಪ್ರಯೋಗ ಅದೇ ಅವಳು ಎಂಗಳೊಟ್ಟಿಗೆ ಇರಲ್ಲ ಎಂಜಾಯ್ ಮಾಡಿದಾರೆ ಅದೇ ಅಂದಂದು ಸರ್ ಖಂಡಿತ. ಹೌದು, ಧನ್ಯವಾದಗಳು ರೀ, ನಮಸ್ಕಾರ. ಸರ್ ಥ್ಯಾಂಕ್ ಯು. ಏನು ಪರ್ಚೇಸ್ ಮಾಡಿದ್ರಿ? ಹಾಗೆ ಕೆಲವು ಶೆಲ್ಸ್ದೆಲ್ಲ ಐಟಮ್ಸು, ಒರಿಜಿನಲ್ ಪರ್ಲ್ಸ್ದೆಲ್ಲ ಐಟಮ್ಸ್, ಜ್ಯುವೆಲ್ರಿ ಸೆಟ್ಸ್ ಇದೆಲ್ಲ ಸಿಗ್ತದೆ. ಯಾಕಂದರೆ ಕೆಲವು ರೇರ್ ಐಟಮ್ಸ್ ನಮಗೆ ಬೇರೆ ಕಡೆಯಲ್ಲಿ ಎಲ್ಲ ಅಂಥದ್ದು ನಾವು ನೋಡಲಿಲ್ಲ. ಹಾಗೆ ಮತ್ತು ಲೇಡೀಸಿದು ಹ್ಯಾಂಡ್ ಬ್ಯಾಗ್ಸ್, ಮತ್ತು ಪರ್ಫ್ಯೂಮ್ಸು, ಮತ್ತು ಟಾಪ್ಸ್, ಜೀನ್ಸ್ ಟಾಪ್ಸ್. ರೇಟ್ ಎಲ್ಲ ಹೇಗೆ ಅದರದ್ದು? ರೇಟು ಯಾಕೆಂದರೆ ಒರಿಜಿನಲ್ ಅಂತ ಹೇಳುವಾಗ ನಮಗೆ ನೋಡುವಾಗ ಒರಿಜಿನಲ್ ಹಾಗೆ ಕಂಡಿತ್ತು. ಹಾಗೆ ತುಂಬ ಹೆವಿಯಿಂದ ಏನೂ ಅನಿಸಲಿಲ್ಲ. ಹಾಗೆ ಕನ್ವರ್ಟ್ ಮಾಡಿ ಅದು ಡಾಲರ್ ಆಗಿ ತಗೊಳ್ತಿದ್ರು, ಕ್ರೆಡಿಟ್ ಕಾರ್ಡು ಯೂಸ್ ಮಾಡ್ತಿದ್ರು, ಕ್ಯಾಶ್ ಆಗಿ ತಗೊಳ್ತಿದ್ರು. ಹಾಗೆ ನಾನೊಂದು ಟೋಪಿಯಲ್ಲಿ ರೇಟ್ ಮಾಡಿದ್ದು ಟೋಪಿ ಅದು 1,500-2,000 ಹೇಳಿದರು. ಮತ್ತೆ ಅಲ್ಲಿ ಲಕ್ಷ ರೂಪಾಯಿಗೆ ಹೋಗುವಾಗ 150ಕ್ಕೆ ಒಂದು ಸಿಕ್ಕಿದ್ದು ಅಲ್ವಾ? ಅದು ಸ್ವಲ್ಪ ಹಾಗೆ ಇಂಪೋರ್ಟೆಡ್ ಎಲ್ಲ ಇತ್ತು. ಕೆಲವು ಕ್ರೂಸಲ್ಲಿ ಹಾಗೆ ಮುತ್ತುಗಳೆಲ್ಲ ಸ್ವಲ್ಪ ಒರಿಜಿನಲ್. ಹೌದು, ನಾವು ಪರ್ಲ್ಸ್ ಎಲ್ಲ ತಗೊಂಡದ್ದು ಒರಿಜಿನಲ್ ಪರ್ಲ್ಸ್ ಸಿಕ್ಕಿತ್ತು, ಅದರಲ್ಲಿ ಬೇರೆ 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 ಐಟಮ್ಸ್. ಈಗ ಎಲ್ಲರೂ ಹೇಳುವಂಥ ಒಂದು ವಿಷಯ ಏನಂತ ಹೇಳಿದರೆ 5 ದಿವಸ ಮೊಬೈಲ್ ಇಲ್ಲದೆ ಕಳೆದದ್ದು ಅಲ್ವಾ? ನಮ್ಮೊಟ್ಟಿಗೆ ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಇದ್ದರು, ದಿವಸಕ್ಕೆ ಫೋನ್ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ವ್ಯವಸ್ಥೆಗಳಿದ್ದವರು ಇದ್ದರು. ಕೆ ಡಿ ಶೆಟ್ಟರ್ ಇದ್ದರು, ಸದಾಶಿವ ಶೆಟ್ಟರ್ ಇದ್ದರು, ಕೆ ಶೆಟ್ಟಿ ಇದ್ದರು ಅಲ್ವಾ? ಅಂಥವರು ನಮ್ಮ ಜೊತೆ ಬಹಳ ನಿರಾಳವಾಗಿ 4-5 ದಿವಸ ಇದ್ದರು. ನಿಮಗೆ ಕೂಡ ಬಹುಶಃ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿರಬೇಕು, ಏನು ಅನಿಸ್ತದೆ? ಅಲ್ಲ, ನಮಗೆ ದಿನ ಒಂದು 100 ಕಾಲ್ ಬರುವಂಥದ್ದು, ಒಂದು 100 ಕಾಲ್ ನಾವು ಮಾಡುವಂಥದ್ದು ವ್ಯವಸ್ಥೆ ಪ್ರತಿನಿತ್ಯದ ದಿನಚರಿಯಲ್ಲಿ ಇರುವಂಥದ್ದು. ಮೊದಲನೇ ದಿವಸ ಒಳಗೆ ಹೋದ ಕೂಡಲೇ ಮೊಬೈಲ್ ನಮಗೆ ಅಗತ್ಯ ಇತ್ತು, ಆದರೆ ಅಲ್ಲಿ ವ್ಯವಸ್ಥೆ ಫೋಟೋ ತೆಗಿಲಿಕ್ಕೆ ಮಾತ್ರ ಮೊಬೈಲ್, ಸಿಮ್ ವರ್ಕ್ ಆಗುದಿಲ್ಲ. ಆದರೆ 2ನೇ ದಿವಸಕ್ಕೆ ಮೊಬೈಲ್ ಇಲ್ಲದ್ದು ನಾವು ಜೀವನ ಸಾಗಿಸಬಹುದು ಅಂತ ಗೊತ್ತಾಯಿತು. 3ನೇ ದಿವಸ ಅಂತ ಮೊಬೈಲನ್ನು ಮರೆತೇ ಬಿಟ್ಟಿದ್ದೆ ನಾನು. ಕಡೆಯ ದಿನದ ತನಕ ಮೊಬೈಲನ್ನು ಕೈಯಲ್ಲಿ ಇಟ್ಕೊಳ್ಳಿಲ್ಲ, ಅದಕ್ಕೆ ಚಾರ್ಜ್ ಮಾಡಲಿಲ್ಲ. ಕೆಲವರಲ್ಲಿ ಚಾರ್ಜ್ ಮಾಡಿದವರ ಹತ್ರ ಅಗತ್ಯ ಇದ್ದರೆ ಅವರ ಹತ್ರ ಸೇರಿ ಮಾತನಾಡಿದ್ದು ಇದೆ. 5 ನಿಮಿಷದಲ್ಲಿ 1,500 ರೂಪಾಯಿ ಖಾಲಿ ಆಗ್ತದೆ. ಆದ್ದರಿಂದ ಮೊಬೈಲ್ ಇಲ್ಲದೇನೂ ನಾವು ಜೀವನ ಸಾಗಿಸಬಹುದು ಅಂತ ಈಗ ನಮಗೆ ಅರ್ಥ ಆಗ್ತಾ ಇದೆ. ಮೊದಲೆಲ್ಲ ಮೊಬೈಲ್ ಇಲ್ಲ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಬರ್ತಿದೆ. ಮತ್ತೊಂದಿತ್ತೆ, ಈ ನಾವು ಏನು ಮಾತಾಡಿದ್ರು ಕೂಡ ಮಧ್ಯದಲ್ಲಿ ಮೊಬೈಲ್ ರಿಂಗ್ ಆಗಿಬಿಡು, ಆಗ ನಾವು ಮಾತಾಡೋ ವಿಷಯ ಹೋಗ್ತದೆ, ಮನಸ್ಸು ಎಲ್ಲೆಲ್ಲಿಗೂ ಹೋಗ್ತದೆ. ಈಗ ಅದರಲ್ಲಿ ನಿರಾಳವಾಗಿ ಇದ್ದುಕೊಂಡೆಲ್ಲ ಕೂತು ಮಾತಾಡ್ಲಿಕ್ಕೆ. ಹೌದು, ಯಕ್ಷಗಾನ ಅಂತ ನಾನು ಎಷ್ಟು ಯಕ್ಷಗಾನ ದೇವಿಮಾತ್ಮೆಯನ್ನು ನೋಡಿದ್ದೆ, 100 ದೇವಿಮಾತ್ಮೆ ನೋಡಿರ್ಬೋದು. ಆದರೆ ಸಂಪೂರ್ಣವಾಗಿ ನೋಡುವಂಥ ಅವಕಾಶ ಯಾಕೆ ಇರಲಿಲ್ಲ ಅಂದರೆ
ಮೊಬೈಲ್ ಕೈಯಲ್ಲಿ ಇರ್ತಿತ್ತು. ಯಾವುದಾದ್ರೂ ಒಂದು ಬೋರ್ ಅಂತ ಕೂಡಲೇ ನಾವು ಮೊಬೈಲ್ ತೆಗೆದುಕೊಳ್ಳೋದು, ಯಾರಾದ್ರೂ ಸೈಡ್ನಲ್ಲಿ ಬಂದು ಮಾತಾಡಿದ್ರೆ ಅವ್ರ ಹತ್ರ ಮಾತಾಡೋದು, ಇಲ್ಲಾದ್ರೆ ಒಂದು ಕಾರ್ಯಕ್ರಮದ ತಲೆಯಲ್ಲಿ ಇರ್ತದೆ ಅಲ್ಲಿ ಹೋಗ್ಬೇಕಲ್ಲ, ಇದನ್ನು ಬಿಟ್ಟು ಹೋಗುದು, ಈಗೆಲ್ಲ ಇರ್ತದೆ. ಆದ್ರೆ ಇಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ. ಕೇಂದ್ರೀಕೃತ ಅದು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕುಕ್ಕಳಿದೆ. ಈಗ ನಮ್ಮ ಸಮುದ್ರಯಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊನ್ನೆ ನೀವು ಒಂದು ನಿಮ್ಮ ಅಭಿಪ್ರಾಯವನ್ನೆಲ್ಲ ಹೇಳಿದ್ದೀರಿ ಸಂಘಟನೆ ಬಗ್ಗೆ. ಈಗ ನಮ್ಮ ಜೊತೆ ರಂಗೋಲಿ ಚಂದ್ರಾಸನ್ ಇದ್ದಾರೆ, ನಿಮ್ಮ ಕಲಾವಿದರು ದಿನೇಶ್ ಶೆಟ್ಟರ್ ಇದ್ದಾರೆ, ಸುಲೋಚನಾ ಭಟ್ರು ಮತ್ತೆ ಶೋಭಾ ಐತಾಳೆಲ್ಲ ಇದ್ದಾರೆ. ಈಗ ಎಲ್ಲ ವ್ಯವಸ್ಥೆ ಮಾಡಿದ ರೂವಾರಿಗಳೆಲ್ಲ ನೀವೇ, ಶ್ರೀಶರ ಶೆಟ್ಟರು ನೀವೆಲ್ಲ ಅಲ್ವಾ? ಹಾಗೆ ಎಲ್ರಿಗೂ ಚಂದ್ರಸನಾದಿಯಾಗಿ ಎಲ್ರಿಗೂ ನಮಸ್ಕಾರ. ಹೇಳಿ. ನಮಸ್ಕಾರ. ಮತ್ತೆ ಎಲ್ಲ ಧೀಮಂತ ವ್ಯಕ್ತಿಗಳು, ಕುಕ್ಕೊಳ್ಳಿ ನಿಮ್ಮಂತ ವ್ಯಕ್ತಿಗಳು ಅದರಲ್ಲಿ ಪಾಲ್ಗೊಂಡದ್ದು ನಮಗೆ ಬಹಳ ಸಂತೋಷ. ನಮಗೊಂದು ಸಂತೋಷ. ಮತ್ತೆ ಎಲ್ಲ ಭರತನಾಟ್ಯದ ಗುರುಗಳು ಬಂದಿದ್ದಾರೆ, ಒಳ್ಳೊಳ್ಳೆ ಕಲಾವಿದರುಗಳು ಬಂದಿದ್ದಾರೆ, ಶ್ರೇಷ್ಠ ದಾನಿಗಳು ಬಂದಿದ್ರು. ಇದೆಲ್ಲ ಜೀವನದಲ್ಲಿ ಒಬ್ಬನಿಗೆ ಮಾಡ್ತೇನಂತ ಹೇಳಿದ್ರು ಮಾಡುವಂತ ಸೌಭಾಗ್ಯ ಸಿಕ್ಕಲ್ಲ. ಇಲ್ಲ ಇಲ್ಲ, ಖಂಡಿತ. ಒಂದು 640-650 ಮಂದಿ ಹೋಗಿ ಬರುವುದಂತ ಹೇಳಿದ್ರೆ 5-6-7 ದಿವಸದ ಟ್ರಿಪ್ ಅಲ್ಲಿ, ಅದು ಕೂಡ ಹೋದವರು ಎಲ್ರೂ ಶ್ರೇಷ್ಠ ವ್ಯಕ್ತಿಗಳೇ ಕೊನೆಯಿಂದ ತುದಿಯವರೆಗೆ. ಹಾಗಾಗಿ ಇದೆಲ್ಲ ದೊಡ್ಡ ಅನುಭವ ನಮ್ಗೆ. ಎಲ್ರೂ ಖುಷಿ ಪಟ್ಟಿದ್ದಾರೆ, ಪ್ರತಿ ಒಬ್ರು ಕೂಡ. ಈಗ ನಿನ್ನೆ ನಾವು ಮುಂಬೈಯಲ್ಲಿದ್ವಿ, KD ಶೆಟ್ಟರ ಗೃಹ ಪ್ರವೇಶದಲ್ಲಿದ್ದೀವಿ, ಅಲ್ಲಿ ಕೂಡ ಬಂದವರೆಲ್ಲ ಹೇಳುದು ಅದನ್ನೇ, ಅದೊಂದು ಅದ್ಭುತವಾದ ಕಾರ್ಯಕ್ರಮ. ಅದನ್ನು ಏನು ಅಂತ ಹೇಳಲಿಕ್ಕೆ, ಯಾವ್ದನ್ನು ಹೇಳುದು ಯಾವ್ದನ್ನು ಬಿಡುದು ಅಂತ ಹೇಳಿ ನಮಗೆ ದೊಡ್ಡ ಯಕ್ಷ ಪ್ರಶ್ನೆ ಅದು. ಈಗ ಮತ್ತೆ ಒತ್ತಡ ಉಂಟ ನಿಮ್ಮ ಮೇಲೆ, ಇನ್ನೊಂದು ಮಾಡಿ ಅಂತ ಹೇಳಿ ಏನಾದ್ರು? ಅಲ್ಲ, ತುಂಬಾ ಒತ್ತಡ ಇದೆ. ಆದ್ರೆ ವರ್ಷಕ್ಕೆ ಒಂದೇ ಎಂಬುದಾಗಿ ನಾವು ನಿಗದಿ ಮಾಡಿದ್ದೇವೆ. ಅದನ್ನು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಕರ್ನೂರು ಮೋಹನ್ ರೈಗಳು ಮತ್ತೆ ಪ್ರದೀಪ್ ಆಳ್ವರು ಅದನ್ನ ಸಂಘಟನೆ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ರು. ಮತ್ತೆ ಎಲ್ರು ಸಹಕಾರ ಕೊಟ್ರು ಅದಕ್ಕೆ, ಅದು ಬಹಳ ಮುಖ್ಯ. ಪ್ರತಿಯೊಬ್ಬ ಕೂಡ ಬಂದವರು ಯಾರು ಅವರವರ ಖುಷಿಯನ್ನು ನೋಡಿಲ್ಲ, ಎಲ್ರು ನಮ್ಮ ಟೀಮು, ನಾವೆಲ್ಲರೂ ಸ್ವಲ್ಪ ಸಹಕರಿಸಬೇಕೆನ್ನುವ ಮನೋಭಾವ ಇದ್ದ ಕಾರಣ ನಮ್ಗೆಲ್ರಿಗೂ ಅದು ಒಳ್ಳೆ ರೀತಿಯಲ್ಲಿ ಮೂಡಿ ಬಂತು. ಸತೀಶ್ ಅಣ್ಣ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸಂಸ್ಥೆ ಇತ್ತಿ ನಡೆದ ಹತ್ರ ಐತಾಡಿಟ್ಟಿ ಎಂಕ್ಲೆಗೆ ಮಾತ್ರ ಈ ಅವಕಾಶ ತಿಕ್ಕಂಡು. ಇಂತಹ ಅವಕಾಶ ಹಿಂದೇನೂ ಸಿಗಲಿಲ್ಲ, ಇನ್ನು ಮುಂದೇನು ಸಿಗುವುದು ಅಷ್ಟು ಸುಲಭ ಅಲ್ಲ. ಸಂಸ್ಥೆ ಮುಖಾಂತರ ನಾನು ನಮ್ಮೆಲ್ಲರ ಪರವಾಗಿ ಅದರ ಸ್ಥಾಪಕ ಅಧ್ಯಕ್ಷರಾದ ತಮಗೆ ತುಂಬುರವಾದ ಥ್ಯಾಂಕ್ ಯು ಚಂದ್ರಸಣ್ಣ. ಯಾಕಂತ ಹೇಳಿದ್ರೆ ಇದು ಏನು ಫೌಂಡೇಶನ್ ಇದ್ರು ಕೂಡ ನಿಮ್ಮಂತವರ ಶ್ರಮದಿಂದಾಗಿ ಅದು ಉಳಿದದ್ದು. ನೀವೆಲ್ಲ ಇಷ್ಟು ಕಷ್ಟಪಡ್ತಿದ್ರಿ ಆ ಸಂಸ್ಥೆಗೋಸ್ಕರ. ಏನೇ ಆದ್ರೂ ಕೂಡ ಅದು ನಮ್ಮ ಸಂಸ್ಥೆ ಎಂಬ ಒಂದು ಭಾವನೆಯಿಂದ ಪ್ರತಿಯೊಬ್ರು ಕೂಡ, ಆದ ಕಾರಣ ನಮಗೆ ಅದು ಖುಷಿ. ನಮಗೆ ಸಂಘಟನೆ ಮೇಲಿರುವಂತಹ ನಂಬಿಕೆ ಬಹುಶಃ ಎಷ್ಟು ಎನ್ನುವುದು ಈ ಫೌಂಡೇಶನ್ ಮುಖಾಂತರ ಗೊತ್ತಾಗ್ತದೆ. ಈಗ ನಾವು ಈಗ ನಿಮ್ಮ ಜೊತೆ ಅಮೆರಿಕಕ್ಕೆ ಬಂದಿದ್ದೇವೆ, ಕಾಶ್ಮೀರಕ್ಕೆ ಬಂದಿದ್ದೇವೆ, ಈಗ ಇಲ್ಲಿ ಹೋದೆವು, ಎಲ್ಲ ಒಂದು ವಿಭಿನ್ನವಾದಂತಹ ಅನುಭವ ಅಲ್ವಾ? ಹಾಗಾಗಿ ಹೊಸ ಹೊಸ ಆಲೋಚನೆಗಳು ಶಶಿಧರ್ ಶೆಟ್ಟರ ಮೈಂಡ್ನಲ್ಲಿ ಬರ್ತಾ ಉಂಟು. ಹೇಗೆ ಕಾರ್ಯಗತ ಆಗ್ತದೆ ನೋಡೋಣ ಮುಂದಕ್ಕೂ ಕೂಡ. ಹೌದು, ಖಂಡಿತ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಮಸ್ಕಾರ. ಈಗ ದಿನೇಶ್ ಶೆಟ್ಟರ್, ಈಗ ಮರುದಿವಸದ ಅಂದರೆ ಇನ್ನೊಂದು ಆಟ ಅಲ್ವಾ? ಕುಲುಕಾಟದ ಮೆಲುಕು ನಮಗೆ ಅನುಭವ ಆದ ಹಾಗೆ ನಾಲ್ಕನೇ ದಿವಸ ನಾವು ಲಕ್ಷದಿಂದ ವಾಪಸ್ ಬರುವಾಗ ಸಮುದ್ರದಲ್ಲೇ ಸಮುದ್ರ ಮಥನ ಅಲ್ವಾ? ಅದೊಂದು ಕೂಡ ಬೇರೆ ರೀತಿಯ ಒಂದು ಅನುಭವ. ಅದರ ಬಗ್ಗೆ ಸ್ವಲ್ಪ ಹೇಳಿ. ಸಮುದ್ರ ಮಥನ ಪ್ರಸಂಗದಲ್ಲಿ ಇಡೀ ರಾತ್ರಿ ಪ್ರಸಂಗ ನಿಜವಾಗಿಯೂ ಅದನ್ನು ತುಂಬ ಶಾರ್ಟ್ ಮಾಡಿ ಪಟ್ಲ ಭಾಗವತರು ಮತ್ತು ನಾವೆಲ್ಲ ಒಟ್ಟಿಗೆ ಕೂತು ಮಾತಾಡಿದೆವು. ಹೇಗೆ ಈ ಪ್ರಸಂಗವನ್ನು ಗಿಡ್ಡದು ಮಾಡುವುದು, ಕಲಾವಿದರು ಮತ್ತು ನಾವೇ ಅವರೆಲ್ಲ ಸೇರಿ ಒಂದು 10 ನಿಮಿಷದ ಸಮಾಲೋಚನೆ ಮೊದಲ ದಿವಸ ಮಾಡಿದ್ದೇವೆ. ಹೀಗೆ ಮಾಡುವ ಅಂತ ಅಂದರೆ ಸತೀಶಣ್ಣನೊಂದು ಒಳ್ಳೆ ಗುಣ ಎಂತ ಅಂತ ಕೇಳಿದರೆ, ನಾವು ಮಾಡುವ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು. ಸಮಯಕ್ಕೆ ಅವರು ಕೊಡುವಷ್ಟು, ನನ್ನ ಮಟ್ಟಿಗೆ ನನ್ನ ತುಂಬ ಈಗ 29ನೇ ವರ್ಷದ ತಿರುಗಾಟ, ಇದು 26ನೇ ವರ್ಷ ತಿರುಗಾಟ. ಇಷ್ಟರವರೆಗೆ ಒಂದು ಸಮಯದ ಮಿತಿ ಮತ್ತು ಅದನ್ನು ಸಂಘಟಿತ ಶಕ್ತಿಯಾಗಿ ಕೊಂಡೊಯ್ಯುವ ಅವರ ಸಾಮರ್ಥ್ಯ ನಿಜವಾಗಿ ಅಭಿನಂದನಾರ್ಹ. ಹಾಗೆ ಅವರು ಮಾತಾಡಿದರು. ಮಾರನೇ ದಿವಸ ನಾವು ಸೆಟ್ಟಿಂಗ್ ಆದೆವು. ಅದಕ್ಕೆ ನೋಡಿ ಸಮುದ್ರ ಮಥನಕ್ಕೆ ಮಂದರಗಿರಿ ತರಬೇಕು, ಇಲ್ಲಿ ಗಿರಿ ಮಾಡುವುದು ಹೇಗೆ, ಅಲ್ಲಿ ಚೇರ್ ತಗೊಳ್ಳಿಕ್ಕೂ ಕಷ್ಟ, ಅವ್ರದ್ದು ಎಲ್ಲ ರೂಲ್ಸ್ ಉಂಟು, ತಪ್ಪಲ್ಲ, ಅದು ಅವರ ಕ್ರಮ. ಹಾಗೆ ಅದನ್ನೆಲ್ಲ ಒಂದು ಕೊಡುವುದಿಲ್ಲ. ಹೌದು, 2 ಚೇರ್ಗಳಲ್ಲಿ ಆಚೆ ಈಚೆ ಮಾಡಿ ಅದಕ್ಕೆ ಬಟ್ಟೆ ಸುತ್ತಿ, ಅದು ನೀಲಿಯ ಬಟ್ಟೆ ಸುತ್ತಿ ಅದನ್ನು ಇದು ನಾವು
ಪರ್ವತ ಮಾಡಿದೆವು. ಸಭೆಯಲ್ಲಿ ತಗೊಂಡು ಬರ್ಲಿಕ್ಕೆ. ಮತ್ತೆ ಸಮುದ್ರ ಮಥನ ಇದ್ದ ಕಾರಣ ಮೊದಲೇ ಒಂದು ಸಣ್ಣ ಹಾವನ್ನು ನಾವು ಹಿಡ್ಕೊಂಡು ಬಂದಿದ್ದೆವು. ಪುಣ್ಯಕ್ಕೆ ಅದು ಚಕ್ಕಿಗಲ್ಲಿ ಗೊತ್ತಾಗಲಿಲ್ಲ. ಅದನ್ನೇ ಸ್ವಲ್ಪ ಉದ್ದ ಎಲ್ಲ ಮಾಡಿ ಕಲಾವಿದರು ಸೇರಿ ಅದನ್ನು ವಾಸುಕಿ ಮಾಡಿದೆವು. ಸಮಯಕ್ಕೆ ಸರಿಯಾಗಿ ಸಿದ್ಧತೆ ಆಗಬೇಕು. ಸಮುದ್ರ ಮಥನ ನಿಜವಾಗಿಯೂ ಆ ನೀರಿನಲ್ಲಿ ಆದ ಅನುಭವವೇ. ಮೊದಲೊಂದು ದೇವಿ ಮಹಾತ್ಮೆಯಲ್ಲಿ ರಂಗದಲ್ಲಿ ಹೇಗೆ ನಿಲ್ಲಬೇಕು, ಏನು ಸಮಸ್ಯೆ ಉಂಟು ಅಂತ ಗೊತ್ತಿದ್ದ ಕಾರಣ ಆ ದಿವಸ ಯಾರೂ ಅದರ ಬಗ್ಗೆ ಅಂದರೆ ತಲೆ ಕೆಡಿಸಿಕೊಳ್ಳೇ ಇಲ್ಲ, ಯೋಚನೆ ಮಾಡಲಿಲ್ಲ. ಅಲ್ಲಿ ದಿವಸ ತುಂಬ ಅರ್ಥಪೂರ್ಣವಾಗಿ ಅಲ್ಲಿ ಕಾರ್ಯಕ್ರಮ ಆಯಿತು. ಸಮುದ್ರ ಮಥನ ನಿಜವಾಗಿ ಜೀವನ ಮಥನಕ್ಕೆ ಒಂದು ದಾರಿ, ಅಂದರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ. ಆ ಪ್ರಸಂಗವನ್ನು ಕಂಡು ಹೆಚ್ಚಿನವರೆಲ್ಲ ದೇವಿ ಮಹಾತ್ಮೆಗೆ ಸೀಮಿತವಾಗಿತ್ತು ನೋಡುವುದು. ಹೊಸ ಪ್ರಸಂಗವೂ ಹೀಗಾಗುತ್ತದಲ್ಲ, ಅಂದರೆ ಮುಂದಿನ ಅಷ್ಟೂ ಮಂದಿಯಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನು ಅತ್ಯುತ್ತಮವಾಗಿ ಪ್ರದರ್ಶನಗೊಳಿಸುವುದಕ್ಕೆ ಸಾಧ್ಯ ಇದೆ, ಅದನ್ನು ನೋಡಬೇಕು ಎನ್ನುವುದನ್ನು ಪ್ರೇಕ್ಷಕರಿಗೆ ಅದೊಂದು ಹೊಸ ಪ್ರಸಂಗ ಕೊಟ್ಟಿತು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಉಂಟು. ನಿಜವಾಗಿ ಅದು ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ದಾನಿಗಳೆಲ್ಲ ಪಾರಿತೋಷಿಕ ಕೊಟ್ಟಿದ್ದಾರೆ. ಹೌದೌದು, ಖಂಡಿತ ಖಂಡಿತ. ಅಂದರೆ ಎಲ್ಲ ಕಲಾವಿದರು ಕೂಡ ಆರ್ಥಿಕವಾದ ನಗದು ಬಹುಮಾನವನ್ನು ಕೂಡ ಸ್ಟೇಜ್ನಲ್ಲಿ ಘೋಷಿಸುವಂಥದ್ದು ಅಲ್ವಾ? ಅದು ಇನ್ನೊಂದು ವಿಷಯ, ಅದು ದಾಖಲೆ ಯಕ್ಷಗಾನದಲ್ಲಿ ಒಂದು ದಾಖಲೆ. ಇನ್ನೊಂದು ಕಲಾವಿದನ ಈಗ ಬೇರೆ ಬೇರೆ ವಿಭಾಗದಿಂದ ಮೆಚ್ಚಿ ನಮ್ಮದಿಷ್ಟು ಅಂತ ಕೊಡಿ. ಯಕ್ಷಗಾನದಲ್ಲಿಯೂ ಕಲಾವಿದರ ಕಲಾಚಾತುರ್ಯವನ್ನು ಮೆಚ್ಚಿ ಅವರು 3 ಮಂದಿ ಘೋಷಿಸಿದ್ದು ಮಿಕ್ಕ ಉದ್ಯಮಿಗಳಿಗೂ ಒಂದು ಸಂದೇಶ ಆಯಿತು, ನಿಜವಾಗಿ ಕಲಾವಿದರ ಪ್ರೋತ್ಸಾಹ. ಅದೇ ಮತ್ತೆ ಕಲಾವಿದರಿಗೆ ಮತ್ತು ಈ ಫೌಂಡೇಶನ್ಗೆ ದಾನಿಗಳ ಪ್ರೋತ್ಸಾಹ ಬಹಳ ದೊಡ್ಡದು. ಖಂಡಿತ. ಆ ಕಾರಣದಿಂದ ಇಷ್ಟೊಂದು ದೊಡ್ಡ ಸಂಘಟನೆ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ನಿಮಗೆ ನೃತ್ಯ ವಿಭಾಗದಲ್ಲಿದ್ದವರಿಗೆ ಇದೊಂದು ಹೊಸ ಅನುಭವ, ಯಕ್ಷಗಾನದವರ ಜೊತೆಗೆ ಒಂದು ತಿರುಗಾಟ ಮಾಡುವಂಥದ್ದು. ಒಟ್ಟು ಏನು ನಿಮ್ಮ ಅಭಿಪ್ರಾಯ? ಅಂದರೆ ಈಗ 2 ಯಕ್ಷಗಾನ ಬಹಳ ಚೆನ್ನಾಗಿ ಮೂಡಿ ಬಂತು ನಮಗೆ. ನಾವು ಮಂಗಳೂರಲ್ಲಿ ಇದ್ದರೂ ಒಂದೊಂದು ಸಲ ಹೋಗಿ ನೋಡಲಿಕ್ಕೆ ಎಲ್ಲ ನಮಗೆ ಪುರ್ಸೊತ್ತಾಗೋದಿಲ್ಲ. ಇದು ಅಲ್ಲಿಯೇ ಇದ್ದುಕೊಂಡು ಪೂರ್ತಿ ನೋಡಿ ಆನಂದ ಪಡುವಂತಹ ಒಂದು ಸಂದರ್ಭ ನಮಗೆ ಲಭಿಸಿತು. ಇನ್ನೊಂದು ನನಗೆ ಖುಷಿಯಾದದೆ ಅಂತ ಹೇಳಿದರೆ, ದಿವಸಾಗಲೂ ಬೇರೆ 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 ಶೋಸ್ ಅವರು ಅರೇಂಜ್ ಮಾಡ್ತಿದ್ರು. ನಮ್ಮ ರೂಮಲ್ಲಿ ದಿವಸಾಗಲೂ ಬೆಳಿಗ್ಗೆ ಒಂದು ಪ್ಯಾಂಫ್ಲೆಟ್ ಒಳಗೆ ಹಾಕ್ತಿದ್ರು, ಅಂದಿನ ದಿವಸ ಏನು ಶೋ ಇದೆ, ಎಷ್ಟು ಗಂಟೆಗೆ ಇದೆ. ಅದು ನಮಗೆ ತುಂಬ ಹೆಲ್ಪ್ ಆಯಿತು. ನಾವು ಯಾರ ಹತ್ರವೂ ಕೇಳುವ ಅವಶ್ಯಕತೆ ಇರಲಿಲ್ಲ. ಇಷ್ಟು ಗಂಟೆಗೆ ಇಂಥ ಶೋ, ಇಷ್ಟು ಗಂಟೆಗೆ. ಹಾಗೆ ನಾವು ಆ ಟೈಮಲ್ಲೇ ನಮ್ಮ ಬೇರೆ ಕೆಲಸಗಳಲ್ಲೆಲ್ಲ ಮುಗಿಸಿಕೊಂಡು ಹೋಗೋದು. ಮತ್ತು ಆ ಶೋ ಶುರು ಮಾಡುವುದಕ್ಕೆ ಒಂದು 10-15 ನಿಮಿಷ ಮುಂಚಿನಿಂದಲೇ ಅವರು ಅನೌನ್ಸ್ ಮಾಡ್ತಾರೆ, ದಿ ಶೋ ಈಸ್ ಗೋಯಿಂಗ್ ಟು ಸ್ಟಾರ್ಟ್, ದೋಸ್ ಹೂ ವಾಂಟ್ ಟು ಕಮ್ ಪ್ಲೀಸ್ ಕಮ್ ಇನ್ ಸೈಡ್. ಹಾಗೆ ನಾವು ಎಲ್ಲಿದ್ದು ಇಂಟರ್ಕಾಮಲ್ಲಿ ಹೀಗೆ ಆಗ್ತಾ ಇರ್ತದೆ. ಹಾಗಾಗಿ ನಮಗೆ ಎಲ್ಲಿ ಇದ್ದರೂ ನಮಗೆ ಮಾಹಿತಿ ಸಿಗ್ತದೆ, ಹೋಗಿ ಕೂತ್ಕೊಂಡು ಫುಲ್ ಶೋ ನೋಡುವಂಥ ಸಂದರ್ಭ ಸಿಕ್ಕಿತು. ಮತ್ತು ಸರ್ ಹೇಳಿದಾಗೆ ಮೊಬೈಲ್ದೊಂದು ಅದು ತುಂಬ ಕೆಲಸ ಮಾಡಿತ್ತು. ಯಾಕೆಂದರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದರೆ, ಈಗ ನಾನೆಲ್ಲ ಅದು ಓನ್ಲಿ ಫೋಟೋಸ್ ತೆಗಿಲಿಕ್ಕೆ ಮಾತ್ರ, ಇಲ್ಲದಿದ್ದರೆ ಯಾವ ಶೋ ಎಂಥದಕ್ಕೆ ನೋಡಿದರೂ ಮಧ್ಯದಲ್ಲಿ ಮೊಬೈಲ್ ರಿಂಗ್ ಆಗೋದು, ನಮ್ಮ ಗಮನ ಅದಕ್ಕೆ ಹೋಗ್ತದೆ. ಇದು ನಮಗೆ ಏನು ಚಂಚಾಟ ಇಲ್ಲದೆ ಯಾವ ಶೋಗೆ ಹೋದರೂ ಪೂರ್ತಿ ಕೂತ್ಕೊಂಡು ಒಳ್ಳೆ ಎಂಜಾಯ್ ಮಾಡಿದ್ದು. ಅದು ಮ್ಯಾಜಿಕ್ ಶೋ ಇರಲಿ, ಬಾಲಿವುಡ್ ಶೋ ಇರಲಿ, ಬಲ್ಲೆ ಎಲ್ಲ ಶೋ ನಾವು ನೋಡಿದ್ದೇವೆ. ಹಾಗಾಗಿ ಆ 4 ದಿವಸ ಪೂರ್ತಿ ಎಂಜಾಯ್ ಮಾಡಿ. ಈಗ ನೀವು ನೃತ್ಯ ಕ್ಷೇತ್ರದವರೇ ಒಟ್ಟು ಸೇರಿ ಇಂಥ ಪ್ರವಾಸಗಳನ್ನು ಮಾಡಿದುಂಟ? ಇದು ಇಲ್ಲ, ಇಷ್ಟುವರೆಗೆ ನಾವು ಎಲ್ಲರೂ ಸೇರಿ ಒಂದು ಕಡೆಗೆ ಟೂರ್ ಹೋದದಿಲ್ಲ. ಅದು ಸಹ ನಾವು ಪ್ಲ್ಯಾನ್ ಮಾಡಿ ಹೋದದಲ್ಲ. ನಾನು ಸಹ ಲಾಸ್ಟ್ ಮಿನಿಟ್ಗೆ ಇದೆ ಮಾಡಿದೆ. ಯಾಕಂದರೆ ನಮ್ಮದು ಡ್ಯಾನ್ಸ್ದು ಎಕ್ಸಾಮದೆಲ್ಲ ಡೇಟ್ ಕರೆಕ್ಟ್ ಗೊತ್ತಿಲ್ಲದೆ ಬುಕ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಮತ್ತು ಅದು ಎಕ್ಸಾಮ್ ಬೇಗ ಮುಗೀತದೆ ಅಂತ ಹೇಳಿ ಮತ್ತು ನಾನು ಲಿಸ್ಟಲ್ಲಿ ನೋಡುವಾಗ ಬೇರೆ ಕೂಡ ಟೀಚರ್ಸ್ ಇದ್ದಾರೆ, ಗೀತಾ ಸರ್ಲಾ ಇದ್ದಾರೆ, ರಾಜಶ್ರೀ ಉಳ್ಳಲ್ಲ. ಆಗ ನನಗೆ ಇನ್ನೂ ಖುಷಿ ಆಯಿತು, ಓ ನಮ್ಮವರೇ ಸಿಗ್ತಾರೆ. ಮತ್ತು ಇನ್ನೊಂದು ಏನಂತಲ್ಲ, ಈಗ ಹೆಚ್ಚಾಗಿ ಕದ್ರಿಯವರೇ ತುಂಬ ಜನ ಇದ್ದರು. ನಾವು ಇಂಥವರನ್ನೆಲ್ಲ ಅಲ್ಲಿ ನೋಡ್ತೇವೆ, ಮಾತಾಡ್ತೇವೆ ಅಷ್ಟೇ. ಆದರೆ ಕ್ರೂಸಿಗೆ ಬಂದ ಮೇಲೆ ಎಲ್ಲರೊಟ್ಟಿಗೆ ಆತ್ಮೀಯತೆ, ಆ ಸೌಹೃದ ಇನ್ನೂ ದೃಢವಾಯಿತು. ಅದೊಂದು ಬಹಳ ಖುಷಿ ಆಯಿತು ನನಗೆ. ಎಲ್ಲ ವಿಧದಲ್ಲಿ ಅನುಭವವು ಸಿಹಿ ಅಲ್ಲ, ಸಿಹಿ ಅಲ್ಲ. ಹೌದು, ಕರೆಕ್ಟ್. ಮತ್ತೆ ಮರುಕಳಿಸುವಂತಹ ನೆನಪುಗಳು. ಇನ್ನು ಕೂಡ ನಾವು ಹೊರಗೆ ಬರಲಿಲ್ಲ. ಹೌದೌದು, ಕಾರ್ಯಕ್ರಮದ ಕೊನೆಗೆ ನಾವು ಬಂದಿದ್ದೇವೆ, ತುಂಬಾ ವಿಚಾರಗಳನ್ನು ಮಾತಾಡಿದ್ದೇವೆ. ಶೋಭಾ, ಈಗ ನೀವು ಮನೆ ಮಂದಿಯನ್ನೆಲ್ಲ ಬಿಟ್ಟು ಒಂದು 4-5 ದಿವಸ ಎಲ್ಲವನ್ನು ಮರೆತು ಈ ಒಂದು ಸಮುದ್ರಯಾನವನ್ನ ಸವಿದಿದ್ದೀರಿ. ಈಗ ನಿಮ್ಮ ಒಟ್ಟು ಅಭಿಪ್ರಾಯವನ್ನು ಹೇಳಿ.
ಒಟ್ಟು ನಾನು ತುಂಬ ಎಂಜಾಯ್ ಮಾಡಿದ್ದಂತ ಹೇಳಿದರೆ 2 ಆಟ, ಒಂದು ದೇವಿ ಮಹಾತ್ಮೆ ಮತ್ತೊಂದು ಸಮುದ್ರ ಮಥನ. ಆ ದೇವಿ ಮಹಾತ್ಮೆಯಲ್ಲಿ ಒಂದು ಪಟ್ಲರ ದೇವಿ ಪ್ರತ್ಯಕ್ಷ ಆಗುವಂಥ ಹಾಡು. ಆಮೇಲೆ ಅಂದರೆ ನನಗೆ ಪ್ರತ್ಯಕ್ಷ ಕಟೀಲು ದೇವಿ, ಆ ರಾಜೇಶ್ ನಿಟ್ಟೆಯವರು ದೇವಿ ಅನ್ನೋದು ತುಂಬ ನನಗೆ ಆ ರಾಜೇಶ್ ನಿಟ್ಟೆ ಕಾಣಲಿಲ್ಲ, ನನಗೆ ಆ ಕಟೀಲು ದೇವಿಯೇ ಕಂಡಿದ್ದು. ಅವರ ಪಟ್ಲರ ಹಾಡಿಗೂ ಆ ಒಂದು ದೇವಿಯ ಒಂದು ವೇಷಭೂಷಣ ತುಂಬ ಅದ್ಭುತ ಆಗಿದೆ. ಅದು ತುಂಬ ಅಂದರೆ ನನಗೆ ಕಣ್ಣಲ್ಲಿ ಏನು ಅಂತ ಹೇಳಿದರೆ ನಾನು ಅಷ್ಟು ಆನಂದ ಬಾಷ್ಪ ನನಗೆ ದೇವಿಯನ್ನು ನೋಡಿದಾಗ ಆಯಿತು. ಅದು ಒಂದು ದೇವಿ ಮಹಾತ್ಮೆಯಲ್ಲಿ. ಆಮೇಲೆ ನಾನು ಇನ್ನೊಂದು ನಿರೀಕ್ಷೆ ಮಾಡ್ತಾಯಿದ್ದೆ, ಕಾವಲಕಟ್ಟೆಯವರದ್ದು ನಾನು ಯಾವಾಗಲೂ ಸಂವಾದವನ್ನು ನಾನು ಸ್ವಲ್ಪ ಹೆಚ್ಚು ಇಷ್ಟಪಡುವವಳು. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರದ ಚರ್ಚೆ ಅಲ್ಲಿ ಇರಲಿಲ್ಲ, ಅದೊಂದು ಸ್ವಲ್ಪ ನನಗಿದಾಯಿತು. ಆಮೇಲೆ 4ನೇ ದಿನದಲ್ಲಿ ಸಮುದ್ರ ಮಥನ, ಆ ಒಂದು ಲಕ್ಷ್ಮೀ ಸಂಯವರ, ಆಮೇಲೆ ಸಮುದ್ರ ಇದು ಅಮೃತೋದ್ಭವ. ನಿಜವಾಗಿ ನಾನು ಒಂದು ಅಮೃತ ಕುಡಿದು ಬಂದ ರೀತಿಯಲ್ಲಿ ನನಗೆ ಅನುಭವ ಆಯಿತು. ಅಷ್ಟು ಒಂದು ನಾನು ಏನು ಧನ್ಯತೆಯನ್ನು ನಾನು ಪಡ್ಕೊಂಡೆ ಅಂತ ಅನಿಸ್ತದೆ. ಯಾಕಂದ್ರೆ ನಾನು ಬಂದದ್ದು ಸಾರ್ಥಕ ಆಯಿತು. ಯಾಕಂದರೆ ನಿಜ ನಮಗಲ್ಲಿ ಏನಂತ ಹೇಳಿದರೆ ಒಂದು ದೈವಿ ಶಕ್ತಿ ಇದ್ದಾಗೆ ಕಂಡಿತ್ತು. ಪಟ್ಲರ್ ಯಾವಾಗಲೂ ಹೇಳ್ತಾ ಇದ್ರು, ಇದು ಒಂದು ಶಕ್ತಿ, ಇದು ಶಕ್ತಿಯಿಂದಾಗಿ ಇಷ್ಟು ಜನರ ಒಟ್ಟುಗೂಡಿ ನಾವು ಒಂದು, ಅದು ನಿಜವಾಗಿ ಸತ್ಯವಾದ ಮಾತು ನನಗೆ. ಈಗ ಹೇಗೆ ಸಮುದ್ರ ಮಥನದಲ್ಲಿ ಸಮುದ್ರ ಅಮೃತ ಉತ್ಪತ್ತಿ ಆಯಿತು, ನಿಜವಾಗಿ ನಾವು ಸಹ ಒಂದು ಅಮೃತದ ಪಾಲು ನಾವು ತಗೊಂಡೇವೆ ಅಂತ ಅನ್ಸುತ್ತೆ. ನಿಜ ಅನುಭವ ಅಮೃತ ಉದಯ ಆದದ್ದು ನಮಗೆಲ್ಲ. ಈಗ ಎಲ್ಲ ಕಲಾವಿದರ ಒಂದು ಪ್ರತಿನಿಧಿಯಾಗಿ ಇವತ್ತು ನೀವು ಮಾತಾಡ್ತಾ ಇರುವಂಥದ್ದು ದಿನೇಶ್ ಶೆಟ್ರೆ. ಒಟ್ಟು ಕಲಾವಿದರ ಒಂದು ಅನುಭವ ಮತ್ತು ಬಹುಶಃ ಇದೊಂದು ಹೊಸ ದಾಖಲೆ ಯಕ್ಷಗಾನದಲ್ಲಿ. ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ನಾವು ಯಕ್ಷಗಾನದಲ್ಲಿ ಮಾಡಿದ್ದೇವೆ. ಇದು ಸಮುದ್ರಯಾನದ ಒಂದು ದಾಖಲೆಯನ್ನು ಪಟ್ಲ ಫೌಂಡೇಶನ್ ಮಾಡಿರುವಂಥದ್ದು. ಅದು ಯಕ್ಷಗಾನದ ಇತಿಹಾಸದಲ್ಲಿ ಮುಂದೆ ಉಳಿಯುವಂಥದ್ದು. ಬೇರೆ ಬೇರೆ ಕಲಾವಿದರು ಇದ್ದಾರೆ, ಎಲ್ರಿಗೂ ಈ ಅವಕಾಶಗಳು ಸಿಗುವುದಿಲ್ಲ. ನಿಮಗೊಂದು 10-13 ಮಂದಿಗೆ ಒಂದು ಅವಕಾಶಗಳು ಸಿಕ್ಕಿತ್ತು. ಹಾಗಾಗಿ ಯಕ್ಷಗಾನದಲ್ಲಿ ಈಗಾಗಲೇ ಸುಮಾರು ತಿರುಗಾಟಗಳನ್ನು ಮಾಡಿ, ಬೇರೆ ಬೇರೆ ವೇಷಗಳನ್ನು ಮಾಡಿ, ಬಯಲು ರಂಗ ಮಂಟಪದಲ್ಲಿ ಮತ್ತು ಟೆಂಟಿನ ಒಳಗಡೆ ಪ್ರದರ್ಶನಗಳೆಲ್ಲ ಭಾಗವಹಿಸಿದ್ದವರು. ಪ್ರಸಿದ್ಧ ಕಲಾವಿದರನ್ನು ಸೇರಿಸಿ ಮಾಡುವ ಆಟಗಳಲ್ಲಿ ಕೂಡ ನೀವೆಲ್ಲ ಭಾಗವಹಿಸಿದರು. ಆದರೆ ಇದೊಂದು ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ಯಾವ ಒಂದು ಸಾರ್ಥಕ ಭಾವನೆ ಇದೆ ನಿಮಗೆ? ನಿಜವಾಗಿಯೂ ಕಲಾವಿದರು ಅಂದರೆ ನಿಮಗೆ ಗೊತ್ತಿದೆ, ಶ್ರೀಮಂತರಲ್ಲ ಅಲ್ಲ. ಹೆಚ್ಚಾಗಿ ನಮಗೆ ಮಳೆಗಾಲದಲ್ಲಿ ಕೆಲವೇ ಆಟಗಳು ಸಿಗೋದು. ನಾವು ಬೇಸಿಗೆಯಲ್ಲಿ ಸಿಗುವ ವೇತನವನ್ನು ಮಳೆಗಾಲಕ್ಕೆ ಇಡೀ ಪೂರ್ತಿ ಉಪಯೋಗಪಡಿಸಿಕೊಳ್ಳುವುದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಸಮುದ್ರಯಾನ ಅಂದರೆ ಈ ಇದು 75,000 85,000 ಕಟ್ಟಿ ನಾವೆಲ್ಲ ಹೋಗ್ಲಿಕ್ಕೂ ಇಲ್ಲ, ಅದು ಕನಸಿನ ಮಾತು. ಆದರೆ ನಿಜವಾಗಿಯೂ ನಮ್ಮನ್ನು ಒಟ್ಟು ಸೇರಿಸಿದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕ ಮತ್ತು ತ್ರಿರಂಗ ಸಂಗಮ ಬಾಂಬೆ, ಇವರಿಗೆಲ್ಲ ನಾವು ಕಲಾವಿದರ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ನಮಗಿಂಥ ಅವಕಾಶ ಸಿಕ್ಕಿದೆ, ಮುಂದೆ ಎಲ್ಲ ಕಲಾವಿದರಿಗೂ ಸಿಗಬೇಕು ಅನ್ನುವುದೇ ನಮ್ಮ ಆಶಯ. ಆದರೆ ಬೇರೆ ಬೇರೆ ಈಗ ಬಯಲಾಟದಲ್ಲಿರ್ಬೋದು, ಟೆಂಟಿನ ಆಟಗಳಲ್ಲಿರ್ಬೋದು, ಬೇರೆ ಬೇರೆ ಇದರಲ್ಲಿ ವೇಷ ಮಾಡಿದವರು ನಾವು. ಆದರೆ ಒಂದು ಥಿಯೇಟರ್ನ ಒಳಗೆ ಒಂದು ಪಿಕ್ಚರ್ ಶೋ ನಡೆದ ಹಾಗೆ ಒಂದು ಯಕ್ಷಗಾನವನ್ನು ನಡೆಸಿ ನಮಗೆ ಅನ್ನಿಸ್ತಾ ಇತ್ತು ಹೇಗಾಗುತ್ತದ ಪ್ರದರ್ಶನ ಅಂತ. ಆದರೆ ನೋಡಿದ ಅಷ್ಟೂ ಮಂದಿಯು ಈಗ ತಾನೇ ಅಕ್ಕ ಹೇಳಿದರು, ಯಕ್ಷಗಾನ ಒಳ್ಳೆಯದಾಗಿದೆ ಅಂತ ಹೇಳುವ ಮಟ್ಟಕ್ಕೆ ಮುಟ್ಟಿ ಅವರೇ ನಮಗೆ ಪಾರಿತೋಷಕ ಕೊಡುವಂತ ಒಂದು ಸ್ಥಿತಿ ನಿರ್ಮಾಣ ಆದದ್ದು ನಿಜವಾಗಿಯೂ ನಾವು ಪಟ್ಲ ಭಾಗವತರಿಗೆ ಈ ಟೀಮ್ ಕಟ್ಟಿಕೊಂಡದ್ದು ನಮ್ಮ ಮೇಳದ ಕಲಾವಿದರಿಗೆ ಅವಕಾಶ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಅದನ್ನು ಮಾಡಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತ ಏನೂ ಲೋಪ ಆಗಲಿಲ್ಲ. ಯಾಕಂದ್ರೆ ಮಹಿಷಾಸುರ ಸಭೆಯಲ್ಲಿ ಬಂದಿದೆ, ದುಂದಿ ಒಂದು ಹಿಡಿಲಿಲ್ಲ ಅಲ್ವಾ? ಅಲ್ಲಿ ಅವಕಾಶ ಯಕ್ಷಗಾನದ ಎಲ್ಲ ಪ್ರಯೋಗಗಳನ್ನು ಕೂಡ ನಾವು ಅಲ್ಲಿ ಬಯಲಾಟದಲ್ಲಿ ಮಾಡಿದ ಹಾಗೆ ಮಾಡಿದ್ದೇವೆ. ಹಾಗಾಗಿ ಒಂದು ಸಾರ್ಥಕ ಭಾವನೆ ಕಲಾವಿದ. ಖಂಡಿತ ಖಂಡಿತ. ಈಗ ಕೊನೆಯಲ್ಲಿ ಚಂದ್ರ ಶೆಟ್ರೆ, ನಮಗೆ ಬೇರೆ ಬೇರೆ ಉದ್ಯಮಗಳಿದ್ದರು, ಅವರ ವ್ಯವಹಾರಗಳನ್ನು ಬಿಟ್ಟು ಬಂದಿದ್ದಾರೆ. ಅದರಿಂದ ಆರ್ಥಿಕವಾಗಿ ಅಥವಾ ವ್ಯವಹಾರದಲ್ಲಿ ನಷ್ಟ ಕೂಡ ಆಗುವಂಥ ಸಂಭವಗಳು ಇದ್ದಾವೆ. ಆದರೂ ಕೂಡ ಒಂದು ಜೀವನದಲ್ಲಿ ಅದೇ ಮುಖ್ಯ ಅಲ್ಲ, ಇಂಥದ್ದು ಕೆಲವು ವಿಚಾರಗಳು ಬೇಕು. ನಾವು ಒಂದು ಸಮೂಹದ ಜೊತೆಯಲ್ಲಿ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ, ಒಂದು ಸಾಮಾಜಿಕ ಜೀವನದಲ್ಲಿ ಇದೆಲ್ಲ ನಡೆಯುತ್ತದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಉದ್ಯಮಿಯಾಗಿ ಕೂಡ ನೀವು ಬಂದವರು. ಈಗ ಒಟ್ಟು ಈ ಒಂದು ತಂಡದಲ್ಲಿ ಭಾಗವಹಿಸಿದಂಥ ಒಂದು ಭಾವನೆ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀವಿ? ಉದ್ಯಮದಲ್ಲಿರುವವರಿಗೆ ಇದೊಂದು ಒಳ್ಳೆಯ ಅವಕಾಶ. ವರ್ಷ ಇಡೀ ಅವರು
ಬೇರೆ ಬೇರೆ ಚಿಂತೆಗಳಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಪಡೆಯುತ್ತಾ ಇರುವಂಥವರು. ಇದೊಂದು 5-6 ದಿವಸ ಎಲ್ರಿಗೂ, ನಾನಂತಲ್ಲ, ಬೊಂಬೈಯಿಂದ ಬಂದವರಲ್ಲಿ ಹೆಚ್ಚಿನವರು ಬೇರೆ ಬೇರೆ ಉದ್ದಿಮೆ ವ್ಯವಹಾರಗಳನ್ನು ಮಾಡುವವರು, ಎಲ್ಲರಿಗೊಂದು ರಿಲೀಫ್ ಸಿಕ್ಕಾಗೆ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಅದನ್ನು ಹೇಳ್ತಾ ಇದ್ದೇನೆ, ನನಗೆ ದಿನ ನಿದ್ರೆ ಮಾಡಬೇಕಾದ್ರೆ ರಾತ್ರಿ ಅರ್ಧ ಗಂಟೆ ನಾನು ಹೊರಳಿ ಲಾಸ್ಟ್ಗೆ ಯಾವಾಗಲೂ ಒಂದು ನಿದ್ರೆ ಬರುವಂಥದ್ದು. ಅದರ ಎಡೆಯಲ್ಲಿ ಮೊಬೈಲ್ನ ಕಿರಿಕಿರಿ ಎಲ್ಲ ಇರುವಂಥದ್ದು. ಆದರೆ ಆ ಹಡಗಿನ ಒಳಗೆ ನನಗೆ ಮಲಗಿದ ಕೂಡಲೇ ನಿದ್ರೆ ಬೀಳಿತ್ತು. ನಮ್ಮಲ್ಲಿ ಸಣ್ಣ ಮಗುವನ್ನು ಮಾನವನಿ ಅಂತ ಹೇಳ್ತಾರಲ್ಲ, ಆ ಹಡಗಿನ ಒಂದು ಆ ವ್ಯವಸ್ಥೆ ಆಗಿ ನನ್ನನ್ನು ಮಾಡಿದ್ದೇನೋ ಗೊತ್ತಿಲ್ಲ. ಅದು ರಾತ್ರಿ ಮಲಗಿದ ಕೂಡಲೇ ನಿದ್ರೆ, ಬೆಳಿಗ್ಗೆ ಒಂದು ಸಮಯಕ್ಕೆ ಸರಿಯಾಗಿ ಎದ್ದೇಳುವಂತ ಒಂದು ವ್ಯವಸ್ಥೆ ನನಗೆ ಅಂತೂ ಖಂಡಿತವಾಗಿ ಆಗಿತ್ತು. ಸಾಗರದ ಮಧ್ಯದಲ್ಲಿ ಇದ್ದೇವೆ ಅಂತ ಮರೆತೇ ಹೋಗಿತ್ತು. ಅದರಲ್ಲೂ ಯಕ್ಷಗಾನದಲ್ಲೂ ಕೂಡ, ಯಕ್ಷಗಾನ ತುಂಬಾ ನಾವು ನೋಡ್ತಾ ಇರ್ತೇವೆ. ನಾವು ದಿನ ಒಂದು 4-5 ಮೇಳದ ಯಕ್ಷಗಾನಕ್ಕೆ ಹೋಗಿದ್ದು ಇದೆ, ಆದರೆ ಯಾವುದನ್ನು ಪೂರ್ತಿಯಾಗಿ ನೋಡಿದ್ದು ಎಂದೂ ಇಲ್ಲ. ಇದರಲ್ಲಿ ಮಾತ್ರ ನಾವು ಪ್ರತಿಯೊಂದು ನಿಮಿಷವನ್ನು, ಪ್ರತಿಯೊಂದು ಕ್ಷಣವನ್ನು ನಾನು ಅನುಭವಿಸಿದ್ದೇನೆ. ಅದರಲ್ಲೂ ನಮ್ಮ ದಿನೇಶನ್ನ, ಮಂದಾರ ಸಂದೇಶ್ ಅವರು, ಶಶಿಕಾಂತ್ ಅವರು, ಹೊಳ್ಳರವರು ಆ ಸಂದರ್ಭಕ್ಕೆ ಸರಿಯಾಗಿ ಆ ಒಂದು ಹಡಗಿನ ಒಂದು ವ್ಯವಸ್ಥೆ ಆ ಮಾಡಿದ ಸಂಭಾಷಣೆಗಳು ಅದು ಎಂದೂ ಮರೆಯುವಂಥದ್ದಲ್ಲ, ಎಲ್ಲರಿಗೂ ಖುಷಿ ಕೊಟ್ಟಿದೆ. ಹಾಗೆ ಊಟದ ವ್ಯವಸ್ಥೆ ಕೂಡ ನಮಗೆ ಬೇರೆ ಕಡೆ ಎಲ್ಲ ಹೋದಾಗ, ಹೊರಗಿನ ದೇಶಕ್ಕೆ ಹೋದಾಗ ಅಲ್ಲಿಯ ಊಟ ಅಂತೂ ಖಂಡಿತ ಸರಿ ಹೊಂದುವುದಿಲ್ಲ. ಊಟ ಅಗತ್ಯ ಇದೆ ಅಂತ ಮಾತ್ರ ನಾವು ಊಟ ಮಾಡಿದ್ದು. ಹಾಗೆಯೇ ಅಲ್ಲಿಯ ಕೆಲವು ವ್ಯವಸ್ಥೆಗಳು ಎಲ್ಲವೂ ಸರಿ ಆಗ್ತಿರಲಿಲ್ಲ, ಆದರೆ ಇಲ್ಲಿ ಆಗಲ್ಲ. ಎಲ್ಲ ಊಟದ ವ್ಯವಸ್ಥೆ ನಮ್ಮ ಮಂಗಳೂರಿನ ಜನರಿಗೆ ಸರಿ ಆಗುವ ಹಾಗೇ ಇತ್ತು. ಆದ್ದರಿಂದ ನಾನು ಈ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಂತಹ ಸತೀಶಣ್ಣನ ಇಡೀ ತಂಡಕ್ಕೆ, ಅದರಲ್ಲಿ ಪ್ರದೀಪಣ್ಣ ಇರಬಹುದು, ಅದರ ಕರ್ನೂರು ಮೋಹನ್ ರಾಯ್ ಇರಬಹುದು, ಅವರಿಗೆ ಮುಖ್ಯವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇವೆ. ಅದರ ಒಟ್ಟಿಗೆ ಈ ಒಂದು ಕಲ್ಪನೆಯನ್ನು ಮಾಡಿದವರು ನಮ್ಮ ಬರೋಡ ಅವರದೊಂದು ಇನ್ನೊಂದು ಕಲ್ಪನೆ ಇದೆ, ಆಕಾಶಯಾನ. ಆದಷ್ಟು ಬೇಗ ಆಕಾಶಯಾನ ಕೂಡ ನೆರವೇರಲಿ ಅಂತ ನಾವು ಎಲ್ಲ ನಂಬಿಕೊಂಡು ಬಂದಂತ. ಗಗನಯಾನದಲ್ಲಿ ಒಂದು ಯಕ್ಷಗಾನ ನೋಡುವ ಹಾಗೆ ಆಗ್ತದೆ ನೋಡುವ, ಆದರೆ ಸಂಕಲ್ಪ ಮಾಡಿದರೆ ಅದಕ್ಕೆ ದೊಡ್ಡ ಶಕ್ತಿ ಇರ್ತದೆ ಅಲ್ವಾ. ಒಟ್ಟಿನಲ್ಲಿ ಬಹುಶಃ ವೀಕ್ಷಕರೇ, ಒಂದು ಸಮುದ್ರಯಾನ ಮೊತ್ತ ಬಾರಿಗೆ ಸಮುದ್ರದಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡೋದ್ರ ಮೂಲಕ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂದು ದಾಖಲೆಯನ್ನು ನಿರ್ಮಿಸಿರುವಂಥದ್ದು. ಇದು ಅದರ ಜೊತೆಯಲ್ಲಿ ಈ ಭಾಗಿಗಳಾದ ಎಲ್ಲರಿಗೂ ಕೂಡ ಒಂದು ಸಂಭ್ರಮವನ್ನು, ಸಂತೋಷವನ್ನು ಕೊಟ್ಟಿರುವಂಥದ್ದು. ಯಾರೊಬ್ಬರ ಬಾಯಿಯಲ್ಲಿಯೂ ಕೂಡ 5 ದಿವಸಗಳು ವ್ಯರ್ಥ ಆಯಿತು ಅಂತ ಇಲ್ಲ. ಮಾತ್ರ ಅಲ್ಲ, ಅದನ್ನು ನಾವು ಊರಿನಲ್ಲಿ ಬಂದು ಬೇರೆ ಬೇರೆ ವರ್ಣರಂಜಿತಾಗಿ ವಿವರಿಸಿ ಹೇಳುವಾಗ ಅಯ್ಯೋ ನಮಗೆ ಈ ಒಂದು ಚಾನ್ಸ್ ತಪ್ಪಿಯೋಯ್ತಲ್ಲ ಅಂತ ಎಷ್ಟೋ ಮಂದಿ. ಎಲ್ಲರಲ್ಲಿಯೂ ಸಮಭಾವ, ಶ್ರೀಮಂತ ಬಡವ ಭಾವ ಭೇದವೇ ಇಲ್ಲ, ನಮಗೆ ಮಿಸ್ ಆಯ್ತಲ್ಲ ಅಂತ. ಸಂಪ್ರದಾಯನ ಮುಗಿಸಿ ಬಂದು ನಾವು ಬಂಟರ ಭವನಕ್ಕೆ ಬಂದಿದ್ದೇವಲ್ಲ, ಅಲ್ಲಿ ನಾವು ಆ ಊಟವನ್ನ ವ್ಯವಸ್ಥೆ ಕುಚ್ಚಲಕ್ಕಿ ಗಂಜಿ ಆವತ್ತು ನನಗೆ ಮಾವಿನಕಾಯಿ ಚಟ್ನಿ ಮಾತಾಡಲಿಕ್ಕೆ ಇನ್ನೂ ವಿಚಾರಗಳು ತುಂಬ ಇರಬಹುದು, ಆದರೆ ಕುಲಂಕುಷವಾಗಿ ಮತ್ತು ಸಂಕ್ಷಿಪ್ತವಾಗಿ ಅನುಭವಗಳನ್ನು ನಾವು ಹಂಚಿಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ ನಿರ್ದೇಶಕರಾದ ನೀಲಾಕ್ಷ ಕರ್ಕೇರ್ ಅವರು ಕೂಡ ನಮ್ಮ ಜೊತೆ ಇದ್ದರು. ಹಾಗಾಗಿ 1-2-3 ಸಲ ಅದರ ಅನುಭವಗಳನ್ನು ಮಾಡುವ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಸಂಯೋಜಿಸಿದ್ದೇವೆ. ಈ ಒಂದು ಕುಲುಕಾಟದ ಮೆಲುಕು ಸಮುದ್ರಯಾನದ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ಈ ರಂಗವಿಹಾರ ವೇದಿಕೆಗೆ ಬಂದು ಭಾಗವಹಿಸಿದಂತಹ ಉದ್ಯಮಿಗಳಾದ ಚಂದ್ರರಾಜ್ ಶೆಟ್ಟಿ ಅವರಿಗೆ ನಮಸ್ಕಾರ. ಹಾಗೆ ಕಲಾವಿದರಾದ ದಿನೇಶ್ ಕಾವಲ್ಕಟ್ಟೆ ಅವರಿಗೆ ಕೂಡ ನಮ್ಮ ಕುಳ್ಳದ ಪರವಾಗಿ ಧನ್ಯವಾದಗಳು. ನೃತ್ಯ ವಿದುಷಿ ಸುಲೋಚನಾ ವಿ ಭಟ್ ಅವರಿಗೂ ವಂದನೆಗಳು, ನಮಸ್ಕಾರ. ಹಾಗೆ ಶೋಭಾ ವಿ ಐತಾಳ್ ಅವರಿಗೆ ಕೂಡ ನಮ್ಮ ಕೃತಜ್ಞತೆ. ವೀಕ್ಷಕರೇ, ಇಂತಹ ಅನುಭವಗಳು ಜೀವನದಲ್ಲಿ ಹಲವು ಬಾರಿ ಬರ್ತಾ ಇರಬೇಕು. ಆ ಮೂಲಕ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಮನೋಭಾವನೆ ಕೂಡ ನಮಗೆ ಬರಬೇಕು. ಇದರ ಉದ್ದೇಶ ಇಷ್ಟೇ, ನಮ್ಮ ವೀಕ್ಷಕರು ಯಾವಾಗಲೂ ಕೂಡ ವಿಹಾರದ ಮೂಲಕವಾಗಿ ಮತ್ತು ಪ್ರವಾಸದ ಮೂಲಕವಾಗಿ ಒಬ್ಬರಿಗೊಬ್ಬರು ಬೆರೆತು ಬಾಳುವ ಒಂದು ಬದುಕು ಹೇಗಿರ್ತದೆ, ಪ್ರಯಾಣದಲ್ಲಿ ನಾವು ಹೇಗಿರಬೇಕು ಎನ್ನುವುದರ ಕುರಿತಾದಂತಹ ಒಂದು ಅನುಭವಗಳ ಹಂಚುವಿಕೆಯಿಂದ ಬಹುಶಃ ಅದನ್ನು ತಿಳ್ಕೊಳ್ಳುವುದಕ್ಕೆ ನಿಮಗೂ ಸಾಧ್ಯ ಆಗ್ತದೆ ಎನ್ನುವ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ರಂಗವಿಹಾರ ಕಾರ್ಯಕ್ರಮವನ್ನು ನೋಡಿದಂಥ ನಿಮಗೆಲ್ಲರೂ ಕೂಡ ನಮ್ಮ ಕುಳ್ಳದ ಪರವಾಗಿ ಧನ್ಯವಾದಗಳು. ಮುಂದೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಕುಳ್ಳ, ಇದು ವಿಶ್ವಾಸದ ಪ್ರತಿಬಿಂಬ. ನಮಸ್ಕಾರ.